चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च नम ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन्निति नामिने नमस्ते सारस्वते देवे गौरवाणी प्रचारिणे निर्विशेषशून्यवादि पाश्चात्यदेशतारिणे नमो महावदान्याय कृष्णप्रेमप्रदायते कृष्णाय कृष्णचैतन्यनाम्ने गौरत्विषे नमः। हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्णा हरे 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 राम 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 हरे हरे। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुं दीनतारिणम्। ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಸ್ವಾಗತ. ನಮ್ಮ ಈಶೋಪನಿಷತ್ ಭಕ್ತಿಶಾಸ್ತ್ರೀಯ ಅಧ್ಯಯನದಲ್ಲಿ ಇಲ್ಲಿವರೆಗೆ ನಾವು ಸರಿಸುಮಾರು 6ನೇ ಮಂತ್ರವನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀವಲ್ವಾ? 7ನೇ ಚರ್ಚೆ ನಡೀತಾ ಇದೆ. ಐ ಆಮ್ ನಾಟ್ ರಾಂಗ್, ಹೌದಾ? ಹಾ, ಕನ್ಫರ್ಮ್ ಮಾಡಿ ಯಾರಾದ್ರು. ಹರೇ ಕೃಷ್ಣ. ಎಲ್ಲಿವರೆಗೆ ಚರ್ಚೆ ಮಾಡಿದ್ವಿ? ಮಂತ್ರ 7 ಸ್ಟಾರ್ಟ್ ಮಾಡಿದ್ವಲ್ವಾ ನಾವು ಲಾಸ್ಟ್ ಟೈಮ್? ಲಾಸ್ಟ್ ಪ್ಯಾರಾಗ್ರಾಫ್ ಎಕ್ಸ್ಪ್ಲೇನ್ ಮಾಡಿಲ್ಲ ಪ್ರಭು, 6ನೇ ಯಾವ್ದ್ರದ್ದು? ಮಂತ್ರದಲ್ಲಿ. ಬಟ್ ಮಂತ್ರ 7 ಸ್ಟಾರ್ಟ್ ಆಗಿಲ್ವಾ? ಸ್ಟಾರ್ಟ್ ಆಗಿದೆ ಪ್ರಭು, ಲಾಸ್ಟ್ ಪ್ಯಾರಾಗ್ರಾಫ್ ಮಾತ್ರ ಎಕ್ಸ್ಪ್ಲೇನ್ ಮಾಡಿಲ್ಲ. ಇಲ್ಲ ಅದನ್ನ ಸಂಕ್ಷೇಪವಾಗಿ ಎಕ್ಸ್ಪ್ಲೇನ್ ಮಾಡಿ ಮುಂದೆ ಹೋಗಿರ್ತೀವಿ. ಅದು ಇಲ್ಲ ಹಾಕ್ಬಿಟ್ಟು ಪ್ರಭು, ಹೋಗಿರೋದಿಲ್ಲ. 7 ಸ್ಟಾರ್ಟ್ ಆಗಿಲ್ಲ ಪ್ರಭು. 7 ಆಗ್ಲಿಲ್ಲ. ಸ್ಟಾರ್ಟೇ ಆಗಿಲ್ವಾ? ಇಲ್ಲ ಓಕೆ, ಪ್ರಭು, ಇಲ್ಲ. 6 ಆಗ್ಲಿಲ್ಲ. ತನಕ ಆಗಿ. ಓಕೆ, ಫೋರ್ಸ್ಫುಲ್ ಆಗಿ ಲಾಸ್ಟ್ ಮಾಡ್ದಂಗೆ ಪಾರ್ಟ್ ಆಗುತ್ತೆ ಅಂತ ಹೇಳಿದ್ರಿ, ಅದಕ್ಕೆ ಮಾಡಿಲ್ಲ. ಓಕೆ, ಆಯ್ತು. ಸೊ ಈ ದಿನ ಚರ್ಚೆ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಆ, ಶ್ಲೋಕ ಒಮ್ಮೆ ನಾವು ಪಠಣೆ ಮಾಡ್ಬಿಡೋಣ. ತಮಗೆಲ್ಲ ಈ ಮೆಸೇಜ್ ಸಿಕ್ಕಿದೆ, ನಾನು ಕೂಡ ಗ್ರೂಪಲ್ಲಿ ನೋಡಿದೆ. ನೆಕ್ಸ್ಟ್ ವಾರ ಶ್ಲೋಕ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಈ 3 ಡೇಟ್ಸಲ್ಲೇ ನೀವು ಚೂಸ್ ಮಾಡಬೇಕು. ಒಂದಲ್ಲ, ಎರಡಲ್ಲ, 3 ಕೊಟ್ಟಿದ್ದೀವಿ. ಒಂದಿನ ಆಗಲಿಲ್ಲ ಅಂದರೆ ಇನ್ನೊಂದು ದಿನ ಅಂತೂ ಚೂಸ್ ಮಾಡಲೇಬಹುದು ಅಲ್ವಾ? ಬಟ್ ಇದಾದ್ಮೇಲೆ ಮತ್ತೆ ಶ್ಲೋಕ ಪರೀಕ್ಷೆ ಕಂಡಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಸೀರಿಯಸ್ ಆಗಿ ತಗೊಳ್ತಾ ದಯವಿಟ್ಟು ಈ 3 ಡೇಟ್ಸಲ್ಲೇ ಚೂಸ್ ಮಾಡಿ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆಮೇಲೆ ನಾವು ಇದನ್ನ ಅವಕಾಶ ನೀಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಇದಾದ್ಮೇಲೆ ಬೇರೆ ಮತ್ತೆ ಓಪನ್ ಬುಕ್ ಪರೀಕ್ಷೆ ಡೇಟ್ಸ್ ಬರುತ್ತೆ, ಕ್ಲೋಸ್ ಬುಕ್ ಪರೀಕ್ಷೆ ಡೇಟ್ಸ್ ಬರುತ್ತೆ. ಅವಾಗ ಮತ್ತೆ ಮಧ್ಯದಲ್ಲಿ ಶ್ಲೋಕ ಪರೀಕ್ಷೆನ ಕಂಡಕ್ಟ್ ಮಾಡೋದು ಕಷ್ಟ ಆಗುತ್ತೆ. 2 ಶ್ಲೋಕ ಇದೆ. ಶ್ಲೋಕಗಳನ್ನ ಕಣ್ಮುಚ್ಚಿ ಹೇಳಲಿಕ್ಕೆ ಬರಬೇಕು, ಅನುವಾದವನ್ನು ಕಣ್ಮುಚ್ಚಿ ಹೇಳಲಿಕ್ಕೆ ಬರಬೇಕು. ಅದನ್ನ ಇವ್ಯಾಲ್ಯೂಯೇಟ್ ಮಾಡೋರು ಚೆಕ್ ಮಾಡಿ ಹೇಳ್ತಾರೆ. ಪ್ರಭುಜಿ, ಹರೇ ಕೃಷ್ಣ, 1ರಿಂದ 3 ಅಲ್ವಾ? ಇಲ್ಲಿ ಯಾವ 2 ತೋರಿಸ್ತಾ ಇದೀವಿ ಅವೆರಡೆ. ಹೌದಾ? ಓ, 2 ಶ್ಲೋಕ. ಎಲ್ಲಿ ನಿಮ್ಗೆ 3 ಅಂತ ಹೇಳಿದ್ದಾರೆ? ಇಲ್ಲ, ಇದ್ರಲ್ಲಿ ಕೀ ಬುಕ್ ಅಲ್ಲಿ ಇಲ್ಲಿ 3 ಶ್ಲೋಕ ಅಂತ ಬರ್ತಿತ್ತಲ್ವಾ, ಇದು ಹ್ಯಾಂಡ್ ಬುಕ್ ಅಲ್ಲಿ 1ರಿಂದ 3 ಅಂತ ಹಾಗಿತ್ತು. ಅದು ಎಕ್ಸ್ಪ್ಲೇನ್ ಮಾಡಕ್ ಮಾತ್ರ ಮಾತಾಜಿ. ಹೌದಾ? ಅದೇ ಇಲ್ಲಿ ಇದ್ರಲ್ಲಿ ನಾವು ಬರೆಯೋದಿಕ್ಕೆ ಅಷ್ಟೇ ಅದು. ಓ, ಅದ ನಿಮ್ಮ ಎಷ್ಟೇ ಪ್ರಕ್ರಿಯೆಯಲ್ಲಿ 1ರಿಂದ 3 ಮಂತ್ರಗಳ ಭಾವಾರ್ಥ ಉಲ್ಲೇಖಿಸಿ ಅಂತ ಬರ್ದಿತ್ತಲ್ಲ, ನಾನು ಇದನ್ನ ಅದೇನಕ್ಕೆ ಕೇಳಿದ್ದಾರೆ ಹೇಳಿ? ಉಲ್ಲೇಖಿಸಿ ಅಂದ್ರೆ ಅದು ಅದೇ ಓಪನ್ ಬುಕ್ ಪರೀಕ್ಷೆ ಭಾವಾರ್ಥ ಕೇಳಿರೋದು. ಮತ್ತೆ ಭಾವಾರ್ಥವನ್ನು ಉಲ್ಲೇಖನ ನೀಡಿ ಅಂತ ಹಾಕಿದ್ದಾರೆ. ಸೊ ಇಲ್ಲಿ ನಾವು ಕೇಳ್ತಾ ಇರೋದೇನು? ಶ್ಲೋಕ ಕಂಠಪಾಠ, ಆಮೇಲೆ ಅದಕ್ಕೂ ಅರ್ಥ ಅಲ್ವಾ? ಅರ್ಥ, ಅದಕ್ಕೆ ಅರ್ಥ, ಭಾವಾರ್ಥ ಅಲ್ಲ, ಅನುವಾದ. ಭಾವಾರ್ಥ ಅಲ್ಲ, ಬರೀ ಅರ್ಥ. ಓಕೆ, ನಾನು ಅದನ್ನೇ ಕನ್ಫ್ಯೂಸ್ ಮಾಡ್ಕೊಂಡು 3 ಶ್ಲೋಕ ಅಂತ ಹೇಳ್ಕೊಂಡಿದ್ದೀನಿ. ಒಳ್ಳೇದಾಯ್ತು, ಕೇಳಿದ್ದು ಸ್ಪಷ್ಟವಾಯ್ತು. ಇಲ್ಲ ಅಂದ್ರೆ 3 ಇದ್ರೆ 3 ನಾವು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ವಿ.
ಅದೇನೋ ಎರಡಿದೆ, ಸರಿ. ಅದಕ್ಕೆ ಎರಡು ನಾನು ಪ್ರಾಕ್ಟೀಸ್ ಮೂರು ಮಾಡಿಸ್ತಾ ತುಂಬಾ ಇದ್ದೀವಿ. ಸೊ ಕಷ್ಟನೇ. ಸೊ ಓಕೆ ಎರಡನ್ನ ಓಕೆ. ಪ್ರಾಕ್ಟೀಸ್ ಮಾಡಿ ಮುಂದಿನ ಯೂನಿಟ್ ಅಲ್ಲಿ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಓಂ ಹಾಗಾದ್ರೆ ಎರಡೇ ಪೂರ್ಣಮದ ಪ್ರಾರ್ಥನೆ ಶ್ಲೋಕ ಒಂದು, ಪೂರ್ಣಮಿದಂ ಮಂತ್ರ ಒಂದು, ಅದು ಎರಡನೇ ಪೂರ್ಣಾತ್ ಅಲ್ವಾ ಪ್ರಭುಜಿ? ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಪುಂಜೀತ ಮಾಗೃತಃ ಕಸ್ಯ ಸ್ವಿಧನಂ. ಹರೇ ಕೃಷ್ಣ. ಸೊ ನಾವು ಮಂತ್ರ 6ರ ಚರ್ಚೆಯನ್ನು ನೋಡ್ತಾ ಇದ್ವಿ. ಸೊ ನಿಮ್ಗಾಗ್ಲೇ ನೀವು ತಿಳಿದಿರೋ ಹಾಗೆ ಈ ಒಂದು ಡಿವಿಷನ್ ಏನಿದೆ ಮಂತ್ರ 4ರಿಂದ 8, ಇದು 2ನೇ ವಿಭಾಗ ಈಶೋಪನಿಷತ್ತಿಂದು. ಈ ವಿಭಾಗದಲ್ಲಿ ನಾವು ಆ ಈಶನ ಕುರಿತಾಗಿ ಹೆಚ್ಚು ತಿಳುವಳಿಕೆಯನ್ನು ಪಡಿತಾ ಇದ್ದೀವಿ. ಯಾವೊಬ್ಬ ವ್ಯಕ್ತಿ ಜಗತ್ತಿನಲ್ಲಿ ಜೀವಿ ಶಾಂತಿಯಿಂದ ನೆಮ್ಮದಿಯಿಂದ ಜೀವಿಸಲಿ ಅಂತ ಹೇಳಿ ಈಶಾವಾಸ್ಯ ತತ್ವವನ್ನು ರೂಪಿಸಿದ್ದಾನೋ, ಈ ಪ್ರಕೃತಿಯನ್ನು ನಡೆಸ್ತಾ ಇದ್ದಾನೋ, ಎಲ್ಲವೂ ಕೂಡ ಆತನ ಒಡೆತನದಲ್ಲೇ ಇರೋದು ಅಲ್ವಾ. ಸೊ ಅಷ್ಟೊಂದೆಲ್ಲ ಒಬ್ಬ ಜೀವಿಯ ಒಳಿತಿಗಾಗಿ ಯೋಜಿಸಿರುವಂತಹ ಈಶನ ಕುರಿತಾಗಿ ಜೀವಿಯಲ್ಲಿ ಆಸಕ್ತಿ ಉಂಟಾದಾಗ ಆ ಈಶನ ತಿಳುವಳಿಕೆಯನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನ ಈ ಮಧ್ಯದ 5 ಶ್ಲೋಕಗಳು ಹೇಳ್ತವೆ. ಯಾವ ಮಾರ್ಗದಿಂದ ನಾವು ತಿಳಿಲಿಕ್ಕೆ ಆಗೋದಿಲ್ಲ ಈಶನನ್ನ ಅಥವಾ ಪರಮಪುರುಷನನ್ನ, ಅದು 2 ಶ್ಲೋಕಗಳು ವರ್ಣಿಸಿದೆ. ನಂತರದ 2 ಶ್ಲೋಕದಲ್ಲಿ ಹೇಗೆ ಆತನ ಕುರಿತಾಗಿ ನಾವು ತಿಳ್ಕೊಳ್ಬಹುದು, ಯಾವ ಮಾರ್ಗ ಅದು ಸೂಕ್ತ, ಅದು ಆಧ್ಯಾತ್ಮಿಕ ದೃಷ್ಟಿಯನ್ನು ಬೆಳೆಸ್ಕೊಳ್ಳೋದ್ರಿಂದ, ಅನುಶೀಲನೆ ಮಾಡೋದ್ರಿಂದ ಅದು ಸಾಧ್ಯ. 8ನೇ ಶ್ಲೋಕದಲ್ಲಿ ಆತನ ವ್ಯಕ್ತಿತ್ವದ ಕೆಲ ಗುಣಗಳನ್ನು ಹೇಳಲಾಗಿದೆ. ಈ ದಿನದ ಚರ್ಚೆಯಲ್ಲಿ ನಾವು 6ನೇ ಶ್ಲೋಕವನ್ನ ಎಲ್ಲಿ ಚರ್ಚೆಯಲ್ಲಿ ನಿಲ್ಲಿಸಿದ್ವೋ ಅದರಿಂದ ಮುಂದುವರಿತಾ ನೋಡೋಣ. ಸೊ ತಮಗೆಲ್ಲ ನೆನಪಿರೋ ಹಾಗೆ 6ನೇ ಶ್ಲೋಕ ಅದು ಕನಿಷ್ಠ, ಮಧ್ಯಮ ಮತ್ತೆ ಉತ್ತಮ ಅಧಿಕಾರಿಯ ಬಗ್ಗೆ ವರ್ಣನೆ ಮಾಡುತ್ತೆ. ಈ 3 ಅಧಿಕಾರಿಗಳು ಇವರು ಭಕ್ತರ ಶ್ರೇಣಿಗಳು ಆಕ್ಚುಲಿ. ಸೊ ಈ ಶ್ರೇಣಿ ಅಥವಾ ಏನು ಹೇಳ್ತಾರೆ ಕ್ಲಾಸಿಫಿಕೇಶನ್, ಇದನ್ನು ಯಾವ ಆಧಾರದ ಮೇಲೆ ಮಾಡಲಾಗಿದೆ? ಯಾವ ಆಧಾರದ ಮೇಲೆ ಈ ರೀತಿಯಾಗಿ ವಿಭಾಗವನ್ನು ಮಾಡಲಾಗಿದೆ? ಯಾರಿಗೆ ನೆನಪಿದೆ? ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಹೇಳ್ಬೇಕು. ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಇದು 3 ಭಾಗ ಮಾಡಿದ್ದೀವಿ. ಓಕೆ, ಯಾವ ಕನಿಷ್ಠ ಸ್ಥಾನ ಅನ್ನೋದು ಯಾವ ಆಧಾರದ ಮೇಲೆ ನಾವು ನೋಡ್ತೀವಿ? ಹೌದು, ಭಕ್ತಿಯಲ್ಲಿ ಬೆಳವಣಿಗೆ, ಬಟ್ ಅದರಲ್ಲೂ ಕೂಡ ಎಕ್ಸಾಕ್ಟ್ ಆಗಿ ಏನನ್ನ ಕಾಣ್ತೀವಿ ನಾವು ಅಂತ. ಓಕೆ, ಮೇ ಬಿ ಈಗ ಕನಿಷ್ಠ, ಮಧ್ಯಮ, ಉತ್ತಮದ ಅರ್ಥಗಳನ್ನು ತಿಳಿದ್ಮೇಲೆ ಅದು ಇನ್ನೂ ಸ್ಪಷ್ಟ ಆಗುತ್ತೆ. ಓಕೆ, ಕನಿಷ್ಠ ಅಧಿಕಾರಿ ಅಂದ್ರೆ ಯಾರು? ಯಾರು ಪರಮ ಪುರುಷ ಭಗವಂತನ ಬರೀ ದೇವಸ್ಥಾನಗಳಲ್ಲಿ ಮಾತ್ರ ಇದಾನೆ ಅಂತ ಅನ್ಕೊಳ್ತಾರೆ ಅವರು, ಮತ್ತೆ ಇತರರೊಂದಿಗೆ ಜಗಳಗಳು ಮಾಡ್ಕೊಳ್ತಾರೆ. ಓಕೆ, ಹೌದು ಹೌದು, ಥ್ಯಾಂಕ್ ಯು ಮಾತಾಜಿ. ಇನ್ನು ಯಾರಾದ್ರೂ ಬೇರೆ ಇದಕ್ಕೆ ಆ್ಯಡ್ ಮಾಡ್ತೀರಾ? ಹೆಚ್ಚಿನ ವಿವರಗಳನ್ನು ಆ್ಯಡ್ ಮಾಡ್ಲಿಕ್ಕೆ ಬಯಸ್ತೀರಾ? ಅವರು ಆಧ್ಯಾತ್ಮಿಕ ಹಂತವನ್ನು ತಲುಪೋದಕ್ಕೆ ಪ್ರಯತ್ನಿಸುತ್ತಿರ್ತಾರೆ ಅಷ್ಟೇ. ಓಕೆ, ಇನ್ನೇನಾದ್ರೂ 3 ಡೀಟೇಲ್ಸ್ ಕೊಡ್ಲಿಕ್ಕಾಗತ್ತಾ? ಹೆಚ್ಚು ಡೀಟೇಲ್ಸ್ ಕೊಡಿ ಯಾರಾದ್ರೂ. ನಾನು ಮಾಡುವ ಭಕ್ತಿನೇ ಶ್ರೇಷ್ಠ ಅಂತ ಹೇಳ್ಕೊಳ್ತೇನೆ. ತುಂಬಾ ಒಳ್ಳೆ ಡೀಟೇಲ್ ಇದು, ಒಳ್ಳೆ ವಿವರಣೆ. ಮತ್ತಿನ್ನೇನಾದ್ರೂ? ದೇವಸ್ಥಾನದಲ್ಲಿ ತಾನೇ ಇರ್ತಾರೆ ದೇವ್ರು, ಹಾಗೆ ಅಂತ ನೆನ್ಸೋರು ಕನಿಷ್ಠ ಮಾರ್ಗದವರು ಪ್ರವೇಶ. ಅದನ್ನ ಮಾತಾಜಿ ಅವ್ರು ಹೇಳಿದ್ರು, ಕರೆಕ್ಟ್. ಅದು ಮುಂಚೆ ಹೇಳಿದ್ರು. ಅದಲ್ಲದೆ ಇಲ್ಲಿವರೆಗೆ ಹೇಳಿರೋದಲ್ಲದೆ ಯಾವ್ದಾದ್ರು ಅಂಶಗಳಿವೆಯಾ? ಆಧ್ಯಾತ್ಮಿಕ ಹಂತವನ್ನು ತಲುಪಲು ಪ್ರಯತ್ನ ಮಾಡ್ತಿರ್ತಾರೆ ಪ್ರಭು, ಅಷ್ಟೇ ಅವರು ಪ್ರಯತ್ನ ಮಾಡ್ತಾರೆ. ಹೌದು, ಓಕೆ, ಐಹಿಕ ಜೀವನದಲ್ಲಿ ಪ್ರಯತ್ನಿಸ್ತಾರೆ. ಆಮೇಲೆ ಯಾರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅನ್ನೋದನ್ನ ಅವರು ಖಚಿತಪಡಿಸ್ಕೊಳಕ್ ಆಗಲ್ಲ. ಅದು ಕೂಡ ಇಂಪಾರ್ಟೆಂಟ್ ಡೀಟೇಲ್. ತುಂಬಾ ಥ್ಯಾಂಕ್ಸ್, ಕರೆಕ್ಟ್. ಸೊ ತುಂಬಾ ಥ್ಯಾಂಕ್ಸ್ ತಾವೆಲ್ಲರೂ. ಇನ್ನೇನಾದ್ರೂ ಮಿಸ್ಸಿಂಗ್ ಡೀಟೇಲ್ ಇದೆಯಾ? ಪ್ರಭುಪಾದ್ರ ನೋಡಿ, ಪ್ರಭುಪಾದ್ರ ಪುಸ್ತಕ ನಿಮ್ಮ ಹತ್ರ ಕೈಯಲ್ಲಿದ್ರೆ ಅದು ನೋಡಿ, ಅಂಶಗಳನ್ನ ನೋಡಿ. ಏನಾದ್ರೂ ಮಿಸ್ಸಿಂಗ್ ಇದೆಯಾ ಇಲ್ಲಿವರೆಗೂ ಭಕ್ತರು ಹೇಳಿದ್ರಲ್ಲಿ? ಹೇಳಿರೋ ಅಂಶನೇ ಹೇಳ್ಬೇಡಿ, ಬೇರೆ ಅಂಶ ಒಂದು
ಒಂದು ಬಗೆಯ ಭಕ್ತಿ ಇನ್ನೊಂದು ಬಗೆಯಕ್ಕಿಂತ ಉತ್ತಮವೆಂದು ತಮ್ಮ ತಮ್ಮಲ್ಲೇ ಆ ಕಚ್ಚಾಡುತ್ತಾರೆ. ಹಾ ಕಚ್ಚಾಡೋದು. ಕರೆಕ್ಟ್ ಕರೆಕ್ಟ್, ಒಳ್ಳೆ ಡೀಟೇಲ್ ಇದು. ಮತ್ತೆ ಇನ್ನೇನಾದ್ರು ಮಿಸ್ಸಿಂಗ್ ಇದೆಯಾ? ಆಯ್ತಲ್ವಾ ಎಲ್ಲ? ಸೊ ಈಗ ತಾನೇ ಎಲ್ಲರೂ ಹೇಳ್ದ ಹಾಗೆ ಕನಿಷ್ಠ ಅಧಿಕಾರಿ ಇದು ಪ್ರಾರಂಭಿಕ ಹಂತ. ಈ ಹಂತದಲ್ಲಿ ಬಹಳ ಮುಖ್ಯವಾದಂತಹ ಗುಣ, ಉತ್ತಮವಾದಂತಹ ಗುಣ ಅಂದ್ರೆ ಭಗವಂತನ ಇರುವಿಕೆ ಅಥವಾ ಅಸ್ತಿತ್ವ ಎಲ್ಲಿದೆ ಅಂತ ತಿಳ್ಕೊಳ್ತಾರೆ. ಭಗವಂತನ ದೇವಸ್ಥಾನಗಳಲ್ಲಿ, ಪೂಜಾ ಸ್ಥಾನಗಳಲ್ಲಿ. ಆ? ಅಂದ್ರೆ ಶ್ರೀ ವಿಗ್ರಹ, ಭಗವಂತನ ವಿಗ್ರಹ ಎಲ್ಲಿದೆಯೋ ಅಲ್ಲಿ ದೇವರಿದ್ದಾನೆ. ಬಹಳ ಒಳ್ಳೆ ಗುಣ ಇದು, ಲಕ್ಷಣ ಇದು. ಈ ಸ್ಥಾನವನ್ನು ಮುಟ್ಟೋದು ಕೂಡ ಸಾಮಾನ್ಯರಿಗೆ ಬಹಳ ಕಷ್ಟ. ಯೋಚನೆ ಮಾಡಿ, ಈತ ದೇವಸ್ಥಾನದ ಮೇಲೆ ಎಷ್ಟು ಶ್ರದ್ಧೆ, ವಿಗ್ರಹಗಳ ಮೇಲೆ ಎಷ್ಟು ಶ್ರದ್ಧೆ ಇಟ್ಟಿರ್ತಾನೆ. ಸದಾ ಆ ವಿಗ್ರಹಗಳ ಸೇವೆಯಲ್ಲಿ, ಆಚರಣೆಯಲ್ಲಿ, ಅವುಗಳನ್ನ ಸಂತುಷ್ಟಿಗೊಳಿಸೋದ್ರಲ್ಲಿ ಪ್ರಯತ್ನಿಸ್ತಾ ಇರ್ತಾನೆ. ಸೊ ತುಂಬಾ ಒಳ್ಳೆಯ ಗುಣ ಇದು. ಅದಲ್ಲದೆ ಆತ ಇನ್ನು ಅಭಿವೃದ್ಧಿ ಹೊಂದಬೇಕಾಗಿರೋದು ಸಾಕಷ್ಟಿದೆ. ಇನ್ನೇನಂದ್ರೆ ಈತ ದೇವರನ್ನೇನೋ ವಿಗ್ರಹಗಳಲ್ಲಿ ಕಾಣ್ತಾ ಇದ್ದಾನೆ, ಬಟ್ ಭಕ್ತರನ್ನ ದೇವರಿಗೆ ಪ್ರಿಯರು ಅಂತ ಕಾಣ್ತಾ ಇಲ್ಲ. ಆ ಭಗವಂತನಿಗೆ ಪ್ರಿಯರವರು, ಭಕ್ತರ ಹೃದಯದಲ್ಲಿ ಭಗವಂತ ಇದ್ದಾನೆ ಅನ್ನೋ ಒಂದು ಅಂಶ ಆತ ಕೇಳಿರ್ತಾನೆ, ಬಟ್ ಅದ್ರ ಬಗ್ಗೆ ಅಷ್ಟು ಶ್ರದ್ಧೆ ಬೆಳೆದಿರೋದಿಲ್ಲ. ಆತ ತಾನು ಮಾಡ್ತಿರೋ ಭಕ್ತಿ ಶ್ರೇಷ್ಠ, ಬೇರೆಯವರು ಮಾಡ್ತಿರೋ ಭಕ್ತಿ ಅಷ್ಟು ಶ್ರೇಷ್ಠ ಅಲ್ಲ. ಈ ರೀತಿಯಾದಂತಹ ಸ್ವಲ್ಪ ಅಹಂಕಾರದ ಭಾವನೆ ಇದೆ. ಹಾಗಾಗಿ ಬೇರೆಯವರೊಡನೆ ಆತ ಕೆಲವೊಮ್ಮೆ ಜಗಳ ಕಚ್ಚಾಟಗಳಲ್ಲಿ ಬೀಳ್ತಾನೆ. ನಾನೇ ಶ್ರೇಷ್ಠ, ನಿನಗೆ ಗೊತ್ತಿಲ್ಲ, ಹಾಗೆ ಹೀಗೆ ಅಂತ ಹೇಳಿ. ಸೊ ಹಾಗಾಗಿ ಆತನನ್ನ ಪ್ರಾಕೃತಿಕ ಭಕ್ತ ಅಂತಾನು ಹೇಳಿದ್ದಾರೆ. ಅಂದ್ರೆ ಏನು, ಭೌತಿಕ ಪ್ರಕೃತಿಯಲ್ಲಿ ಇನ್ನೂ ಆತ ಸಾಕಷ್ಟು ಸ್ಥಿರನಾಗಿದ್ದಾನೆ. ಅದಕ್ಕೆ ಆ ಭೌತಿಕ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಭಕ್ತರನ್ನ. ಪ್ರಾಕೃತ ಭಕ್ತ ಅಂತ ಶ್ಲೋಕಗಳಲ್ಲಿ ಹೇಳಲಾಗಿದೆ. ಸೊ ಆತ ಪ್ರಯತ್ನ ಮಾಡ್ತಾ ಇದ್ದಾನೆ ಭಕ್ತಿಯಲ್ಲಿ ಪ್ರವೇಶ ಮಾಡಲಿಕ್ಕೆ. ಎರಡನೇ ವರ್ಗದ ಭಕ್ತ, ಮಧ್ಯಮ ಅಧಿಕಾರಿ, ಆತನ ಗುಣ ಅಥವಾ ಲಕ್ಷಣಗಳೇನು? ಮೊದಲಿಗೆ ಅವರ ಪರಮ ಪ್ರಭುವನ್ನು ನೋಡ್ತಾರೆ ಪ್ರಭು, ಆಮೇಲೆ ಓಕೆ, ಭಗವಂತನನ್ನ ನೋಡ್ತಾರೆ ಮತ್ತೆ ಅವರು. ಮತ್ತೆ ಭಕ್ತ ಜ್ಞಾನವೇ ಇಲ್ಲದೆ ಅಜ್ಞರನ್ನು ನೋಡ್ತಾರೆ. ಆಜ್ಞರನ್ನ ನೋಡ್ತಾರೆ. ಮತ್ತೆ ಭಕ್ತರೊಡನೆ ಮೈತ್ರಿ ನಾಸ್ತಿಕರ ಬಳಿ ಒಂದ್ ನಿಮಿಷ ಅವ್ರ ಉತ್ತರ ಇನ್ನು ಕಂಪ್ಲೀಟ್ ಆಗಿಲ್ಲ. ಇನ್ನು 4ನೇ ವರ್ಗದವ್ರನ್ನು ನೋಡ್ತಾರೆ. ಯಾರವರು? ಭಗವಂತನಲ್ಲಿ ನಂಬಿಕೆ ಇಲ್ಲದವರನ್ನ, ಭಕ್ತರು, ಭಗವದ್ವೇಷಿಗಳನ್ನು ಕೂಡ ಅವರು ಕಾಣ್ತಾರೆ. ಸೊ ಒಳ್ಳೇದು, ಬಹಳ. ಪ್ರಭು ಯಾವ್ದೋ ಇನ್ನೊಂದೇನೋ ಡೀಟೇಲ್ ಹೇಳ್ತಾ ಇದ್ರಲ್ಲ, ಯಾರು ಹೇಳಿ. ಭಕ್ತರೊಡನೆ ಮೈತ್ರಿ ಮತ್ತೆ ಸ್ನೇಹ ಭಾವದಿಂದ ಇರ್ತಾರೆ. ಬಹಳ ಒಳ್ಳೇದು. ಎಸ್, ಮತ್ತೆ ಮತ್ತೆ ಭಗವಂತನ ದ್ವೇಷ ಮಾಡೋದ್ರಿಂದ ತುಂಬಾ ದೂರ ಇರ್ತಾರೆ ನಾಸ್ತಿಕರು. ದೂರ ಇರ್ತಾರೆ. ಮತ್ತೇನೇನಾದ್ರೂ ಡೀಟೇಲ್ಸ್ ಇದೆಯಾ? ಮುಗ್ಧರ ಬಗ್ಗೆ ದಯೆ ತೋರಿಸ್ತಾ ಇರ್ತಾರೆ ಅವರು. ಹೌದು. ಮತ್ತೆ ಅದೇ ಮುಗ್ನತೆಯಿಂದ ಇರ್ತಾರೆ ಭಗವಂತನ ಬಗ್ಗೆ. ಭಗವಂತ ಕುರಿತಾಗಿ ಪ್ರೇಮ ಅಥವಾ ಪ್ರೀತಿ ಇಲ್ಲ ಅಲ್ವಾ? ಸೊ ಈ 4 ವಿಭಾಗಗಳನ್ನ ಅವರು ಸ್ಪಷ್ಟವಾಗಿ ಗಮನಿಸ್ತಾರೆ. ಒಂದು, ಸರ್ವೋಚ್ಚನು ಅದು ಯಾರು? ಭಗವಂತ. ಎರಡನೆಯದು, ಆ ಭಕ್ತರು ಭಗವಂತನಿಗೆ ಅತ್ಯಂತ ಪ್ರಿಯರು, ಭಕ್ತಿಯಲ್ಲಿ ತುಂಬಾ ನಿಷ್ಠೆ ಶ್ರದ್ಧೆಯಿಂದ ನಡೀತಾ ಇರೋರು. ಮೂರನೆಯವರು ಭಕ್ತಿ ಜ್ಞಾನ ಭಕ್ತಿ ಸಂಪರ್ಕ ಇಲ್ಲದವರು, ಒಂದು ರೀತಿ ಅಮಾಯಕರು ಅಥವಾ ಮುಗ್ಧರು ಅಂತ ಹೇಳ್ಬೋದು, ಅಥವಾ ಅಜ್ಞರು ಅಂತ ಹೇಳಿದ್ದಾರೆ. ಅವ್ರಿಗೆ ಜ್ಞಾನ ಇಲ್ಲ, ಇಲ್ಲಿವರೆಗೆ ಯಾರು ಆ ಜ್ಞಾನವನ್ನ ಅವರಿಗೆ ತಲುಪಿಸಿಲ್ಲ. 4ನೇದು ಭಗವಂತನ ದ್ವೇಷಿಗಳು, ಭಕ್ತರನ್ನ ದ್ವೇಷಿಸುವರು. ಸೊ ಇವರ 4ರ ಕುರಿತಾಗಿ ಅವರ ವರ್ತನೆಗಳು ಹೇಗಿದೆ? ಭಗವಂತನ ಕುರಿತಾಗಿ ಪ್ರೀತಿ ಅಥವಾ ಪ್ರೇಮ, ಭಕ್ತರ ಕುರಿತಾಗಿ ಸ್ನೇಹ ಅಥವಾ ಮೈತ್ರಿ, ಆ ಮುಗ್ಧ ಅಥವಾ ಅಮಾಯಕ ಅಥವಾ ಅಜ್ಞಾನಿಗಳ ಕುರಿತಾಗಿ ದಯೆ, ಭಗವದ್ವೇಷಿಗಳ ಕುರಿತಾಗಿ ದೂರ ಇರುವುದು. ಸೊ ಈ 4 ರೀತಿಯ ಜನ, 4 ರೀತಿಯ ವರ್ತನೆಗಳು, ಇವುಗಳನ್ನು ಸ್ಪಷ್ಟವಾಗಿ ಗಮನಿಸಬೇಕು. ಸೊ ಈ ರೀತಿ ಮಧ್ಯಮಾಧಿಕಾರಿ ಆತ ಭಗವಂತನನ್ನ ದೇವಸ್ಥಾನಗಳಲ್ಲಿ ಕಾಣ್ತಾ ಇದ್ದಾನೆ, ಹೌದು, ಬಟ್ ಅಷ್ಟೇ ಅಲ್ಲದೆ ಭಕ್ತರ ಹೃದಯದಲ್ಲೂ ಕಾಣ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಆ ಮುಗ್ಧ ಅಮಾಯಕ ಅಜ್ಞರಲ್ಲೂ ಕೂಡ ಕಾಣ್ತಾ ಇದ್ದಾನೆ. ಭಗವದ್ವೇಷಿಗಳಲ್ಲೂ ಭಗವಂತ ಸ್ಥಿತನಾಗಿದ್ದಾನೆ ಅನ್ನೋದು ಗೊತ್ತು, ಬಟ್ ಆತ ಅವರಿಗೆ ಅದನ್ನ ಇನ್ನಷ್ಟು ಸಾಕ್ಷಾತ್ಕರಿಸ್ಕೊಳಕ್ ಆಗ್ತಾ ಇಲ್ಲ.
ಆ? ಅದು ಮಧ್ಯಮ ಅಧಿಕಾರಿ. ಈಗ ಉತ್ತಮ ಅಧಿಕಾರಿ ಅಂದ್ರೆ ಹೇಳಿ ಬೇಗ. ಅವನು ಭಗವಂತನನ್ನ ಅಲ್ಲದೆ ಪ್ರತಿಯೊಂದು ಜೀವಿಯಲ್ಲೇನೂ ಆತ್ಮವನ್ನು ಕಾಣ್ತಾನೆ ಪ್ರಭು. ಭಗವಂತನನ್ನ ಬಹಳ ಒಳ್ಳೆದು. ಹಾ, ಹೌದು ಉತ್ತಮ. ಹೌದು, ವೆರಿ ಗುಡ್. ಸೊ ಆತ್ಮ ಭಗವಂತನ ಅಂಶ ಅಂತ ಕಾಣ್ತಾನೆ. ಎಸ್, ಪ್ರತಿಯೊಬ್ಬರೂ ಕೂಡ ಆತ್ಮರು ಭಗವಂತನ ಅಂಶರು ಅಂತ ಕಾಣ್ತಾನೆ. ವೆರಿ ಗುಡ್. ಮತ್ತೆ ನಾಸ್ತಿಕರು ಮತ್ತೆ ಆಸ್ತಿಕರ ಮಧ್ಯ ಭೇದ ಮಾಡಲ್ಲ. ಹ್ಮ್ ಓಕೆ. ಸಾಕ್- ಭೇದ ಮಾಡಲ್ಲ ಅಂದ್ರೆ ಅರ್ಥ ಸಾಕ್ಷಾತ್ಕಾರ ಏನು? ಪಡೆದಿರ್ತಾರೆ. ಅಲ್ಲ, ಭೇದ ಮಾಡಲ್ಲ ಅಂದ್ರೆ ಅರ್ಥ ಏನು? ಅಂದ್ರೆ ಎಲ್ಲಾರ್ನು ಒಂದೇ ತರನು. ಭಗವಂತನ ಆ, ಅಂಶಗಳಂತ ಪ್ರೀವಿಯಸ್ ಪಾಯಿಂಟ್ ಆಯ್ತು. ಸಾರಿ ಬ್ರೋ. ಹಾ, ಅಲ್ಲ ಅಲ್ಲ, ಪಾಯಿಂಟ್ ಸೇಮ್ ಇರ್ಬೋದು, ನೋ ಪ್ರಾಬ್ಲಮ್. ಬಟ್ ನಾ ಅದಲ್ಲ. ಬಟ್ ಭೇದ ಮಾಡಲ್ಲ ಅಂದ ತಕ್ಷಣ ಯಾರು ಭಕ್ತಿ ಮಾಡಲ್ಲ ಅವರು ಕೂಡ ಭೇದ ಮಾಡಲ್ಲ. ಬಟ್ ಈ ಉತ್ತಮ ಅಧಿಕಾರಿ ಭೇದ ಮಾಡಲ್ಲ ಅಂದ್ರೆ ಅರ್ಥ ಏನು? ಆತ ಎಲ್ಲರನ್ನೂ ಎಲ್ಲಾರ್ನು ಆತ್ಮರ ಸ್ತರದಲ್ಲಿ ಹಾ ನೋಡ್ತಾರೆ. ಆ ಸ್ತರದಲ್ಲಿ ನೋಡ್ತಾ ಇದ್ದಾರೆ ಬ್ರಾಹ್ಮಣರ್ನು ಅಂತ. ಹಾ, ಬೀದಿ ನಾಯಿನು. ಸುಮ್ಮನೆ ಭೇದ ಮಾಡಲ್ಲ ಅಂದ್ಬಿಟ್ರೆ ರಾಜಕಾರಣಿಗಳು ಅದೇ ರೀತಿ ಮಾತಾಡ್ತಾರೆ. ಬಟ್ ಅವ್ರಿಗೂ ಉತ್ತಮ ಅಧಿಕಾರಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ವೆರಿ ಗುಡ್. ಮುಂದೆ ಹೇಳಿ. ಹಾ, ಮುಂದೆ ಹೇಳಿ. ಸಾಕ್ಷಾತ್ಕಾರ ಆಧ್ಯಾತ್ಮಿಕ ಪಡೆದಿರ್ತಾರೆ ಕಿಡಿಯತ್ತ ಪ್ರಭು. ಆಕರ್ಷಿಸಲ್ಪಡುತ್ತಾನೆ. ಅರ್ಥ ಆಗ್ಲಿಲ್ಲ, ಇನ್ನೊಮ್ಮೆ ಹೇಳ್ಬೇಕು. ಆಧ್ಯಾತ್ಮಿಕ ಕಿಡಿಯತ್ತ ಆಕರ್ಷಿಸಲ್ಪಡುತ್ತಾನೆ. ಹಾ, ಆಧ್ಯಾತ್ಮಿಕ ಕಿಡಿಯತ್ತ ಆಕರ್ಷಿಸಲ್ಪಡುತ್ತಾನೆ. ಓಕೆ, ಮತ್ತೇನಾದ್ರೂ ಡೀಟೇಲ್ಸ್ ಇದೆಯಾ? ಎಲ್ಲಾ ರೀತಿಯ ಜೀವಿಗಳು ಭಗವಂತನ ಅಂಶಗಳೇ. ಆದರೆ ಕೆಲವರು ಭಗವಂತ ನೀಡಿರುವಂತಹ ಸ್ವಾತಂತ್ರ್ಯವನ್ನ ಸದುಪಯೋಗ ಪಡಿಸ್ಕೊಂಡಿದ್ದಾರೆ, ಕೆಲವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಸೊ ಈ ಜ್ಞಾನ ಉಂಟು ಅವನಿಗೆ. ಆತ ಭೇದ ಮಾಡಲ್ಲ ಅಂದ ತಕ್ಷಣ ಇದನ್ನ ಮರ್ತು ಬಿಡ್ತಾನೆ ಅಂತ ಅಲ್ಲ. ಇದು ಅವನಿಗೆ ಗೊತ್ತುಂಟು. ಅಷ್ಟೇ ಅಲ್ಲದೆ ಆತ ಯಾರು ಭಗವಂತನ ಕೊಟ್ಟಿರುವಂತಹ ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೋ ಅವರ ಒಳಿತಿಗಾಗಿ ಆತ ವಿಶೇಷವಾದ ಯೋಜನೆಗಳನ್ನ ಮಾಡ್ತಾನೆ, ಶ್ರಮಿಸ್ತಾನೆ, ಒಂದಲ್ಲ ಒಂದು ರೀತಿಯಲ್ಲಿ ಅವರನ್ನ ಭಗವಂತನ ಕಡೆ ಆಕರ್ಷಿಸಲಿಕ್ಕೆ ಪ್ರಯತ್ನಿಸ್ತಾನೆ. ಸೊ ಇದು ಉತ್ತಮ ಅಧಿಕಾರಿಯ ವರ್ಣನೆ. ಸೊ ಈ ಮೂರು ವರ್ಣನೆಯಿಂದ ನಮ್ಗೆ ಏನ್ ತಿಳಿಯುತ್ತೆ ಅಂದ್ರೆ, ಕನಿಷ್ಠ ಅಧಿಕಾರಿ ಭಗವಂತನ ಅಸ್ತಿತ್ವವನ್ನ ಎಲ್ಲಿ ಕಾಣ್ತಾ ಇದ್ದಾನೆ? ದೇವಸ್ಥಾನದಲ್ಲಿ. ಮಧ್ಯಮಾಧಿಕಾರಿ ದೇವಸ್ಥಾನದ ಹೊರತಾಗಿ ಆತ ಭಕ್ತರ ಹೃದಯದಲ್ಲಿ ಕಾಣ್ತಾ ಇದ್ದಾನೆ, ಆ ಅಮಾಯಕ ಮುಗ್ಧರ ಹೃದಯದಲ್ಲೂ ಕಾಣ್ತಾ ಇದ್ದಾನೆ. ಭಗವದ್ವೇಷಿಗಳ ಹೃದಯದಲ್ಲೂ ಆತನಿಗೆ ತಿಳಿದಿದೆ, ಅಲ್ಲೂ ಇದ್ದಾನೆ ಭಗವಂತ ಅಂತ. ಬಟ್ ಅದರ ಪೂರ್ತಿ ಸಾಕ್ಷಾತ್ಕಾರ ಆತನಿಗೆ ಇನ್ನೂ ಪೂರ್ತಿಯಾಗಿ ಆಗಿಲ್ಲ. ಬಟ್ ಉತ್ತಮ ಅಧಿಕಾರಿ ಆತ ಎಲ್ಲೆಡೆ ಭಗವಂತನ ಅಸ್ತಿತ್ವ ಇದೆ. ದ್ವೇಷಿಗಳು ಕೂಡ ಭಗವಂತನ ಅಂಶಗಳೇ. ಅವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅವರ ಸ್ವಾತಂತ್ರ್ಯ. ಸೊ ಇದನ್ನ ಉತ್ತಮ ಅಧಿಕಾರಿ ಪೂರ್ತಿಯಾಗಿ ತಿಳಿದಿದ್ದಾನೆ, ಸಾಕ್ಷಾತ್ಕರಿಸ್ಕೊಂಡಿದ್ದಾನೆ. ಸೊ ಈ ಮೂರು ವರ್ಗಗಳ ಏನ್ ಹೇಳ್ತಾರೆ ಕ್ಲಾಸಿಫಿಕೇಶನ್ಗೆ ಆಧಾರ ಏನು? ಮತ್ತೆ ಆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನು ಆಧಾರ? ಪರಮ ಪುರುಷನ ಅಸ್ತಿತ್ವದ ಅರಿವು ಎಷ್ಟರ ಮಟ್ಟಿಗೆ ಭಕ್ತರಲ್ಲಿ ಬೇರೆ ಬೇರೆಯವರಲ್ಲಿ ಇದೆ ಅಲ್ವಾ? ಸ್ಪಷ್ಟ ಆಯ್ತಾ ಇದು? ಹರೇ ಕೃಷ್ಣ. ಎಸ್ ಪ್ರಭು. ಸೊ ಕನಿಷ್ಠ ಅಧಿಕಾರಿ ದೇವಸ್ಥಾನದಲ್ಲಿ ಕಾಣ್ತಾನೆ, ಮಧ್ಯಮ ಅಧಿಕಾರಿ ದೇವಸ್ಥಾನದಲ್ಲದೆ ಬೇರೆ ಕೆಲವರ ಹೃದಯದಲ್ಲೂ ಕಾಣ್ತಾನೆ, ಉತ್ತಮ ಅಧಿಕಾರಿ ಎಲ್ಲೆಲ್ಲೂ ಕಾಣ್ತಾನೆ. ಅದಕ್ಕೆ ಆ ಸರ್ಕಲ್ ಕೂಡ ಆ ರೀತಿಯಾಗಿ ತೋರಿಸಲಾಗಿದೆ. ಓಕೆ, ಸೊ ಈಗ ಕೆಲವರು ಉತ್ತಮಾಧಿಕಾರಿಯ ಈ ಶ್ಲೋಕದಲ್ಲಿ ಹೇಳಿರೋ ಗುಣಗಳು ಉತ್ತಮಾಧಿಕಾರಿಯ ಲಕ್ಷಣಗಳು. ಆತ ಎಲ್ಲರನ್ನೂ ಭಗವಂತನಲ್ಲಿ ಕಾಣ್ತಾನೆ, ಭಗವಂತನನ್ನು ಎಲ್ಲರಲ್ಲೂ ಕಾಣ್ತಾನೆ ಅಲ್ವಾ? ಅದೇ ಇರೋದಲ್ವ ಡೀಟೇಲ್ ಅಲ್ಲಿ. ಸೊ ಈ ರೀತಿ ಉತ್ತಮ ಅಧಿಕಾರಿಯ ವರ್ಣನೆ ಇದನ್ನ ಕೆಲವರು ಮಾತಾಡ್ತಾರೆ, ಸಮಭಾವದಲ್ಲಿ ಕಾಣಬೇಕು, ಭೇದ ಭಾವ ಮಾಡಬಾರ್ದು ಅಂತ. ಬಟ್ ಅವರಿಗೆ ಆಧ್ಯಾತ್ಮಿಕ ಜ್ಞಾನದ ಲೇಷವೂ ಗೊತ್ತಿಲ್ಲ. ಸೊ ಅವರು ಉತ್ತಮಾಧಿಕಾರಿಯಂತೆ ವರ್ತನೆ ಮಾಡ್ಲಿಕ್ಕೆ ಹೋದ್ರು ಕೂಡ ಅದು ಸುಳ್ಳು ವರ್ತನೆ, ಅದು ತಪ್ಪು ವರ್ತನೆ, ಅದು ಸ್ವಾರ್ಥಕ್ಕೋಸ್ಕರ ಆಗಿರುತ್ತೆ ಅಲ್ವಾ? ರಾಜಕಾರಣಿಗಳು ಅಥವಾ ಭೌತಿಕವಾದಿಗಳು ಈ ರೀತಿ ಮಾತನಾಡ್ತಾರೆ. ಬಟ್ ಅದರಿಂದ ಏನಾದ್ರೂ ಉಪಯೋಗ ಆಗುತ್ತಾ ಹೇಳಿ? ಇಲ್ಲ ಹೇಳಿ, ಇಲ್ಲ. ಇಲ್ಲ.
ನಿಜವಾದಂತಹ ಸಾಕ್ಷಾತ್ಕಾರ ಇರೋದು ಈ ರೀತಿಯ ಈ ವರ್ಗದ ಭಕ್ತನಿಗೆ. ಈ ವರ್ಗದ ಭಕ್ತನ ಕುರಿತಾಗಿ ಈ ಶ್ಲೋಕದಲ್ಲಿ ಹೇಳಲಾಗ್ತದೆ. ಓಕೆ, ಹಾಗಿದ್ದಲ್ಲಿ ಸಾಧಕ ಭಕ್ತರು ಈ ಸ್ಥಿತಿಯನ್ನ ಹೇಗೆ ತಲುಪಬೇಕು, ಈ ಗುಣಗಳನ್ನ ಹೇಗೆ ಪಡಿಬೇಕು? ಅದಕ್ಕೆ ಬಹಳ ಮುಖ್ಯವಾಗಿ ಒಂದು ಶಬ್ದವನ್ನ ಉಪಯೋಗಿಸಿದ್ರು ಪ್ರಭುಪಾದರು. ಶ್ಲೋಕದಲ್ಲಿರೋ ಶಬ್ದ ಅನುಪಶ್ಯತಿ. ಇದರ ಅರ್ಥ ಏನು? ಅಂದ್ರೆ ಅಂದ್ರೆ ಗುರುಗಳನ್ನ ಅನುಸರಿಸ್ಕೋಬೇಕು ಮಾರ್ಗವನ್ನು ಅವರು ಅನುಸರಿಸ್ಕೊಂಡು ಹೇಳಿದಂತೆ ಗುರು ಹಾ, ಆಚಾರ್ಯ ವೇದಶಾಸ್ತ್ರಗಳನ್ನು ಹೇಳಿರುವಂತ ಮಾರ್ಗವನ್ನು ಅನುಸರಿಸುವುದು. ಅನುಸ್- ಅನುಸರಿಸೋದು. ಓಕೆ, ಅನುಸರಿಸೋದು ಕರೆಕ್ಟ್, ಹೌದು. ಹ್ಮ್. ಅವ್ರು ಹೇಳಿರೋ ರೀತಿ ಜಗತ್ತನ್ನ ಕಾಣೋದು. ಪಶ್ಯತಿ ಅಂದ್ರೆ ನೋಡೋದಲ್ವಾ? ನೋಡೋದು. ಆ ದೃಷ್ಟಿ, ಅದಕ್ಕೆ ಆಧ್ಯಾತ್ಮಿಕ ದೃಷ್ಟಿ. ಸೊ ಆ ಆಧ್ಯಾತ್ಮಿಕ ದೃಷ್ಟಿ ಹೇಗೆ ಗೊತ್ತಾಗುತ್ತೆ ನಮ್ಗೆ? ಆ ಶಾಸ್ತ್ರಗಳು, ಗುರುಗಳು ಅಥವಾ ಗುರುಗಳು ಆಚಾರ್ಯರು ಆಚಾರಗಳು ಅವ್ರು ಏನ್ ಹೇಳಿರೋದನ್ನ ತಿಳಿಸಿದಾರಲ್ಲ ಆದ ರೀತಿ ಬೆಳೆಸ್ಕೊಳ್ಳೋದು. ಓಕೆ, ಸೊ ಇಲ್ಲಿವರೆಗೆ ಚರ್ಚೆ ಮಾಡಿದ್ವಿ ಅನ್ಸುತ್ತೆ ಲಾಸ್ಟ್ ಟೈಮ್. ಈಗ ಮುಂದೆ ಹೌದು. ನೋಡೋಣ. ಓಕೆ, ಸೊ ಹೌದು. ಈ ಎರಡು ಅಂಶಗಳಿವೆಯಲ್ಲ, ಇವು ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್. ಓಕೆ, ಅದಕ್ಕೆ ನಾನು ನಿಮ್ಮ ಬಾಯಿಂದ ಉತ್ತರ ಕೇಳಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಪ್ರಶ್ನೆ ಕೇಳಿ ಚೆಕ್ ಮಾಡ್ತಾ ಇದ್ದೆ. ಓಕೆ, ಅಫ್ಕೋರ್ಸ್ ಆನ್ಸರ್ಸ್ ಅಲ್ಲಿ ಏನು ಅಷ್ಟೊಂದು ಡೀಟೇಲ್ಸ್ ಬರಬೇಕಿಲ್ಲದಿದ್ರು ಕೂಡ ಅಟ್ಲೀಸ್ಟ್ ನಮ್ಮ ಅರ್ಥಕ್ಕೆ ನಾವು ಅಷ್ಟು ತಿಳಿದಿರಬೇಕು. ಈಗ ನಾವು ಮುಂದೆ ಹೋಗೋಣ. ಆ, ಮುಂದೆ ಪ್ರಭುಪಾದರು ವರ್ಣಿಸ್ತಾರೆ. ಆಕ್ಚುಲಿ ಈ ಅನುಪಶ್ಯತಿ ಇದೆ ನೋಡಿ, ಈ ಅನುಪಶ್ಯತಿ ಶಬ್ದದ ಅರ್ಥವನ್ನೇ ಪ್ರಭುಪಾದರು ಇಲ್ಲಿ ವರ್ಣನೆ ಮಾಡಿದ್ರು. ಸೊ ಹೇಗೆ ಶಿಷ್ಯ ಗುರುವಿನಿಂದ ತಿಳಿತಾನೋ, ಶಾಸ್ತ್ರದಿಂದ ತಿಳಿತಾನೋ, ಆ ರೀತಿಯಾಗಿ ಜಗತ್ತನ್ನ ಕಾಣ್ತಾನೋ, ಅದು ಅನುಪಶ್ಯತಿ. ಅದನ್ನ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಬೇಕು. ಕೇವಲ ಆ ಓದಿ ತಿಳಿಯೋದಲ್ಲ, ಅದರಂತೆ ವರ್ತಿಸೋದು, ಅದರಂತೆ ಜಗತ್ತನ್ನ ಕಾಣೋದು, ಅದು ಅನುಪಶ್ಯತಿ. ಲಾಸ್ಟ್ ಟೈಮ್ ನಾನು ಚರ್ಮಚಕ್ಷು, ಶಾಸ್ತ್ರಚಕ್ಷು, ಪ್ರೇಮಚಕ್ಷು ಹೇಳಿದ್ನ ಇದನ್ನ? ಇಲ್ಲ ಪ್ರಭು. ಚರ್ಮ ಶಿಕ್ಷೆ. ನಾನು ಧರ್ಮ ಹೇಳಿದ್ರಿ ಪ್ರಭು, ಹೇಳಿದ್ರಿ. ಧರ್ಮ ಮಾರ್ಗವಾಗಿ ನಡೆಯೋದಾ? ಹಾಗೆ ನೋಡುವ ದೃಷ್ಟಿ ಶಾಸ್ತ್ರ ದೃಷ್ಟಿ, ಚಕ್ಷು ಭಗವಂತನ ಅರಿವು ಇದೆ. ಸೊ ನಮ್ಮ ಕಣ್ಣುಗಳು, ಭೌತಿಕ ಇಂದ್ರಿಯಗಳೇನಿವೆ, ಇವುಗಳು ಸಾಮಾನ್ಯವಾಗಿ ಏನನ್ನು ನೋಡ್ತವೆ? ಭೌತಿಕ ವಸ್ತುಗಳನ್ನ ನೋಡ್ತವೆ. ಸೊ ಇದು ಚಕ್ಷು, ಕಣ್ಣೇನಿದೆ, ಇದು ಚರ್ಮದಿಂದ ಮಾಡಲ್ಪಟ್ಟಿರೋದು ಅಥವಾ ಭೌತಿಕ ಅಂಶ. ಅದಕ್ಕೆ ಚರ್ಮಚಕ್ಷು ಅಂತ ಹೇಳ್ತಾರೆ, ಭೌತಿಕ ಚಕ್ಷು. ಬಟ್ ನಮಗೆ ಶಾಸ್ತ್ರ, ಗುರು, ಆಚಾರ್ಯ ಏನ್ ಕೊಡ್ತಾರಲ್ಲ ದೃಷ್ಟಿ, ಚಕ್ಷು ದಾನ್ ದಿಲೋ ಜೈ, ಜನ್ಮೆ ಜನ್ಮೆ ಪ್ರಭು ಸೇ, ಗುರು ಪೂಜೆಯಲ್ಲಿ ಹಾಡ್ತೀವಲ್ವಾ, ಅದು ಯಾವ ಚಕ್ಷು? ಅದು ಶಾಸ್ತ್ರ ಚಕ್ಷು. ಶಾಸ್ತ್ರ ಹೇಗೆ ನಮಗೆ ಜಗತ್ತನ್ನ ನೋಡ್ಲಿಕ್ಕೆ ನಮಗೆ ಅಭ್ಯಾಸ ಮಾಡಿಸುತ್ತೋ, ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಹೇಗೆ ನೀನು ಈ ಜಗತ್ತನ್ನ ಕಾಣಬೇಕು. ಪಶ್ಯಂತಿ ಜ್ಞಾನ ಚಕ್ಷುಷಃ, 15ನೇ ಅಧ್ಯಾಯದಲ್ಲಿ ಬರುತ್ತಲ್ವ ಈ ಶ್ಲೋಕ. ವಿಮೂಢ ನಾನು ಪಶ್ಯಂತಿ, ಪಶ್ಯಂತಿ ಜ್ಞಾನ ಚಕ್ಷುಷಃ. ಸೊ ಜ್ಞಾನಚಕ್ಷು ಅಥವಾ ಶಾಸ್ತ್ರಚಕ್ಷು, ಆ ಶಾಸ್ತ್ರಚಕ್ಷುವನ್ನು ಬೆಳೆಸ್ಕೊಂಡವನು ಈ ಜಗತ್ತನ್ನ ಸರಿಯಾಗಿ ಕಾಣಲಿಕ್ಕೆ ಪ್ರಯತ್ನಿಸ್ತಾನೆ. ಇದಾದ ಮೇಲೆ ನೆಕ್ಸ್ಟ್ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದಾಗ ಯಾವ ಚಕ್ಷು ಬೆಳೆಯುತ್ತೆ? ಪ್ರೇಮ ಚಕ್ಷು. ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ, ಅದು ಶುದ್ಧ ಭಕ್ತ, ಪ್ರೇಮಿ ಭಕ್ತನ ದೃಷ್ಟಿ, ಪ್ರೇಮ ಚಕ್ಷು. ಸೊ ಸಾಧಕರು ಯಾವ ಚಕ್ಷುವಿನಿಂದ ಕಾಣಬೇಕು? ಯಾವ ಕಣ್ಣು ದೃಷ್ಟಿಯಿಂದ ಕಾಣಬೇಕು? ಪ್ರೇಮ ಚಕ್ಷುನಿಂದ. ಪ್ರೇಮ ಓ ಮೈ ಚಕ್ಷು ಗಾಡ್, ತಾವೆಲ್ಲ ದೊಡ್ಡವರಪ್ಪ. ಪ್ರೇಮ ಚಕ್ಷು ಅದು ಶುದ್ಧ ಭಕ್ತರು ಅಥವಾ ಪ್ರೇಮಿ ಭಕ್ತರು ಅವರು ಕಾಣುವಂಥದ್ದು. ಅದನ್ನ ನಾವು ನಕಲು ಮಾಡ್ಲಿಕ್ಕೆ ಆಗ್ತದೆ. ಶಾಸ್ತ್ರ ಚಕ್ಷು ಬೆಳೆಸ್ಕೊಳ್ಬೇಕು ಫಸ್ಟ್ ಅಲ್ವಾ? ಶಾಸ್ತ್ರ ಓದಿ ಜಗತ್ತನ್ನ ಸರಿಯಾಗಿ ಹೇಗೆ ಕಾಣಬೇಕು ಅನ್ನೋದನ್ನ ಕಲಿಬೇಕು. ಸಾಧಕರು ಶಾಸ್ತ್ರ ಚಕ್ಷುವನ್ನು ಬೆಳೆಸ್ಕೊಳ್ಬೇಕು. ಸೊ ಅದಕ್ಕೆ ಶಾಸ್ತ್ರಗಳನ್ನ ಓದೋದು, ಗುರುಗಳಿಂದ ಕೇಳೋದು, ಅದು ಇಂಪಾರ್ಟೆಂಟ್. ಸೊ ಈಗ ಶಾಸ್ತ್ರ ಅಂದ ತಕ್ಷಣ ಶಾಸ್ತ್ರಿಗಳು ಅಥವಾ ವೇದಗಳು ಅಥವಾ ಶ್ರುತಿಗಳು, ಇವುಗಳಲ್ಲಿ ಸಾಕಷ್ಟು ವರ್ಣನೆ ಇದೆ, ಸಾಕಷ್ಟು ರೀತಿ ಉಪದೇಶಗಳಿವೆ. ಕೆಲವೊಮ್ಮೆ ಜನ ಈ ರೀತಿಯಾಗಿ ಮಾತಾಡ್ತಾರೆ, ಆ ಶಾಸ್ತ್ರದಲ್ಲಿ ಈ ರೀತಿ ಹೇಳಿದ್ದಾರೆ, ಈ ಶಾಸ್ತ್ರದಲ್ಲಿ ಈ ರೀತಿ ಹೇಳಿದ್ದಾರೆ, ಯಾವುದನ್ನ ಅಂತ ನಾವು ಪಾಲಿಸ್ಬೇಕು? ಬಟ್ ಬರ್ದವರೆಲ್ಲ ಒಬ್ರೆ, ಯಾರವರು? ವೇದವ್ಯಾಸರು. ವೇದವ್ಯಾಸರು. ಸೊ ವೇದವ್ಯಾಸರು
ಜಗತ್ತಿಗೆ ಈ ಶಾಸ್ತ್ರಗಳನ್ನು ನೀಡುವಾಗ ಅವರಲ್ಲಿದ್ದಂತಹ ಉದ್ದೇಶ ಒಂದೇ ಆಗಿತ್ತು. ಆ ಒಂದು ಉದ್ದೇಶವನ್ನ ಪೂರ್ತಿ ಮಾಡಲಿಕ್ಕೆ ಅನೇಕ ಶಾಸ್ತ್ರಗಳನ್ನ ಬರೆದ್ರು. ಏಕವಾಕ್ಯತ ಅಂತ ಹೇಳ್ತಾರೆ. ಶಾಸ್ತ್ರ ಅದು ಒಂದೇ ಉಪದೇಶವನ್ನ ಬೇರೆ ಬೇರೆ ಹಂತಗಳಲ್ಲಿ ಹೇಳ್ತಾ ಹೋಗುತ್ತೆ. ಯಾರು ಆ ಪೂರ್ತಿ ಉಪದೇಶವನ್ನ ಕೇಳಲಿಕ್ಕೆ ತಯಾರಿಲ್ವೋ ಆ ಉಪದೇಶದ ಪ್ರಾರಂಭಿಕ ಹಂತವನ್ನ ಹೇಳುತ್ತೆ. ಅದಾದ್ಮೇಲೆ ತಯಾರಾದಾಗ ಇನ್ನಷ್ಟು ವಿವರಣೆಯನ್ನ ಕೊಡುತ್ತೆ. ಪೂರ್ತಿ ತಯಾರಾದಾಗ ಪೂರ್ತಿ ಉಪದೇಶವನ್ನು ಹೇಳುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಜ್ಞಾನಂ ತೇಹಂ ಸ ವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಕೇಳಿದ್ದೀರಾ? ಬಹಳ ಒಳ್ಳೆ ಶ್ಲೋಕ ಇದು. ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ನಿನಗೆ ಹೇಳ್ತಾ ಇದ್ದೀನಿ ಅರ್ಜುನ, ಜ್ಞಾನ ಮತ್ತೆ ವಿಜ್ಞಾನ. ಆ ಅಧ್ಯಾಯದ ಹೆಸರೇ ಅದು, 7ನೇ ಅಧ್ಯಾಯ, ಜ್ಞಾನ ವಿಜ್ಞಾನ ಯೋಗ. ಈ ಮಾತನ್ನ ನಿನಗೆ ಕೇಳಿದ್ಮೇಲೆ ತಿಳ್ಕೊಳ್ಳೋ ಅಂತಹ ಯಾವುದೇ ಅಂಶ ಉಳಿದಿರೋದಿಲ್ಲ. ಅಂದ್ರೆ ಏನರ್ಥ? ಪೂರ್ತಿ ಜ್ಞಾನ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದ. ಯಜ್ಞಾತ್ವ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಏನು ಉಳಿಯೋದಿಲ್ಲ, ನಾನು ಪೂರ್ತಿ ಜ್ಞಾನವನ್ನ ಹೇಳ್ತಾ ಇದ್ದೆ. ಇದೇ ಮಾತನ್ನ ಕ್ರೈಸ್ಟ್ ಬೈಬಲ್ ಅಲ್ಲಿ ಹೇಳ್ತಾನೆ. ಏನಂತ? ನಾನು ನಿನಗೆ ಏನೆಲ್ಲ ಹೇಳ್ಬೇಕಂತ ಇದ್ದೀನಿ, ಬಟ್ ಅದಕ್ಕೆ ನೀನು ತಯಾರಾಗಿಲ್ಲ ಅಂತ ಹೇಳ್ತಾನೆ. ಯಾರು ಹೇಳಿದ್ರು ಈ ಮಾತನ್ನ? ಬೈಬಲ್ ಕ್ರೈಸ್ಟ್ ಬೈಬಲ್ ಅಲ್ಲಿ ಹೇಳಿದ. ಬೈಬಲ್ ಅಂದ್ರೆ ಹೇಳಿ ಅರ್ಥ ಏನು? ಅಲ್ಲಿ ಹೇಳಿರೋ ಜ್ಞಾನ ಅದು LKG UKG ಫಸ್ಟ್ ಸ್ಟ್ಯಾಂಡರ್ಡ್ ತರ. ಅದಾದ್ಮೇಲೆ ಬೆಳೆದ ಹಾಗೆ ಹೆಚ್ಚಿನ ಜ್ಞಾನವನ್ನ ನೀಡ್ತಾ ಹೋದ ಭಗವಂತ, ಬೇರೆ ಬೇರೆ ರೂಪಗಳಲ್ಲಿ ಬಂದು ಬೇರೆ ಬೇರೆ ಜನಗಳ ಮೂಲಕ. ಬಟ್ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾನೆ? ಆ ರೀತಿ ಹೇಳಿದಾನ? ಏನ್ ಹೇಳ್ದ ಅಲ್ಲಿ? ನಾನು ಎಲ್ಲಾ ಜ್ಞಾನ ಕೊಡ್ತಾ ಇದ್ದೀನಪ್ಪ ನಿನ್ಗೆ, ಇದನ್ನ ಸರಿಯಾಗಿ ತಿಳ್ಕೊಂಡ್ರೆ ನಿನ್ಗೆ ಬೇರೆ ಏನು ತಿಳ್ಕೊಳ್ಳೋದು ಬೇಕೇ ಇಲ್ಲ. ಸೊ ಹೇಳೋ ಮಾತೇನಂದ್ರೆ ನೋಡಿ, ಇಲ್ಲಿ ಪ್ರಭುಪಾದರು ಬರೀತಾರೆ, ಶ್ರೀಲ ವ್ಯಾಸರ ಕೊನೆಯ ಅತ್ಯಂತ ಪರಿಪೂರ್ಣವಾದ ಮತ್ತು ಶ್ರೇಷ್ಠವಾದ ಕೃತಿ ಎಂದರೆ ಭಾಗವತ. ಇದು ವೇದಾಂತ ಸೂತ್ರದ ಪ್ರಮಾಣಬದ್ಧ ವ್ಯಾಖ್ಯಾನ. ಅಲ್ಲದೆ ಭಗವಂತನೇ ಹೇಳಿದ ವ್ಯಾಸದೇವನೇ ಬರೆದುಕೊಂಡ ಭಗವದ್ಗೀತೆಯೂ ಇದೆ. ಇವು ತುಂಬಾ ಮುಖ್ಯವಾದ ಅಪೌರುಷೇಯ ಧರ್ಮ ಗ್ರಂಥಗಳು. ಗೀತೆ ಮತ್ತು ಶ್ರೀಮದ್ ಭಾಗವತ ತತ್ವಗಳಿಗೆ ವಿರುದ್ಧವಾದ ಯಾವುದೇ ವ್ಯಾಖ್ಯಾನವು ಪ್ರಮಾಣಬದ್ಧವಾದುದಲ್ಲ. ಅಂದ್ರೆ ಈ ಎಷ್ಟೆಲ್ಲ ಶಾಸ್ತ್ರ ಪುರಾಣಗಳು ಏನು ಉಪದೇಶಗಳನ್ನ ಹೇಳ್ತಾವೋ, ಉದಾಹರಣೆಗೆ ವೇದಗಳಲ್ಲಿ ಆ ದೈವವನ್ನು ಪೂಜೆ ಮಾಡಿ, ಈ ಆಚರಣೆಗಳನ್ನ ಮಾಡಿ, ಈ ನಿಯಮಗಳನ್ನು ನಡೆಸ್ಕೊಳ್ಳಿ. ಅದೇ ಪುರಾಣಗಳಲ್ಲಿ ಬಂದಾಗ ಈ ರೀತಿಯಾದಂತಹ ಭಕ್ತಿಗಳನ್ನ ಪಾಲಿಸಿ, ಈ ರೀತಿಯಾದಂತಹ ನಿಯಮಗಳಿಗೆ ಇದಾವೆ ನಿಮ್ಗೆ, ಈ ರೀತಿಯಾಗಿ ನಿಮ್ಗೆ ಕೆಲ ಏನೋ ಸಡಿಲ ನಿಯಮಗಳನ್ನು ಕೂಡ ನೀಡಲಾಗಿದೆ, ಇವೆಲ್ಲವೂ ನಿಮ್ಗೆ ಕನ್ಸೆಷನ್ಸ್ ತರ ಹೇಳಲಾಗಿದೆ. ಸೊ ಇದೆಲ್ಲವನ್ನ ನಾವು ನೋಡ್ತಾ 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 ಹೋದ್ರೆ ಕೊನೆಗೆ 2 ಗ್ರಂಥಗಳು ಬಹಳ ಮುಖ್ಯವಾಗ್ತವೆ. ಅಲ್ಲಿ ಕೊಟ್ಟಿರೋ ಉಪದೇಶ ಅತಿ ಉನ್ನತವಾದದ್ದು. ಯಾವ 2 ಗ್ರಂಥಗಳು? ಶ್ರೀಮದ್ ಭಾಗವತ, ಭಗವದ್ಗೀತೆ, ಗೀತೆ. ಭಾಗವತ. ಸೊ ಅದಕ್ಕೆ ಇವುಗಳಲ್ಲಿ ಕೊಟ್ಟಿರುವಂತಹ ತತ್ವ ಇದು ಅತ್ಯುನ್ನತ ಪ್ರಮಾಣ, ಇದನ್ನ ನೀವು ಪರಿಚಯದಲ್ಲೂ ಕಂಡಿದ್ದೀರಾ. ನಾನು ಈ ತತ್ವ ನೀವು ಮುಂಚೆನೂ ಕಂಡಿದ್ರಿ, ಆ ಪ್ರಭುಪಾದರ ಲೆಕ್ಚರಲ್ಲೂ ಇತ್ತಿದು. ಸೊ ಎಲ್ಲವೂ ಕೂಡ ನೋಡಿ, ಉಪನಿಷತ್ತು, ವೇದಾಂತ, ವೇದ, ಭಗವದ್ಗೀತೆ, ಭಾಗವತ ನಡುವೆ ಸಂಪೂರ್ಣ ಹೊಂದಾಣಿಕೆ ಇದೆ. ಇದನ್ನ ಗುರು ನಮ್ಗೆ ತಿಳಿಸ್ಕೊಡ್ತಾನೆ. ಹೀಗೆ ಎಲ್ಲ ಶಾಸ್ತ್ರ, ಎಲ್ಲ ಪುರಾಣಗಳು ಆ ಒಂದೇ ಮಾತನ್ನ ಹೇಳ್ತಾ ಇದೆ. ಏನದು? ಕೃಷ್ಣ ಅಥವಾ ವಿಷ್ಣುವಿನ ಭಕ್ತಿ. ಅದೇ ಅತ್ಯಂತ ಉನ್ನತವಾದಂತಹ ಶ್ರೇಯಸ್ಸು, ಅತ್ಯಂತ ಉನ್ನತ ಪ್ರಾಪ್ತಿ ಅದು. ಸೊ ಇದನ್ನು ತಿಳಿದವರು ಅದರಲ್ಲಿ ಶಾಸ್ತ್ರಗಳಲ್ಲಿ ಇದರಲ್ಲಿ ಏನಿದು ಬೇರೆ ಬೇರೆ ಉಪದೇಶ ಅಂತ ಹೇಳಿ ತರ್ಕ ಮಾಡೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ಈಗ ಪ್ರಭುಪಾದರು ಮುಂದೆ ಈ ರೀತಿಯಾದಂತಹ ಉತ್ತಮ ಅಧಿಕಾರಿಯ ದೃಷ್ಟಿ, ಇದನ್ನ ಸಾಧಕ ಅನುಪಶ್ಯತಿ ಮಾಡೋದ್ರಿಂದ ಪಡಿತಾನೆ. ಅದು ರಾಜಕಾರಣಿಗಳು ತಮ್ಮ ಸ್ವಂತ ಉಪಯೋಗಕ್ಕೆ ಬಳಸ್ಕೊಳ್ಳುವಂಥದ್ದಾಗಿಲ್ಲ. ಕೇವಲ ಜಗತ್ತಿಗೆ ತೋರಿಸ್ಕೊಳ್ಳಿಕ್ಕೆ, ಪ್ರಸಿದ್ಧಿಗೋಸ್ಕರ
ಐಹಿಕ ಲಾಭಕ್ಕೋಸ್ಕರ ಈ ರೀತಿ ಸೇವೆ ಮಾಡೋದು, ಈ ರೀತಿ ಮಾತನಾಡೋದು, ಓ ನಾವು ಕೂಡ ಪರೋಪಕಾರ ಮಾಡ್ತೀವಿ, ಇದರಿಂದ ನಾವೇನ್ ತೋರಿಸ್ತಾ ಇದ್ದೀವಿ, ಎಲ್ಲರೂ ಒಂದೇ, ಸಮದೃಷ್ಟಿ. ಆ, ಈ ರೀತಿ ಮಾಡುವಂತಹ ಸೇವೆ ಅಥವಾ ಉಪಕಾರ ಅದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಜೀವಿಗೆ? ಆ, ಅತಿ ಉನ್ನತವಾದಂತಹ ಪರೋಪಕಾರ ಅಂದ್ರೆ ಆತ್ಮಕ್ಕೆ ಭಗವಂತನ ಸಂಪರ್ಕ ಅಥವಾ ಸಂಬಂಧ ಜೋಡಿಸುವುದು. ಪ್ರಭುಪಾದರು ಈ ಮಾತನ್ನ ಮುಂದೆ ಹೇಳ್ತಾರೆ. ನೋಡಿ, ಒಬ್ಬ ವ್ಯಕ್ತಿ ಹಸ್ತಿದ್ದಾನೆ ಅಂತೇಳಿ ಆತನಿಗೆ ಆಹಾರ ಕೊಟ್ಟು ಉಪಕಾರ ಮಾಡ್ಬೋದು ಒಬ್ಬರು, ಆದ್ರೆ ನಾಳೆ ಮತ್ತೆ ಆತನಿಗೆ ಹಸುವಾಗುತ್ತೆ, ಹೌದಲ್ವಾ? ಆತನಿಗೆ ಮತ್ತೆ ನಾಳೆ ಆಹಾರ ಕೊಡ್ತಾರ. ಈ ರೀತಿ ಕೊಡ್ಲಿಕ್ಕೆ ಎಷ್ಟು ದಿನ ಅಂತ ಆತನ ಜೊತೆ ಅವ್ರು ಇರ್ತಾರೆ ಹೇಳಿ? ಅದಲ್ಲದೆ ಈ ಜನ್ಮ ಪೂರ್ತಿ ಆಹಾರ ನೀಡಿದ ಮೇಲೂ ಕೂಡ ಮುಂದಿನ ಜನ್ಮದಲ್ಲಿ ಮತ್ತೆ ಇನ್ನೊಂದು ಶರೀರ ಪಡೆದು ಮತ್ತೆ ಹಸುವಿನಲ್ಲಿ ಬೀಳ್ತಾನೆ ಆ ವ್ಯಕ್ತಿ, ಹೌದು ಅಲ್ವೋ? ಎಷ್ಟೊಂದು ಪರೋಪಕಾರ ಮಾಡ್ಲಿಕ್ಕಾಗುತ್ತೆ. ಆ ಜೀವಿಯ ಆ ಕಷ್ಟ, ಹಸಿವಿನ ಕಷ್ಟವನ್ನ ನೀಗಿಸ್ಲಿಕ್ಕೆ ಆಗುತ್ತಾ ಪೂರ್ತಿಯಾಗಿ? ಆತನಿಗೆ ಆರ್ಥಿಕ ಸಂಕಷ್ಟ ಇದೆ ಅಂತ ಹೇಳಿ ದುಡ್ಡು, ಹಣಕಾಸು ನೆರವು ಮಾಡೋದು ಅಥವಾ ವಿದ್ಯೆ ಕೊಡೋದು, ಭೌತಿಕವಾಗಿ ಏನೋ ಒಂದು ಓದಿಸಿ ಕಲಿಸಿ ಉದ್ಯೋಗ ಕೊಡಿಸೋದು, ಅದೆಲ್ಲ ಮಾಡ್ಬೋದು, ಹೌದು, ಯಾವುದು ತಪ್ಪಲ್ಲ. ಬಟ್ ಅದೇ ಉನ್ನತ ಅಂತ ಹೇಳೋದಿದೆಯಲ್ಲ, ಅದು ಅಪೂರ್ಣ. ನಾವೆಷ್ಟೇ ಪರೋಪಕಾರ ಮಾಡಿದ್ರೂ ಕೂಡ ಭೌತಿಕ ದೃಷ್ಟಿಯಲ್ಲಿ ವ್ಯಕ್ತಿ ಮತ್ತೆ ಈ ಜನ್ಮದಲ್ಲೇ ಒಂದಲ್ಲ ಒಂದು ಕಷ್ಟಕ್ಕೊಳಗಾಗ್ತಾರೆ. ಭೌತಿಕ ವಿದ್ಯೆಯನ್ನು ಎಷ್ಟೆಲ್ಲ ಕಲ್ತ ಮೇಲೂ ಕೂಡ ಜನ ಭ್ರಮೆಗೊಳಗಾಗ್ತಾರೆ, ದುಃಖಕ್ಕೊಳಗಾಗ್ತಾರೆ, ಒಂದು ರೀತಿಯ ನೋವು, ಒಂದು ರೀತಿ ಕನ್ಫ್ಯೂಷನ್. ಯಾಕಪ್ಪ ನಾನು ಈ ರೀತಿ ಆದೆ, ಹಾಗೆ ಹೀಗೆ ಅಂತ ಹೇಳಿ ಒಂದು ರೀತಿಯ ಅಸಂತುಷ್ಟತೆ. ಇವೆಲ್ಲ ವಿದ್ಯೆಯನ್ನು ಕೊಟ್ಟ ಮೇಲೆ ವಿದ್ಯೆ ವ್ಯಕ್ತಿಯಲ್ಲಿ ಒಂದು ರೀತಿಯ ಸ್ಪಷ್ಟತೆ, ವಿವೇಕ, ಆನಂದವನ್ನು ನೀಡಬೇಕು. ಬಟ್ ಆ ವಿದ್ಯೆ ಕೊಟ್ಟ ಮೇಲೂ ಕೂಡ ಜನ ಇನ್ನು ತಪ್ಪು, ಅಜ್ಞಾನ, ದುಃಖಕ್ಕೊಳಗಾಗ್ತಾ ಇದ್ದಾರೆ ಅಂದ್ರೆ ಅದೆಷ್ಟು ಮಟ್ಟಿಗೆ ಪರಿಪೂರ್ಣ? ಸೊ ಆಹಾರ ಕೊಡೋದು, ವಿದ್ಯೆ ಕೊಡೋದು ಅಥವಾ ಆರೋಗ್ಯ ನೀಡೋದು, ಇವೆಲ್ಲವೂ ಒಳ್ಳೆ ಕಾರ್ಯಗಳು. ಆದರೆ ಅತಿ ಉನ್ನತವಾದಂತಹ ಕಾರ್ಯ ಅಥವಾ ಪರೋಪಕಾರ ಅಂದ್ರೆ ಏನು? ಏನದು? ಭಗವತ್ ಸೇವೆ ಮಾಡಿ ಜ್ಞಾನ ಕೊಡೋದು. ಜೊತೆ ಭಗವಂತನ ಕುರಿತಾಗಿ ಜ್ಞಾನ ಅಥವಾ ಭಗವಂತನ ಜೊತೆ ಸಂಬಂಧವನ್ನು ಸ್ಥಾಪಿಸಲಿಕ್ಕೆ ಆ ಜೀವಿಗೆ ನೆರವಾಗುವುದು. ಸೊ ಹೀಗೆ ಪ್ರಭುಪಾದರು ಬಹಳ ಒಳ್ಳೆ ಮಾತು ಹೇಳ್ತಾರೆ ಇಲ್ಲಿ. ಓಕೆ, ಮೇ ಬಿ ಇದನ್ನು ಪೂರ್ತಿ ಓದಿದ್ರೆ ಒಳ್ಳೇದು. ಓದಿ ಯಾರಾದ್ರೂ, ಇದು ಕೊನೆ ಪ್ಯಾರಾಗ್ರಾಫ್ ಚೆನ್ನಾಗಿದೆ, ಇದು ಭಗವದ್ಗೀತೆ 6.9 ಪ್ರಕಾರ ಓದಿ. ಹರೇ ಕೃಷ್ಣ ಪ್ರಭು, ಓದ್ಲಾ ಪ್ರಭು? ನೇತ್ರಾವತಿ ಅವರು ಓದಿ. ಓದ್ತೀನಿ. ಹರೇ ಕೃಷ್ಣ ಪ್ರಭು. ಭಗವದ್ಗೀತೆ 6.9 ಪ್ರಕಾರ, ಈಗಾಗಲೇ ಮುಕ್ತ ನೆಲೆಯಲ್ಲಿರುವವನನ್ನು ಉತ್ತಮ ಅಧಿಕಾರಿಯಾದ ಭಕ್ತನಾಗಿ ಪ್ರತಿಯೊಬ್ಬ ಜೀವಿಯನ್ನು ಸ್ವಂತ ಸೋದರನಂತೆ ನೋಡಬಹುದು. ಸದಾ ಐಕ ಲಾಭಾಕಾಂಕ್ಷೆಯಲ್ಲೇ ಇರುವ ರಾಜಕಾರಣಗಳಿಗೆ ಈ ದೃಷ್ಟಿ ಇರುವುದಿಲ್ಲ. ಉತ್ತಮ ಅಧಿಕಾರಿಯಂತೆ ನಟಿಸುವವನು ಪ್ರಸಿದ್ಧಿಯಾಗಿಯೇ ಐಹಿಕ ಲಾಭಕ್ಕಾಗಿಯೇ ತನ್ನ ಬಾಹ್ಯ ದೇಹದ ಸೇವೆ ಮಾಡಬಹುದು, ಆದರೆ ಅವನು ಆತ್ಮನ ಸೇವೆ ಮಾಡನು. ಹಾಗೆ ನಟಿಸುವವನಿಗೆ ಆಧ್ಯಾತ್ಮಿಕ ಲೋಕದ ವಿಷಯವೇ ಗೊತ್ತಿರುವುದಿಲ್ಲ. ಉತ್ತಮ ಅಧಿಕಾರಿಯು ಜೀವಿಯ ಆತ್ಮವನ್ನು ನೋಡುತ್ತಾನೆ ಮತ್ತು ಅವನನ್ನು ಚೇತನಾತ್ಮನಾಗಿ ಸೇವೆ ಮಾಡುತ್ತಾನೆ. ಹೀಗಾಗಿ ಐಹಿಕ ಅಂಶವನ್ನು ತಂತಾನೇ ಸೇವೆ ಮಾಡಿದಂತಾಗುತ್ತದೆ. ಸೊ ನೋಡಿ ಇಲ್ಲಿ, ಥ್ಯಾಂಕ್ ಯು ಮಾತಾಜಿ. ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಯಾವೊಬ್ಬ ವ್ಯಕ್ತಿ ಈ ದೃಷ್ಟಿಯಿಂದ ಪರೋಪಕಾರವನ್ನ ಮಾಡ್ತಾನೋ ಆತ ಆತ್ಮ ಮತ್ತು ದೇಹ ಎರಡಕ್ಕೂ ಒಳ್ಳೆಯದನ್ನ ಮಾಡ್ತಾನೆ. ಯಾರು ಕೇವಲ ಭೌತಿಕ ದೃಷ್ಟಿಯಿಂದ ಸೇವೆ ಮಾಡ್ತಾರೋ ಅವರು ದೇಹಕ್ಕೆ ಒಳ್ಳೇದು ಮಾಡ್ಬೋದು, ಆತ್ಮ ಮರೆತು ಬಿಡ್ತಾರೆ. ನೋಡಿ, ಪ್ರಭುಪಾದರು ಮಹಾನ್ ಗುರುಗಳು, ಅವರು ಆತ್ಮಜ್ಞಾನ, ಭಗವದ್ಜ್ಞಾನವನ್ನು ಜಗತ್ತಿಗೆಲ್ಲ ನೀಡಿದರು. ಅಷ್ಟೇ ಅಲ್ಲದೆ ದೇಹದ ಕಷ್ಟ ನೋವುಗಳಿಗೆ ಅವರು ಎಷ್ಟು ಒಂದು ರೀತಿ ಸಂವೇದನೆಯನ್ನ ತೋರಿಸ್ತಾ ಇದ್ರು. ಯಾವಾಗ ಆ ಮಾಯಾಪುರದಲ್ಲಿ ಮಕ್ಕಳು ಹಸುವಿನಿಂದ ಆ ತಿಪ್ಪೆಯಲ್ಲಿದ್ದಂತಹ ಕೆಲ ಆಹಾರ ತುಣುಕುಗಳನ್ನ ಹೆಕ್ಕಿ ಹೆಕ್ಕಿ ತಿಂತಾ ಇದ್ರು, ಪ್ರಭುಪಾದರ ಕಣ್ಣಲ್ಲಿ ನೀರು ಬಂತು. ಇನ್ನು ಮುಂದೆ ನಮ್ಮ ದೇವಸ್ಥಾನ ಸುತ್ತ ಯಾವಾಗ್ಲೂ ಕೂಡ ಪ್ರಸಾದ ವಿತರಣೆ ಆಗ್ಬೇಕು, ಎಲ್ರಿಗೂ ಕೂಡ ಪ್ರಸಾದವನ್ನ ನೀಡಿ.
ಆ, ಈ ರೀತಿ ಅವರು ಆಚರಣೆಯನ್ನ ತಂದರು. ಈಗಲೂ ಕೂಡ ಇಸ್ಕಾನ್ ಸಂಸ್ಥೆಯಿಂದ ಎಷ್ಟೆಲ್ಲ ಪ್ರಸಾದದ ವಿತರಣೆ ನಡೆಯುತ್ತೆ ಜಗತ್ತಿನಲ್ಲಿ ಎಲ್ಲಾ ಕಡೆ. ಆ, ಆ, ವಿಶೇಷವಾಗಿ ಆ, ಈ ಮಾರಕ ರೋಗ ಬಂದಿತ್ತಲ್ಲ ಆ ಸಮಯದಲ್ಲಿ ಜನ ಎಲ್ಲ ಹೆದರಿ ಒಳಗೆ ಕೂತ್ಕೊಂಡಾಗ್ಲೂ ಕೂಡ ಆ, ಈ ರೀತಿಯಾದಂತಹ ದೃಷ್ಟಿಯುಳ್ಳವರು ಹೊರ ಹೋಗಿ ಅವರು ಪ್ರಸಾದವನ್ನು ವಿತರಿಸಿ ಜನರಿಗೆ ಒಳ್ಳೆಯದನ್ನ ಮಾಡಿದ್ರು. ಐಹಿಕ ದೃಷ್ಟಿಯಿಂದ ಕಾರ್ಯ ಮಾಡೋರು ಒಂದಲ್ಲ ಒಂದು ಭಯಕ್ಕೆ ಒಳಗಾಗ್ತಾರೆ. ಬಟ್ ಆತ್ಮದೃಷ್ಟಿಯಿಂದ ಪರೋಪಕಾರ ಮಾಡೋರು ಅವ್ರಿಗೆ ಯಾವುದೇ ಭಯ ಇಲ್ಲ. ಸೊ ಹೀಗೆ ಆತ್ಮದ ದೃಷ್ಟಿಯಿಂದ ಪರೋಪಕಾರ ಮಾಡೋರು ದೇಹಕ್ಕೂ ಪರೋಪಕಾರ ಮಾಡ್ತಾರೆ. ಪ್ರಭುಪಾದರು ವಿದ್ಯಾದಾನ, ಪ್ರಭುಪಾದರು ಈ ಆಧ್ಯಾತ್ಮಿಕ ಜ್ಞಾನವನ್ನ ಹೇಗೆ ಕಲಿಬೇಕು ಅನ್ನೋದು ಹೇಳ್ಕೊಟ್ರು. ಅಷ್ಟೇ ಅಲ್ಲದೆ ಅವರ ಜೀವನೋಪಾಯಕ್ಕೆ ಹೇಗೆ ಅವರು ಒಳ್ಳೆಯ ಜೀವನವನ್ನ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ರು. ಸೊ ಈ ರೀತಿ ಎಲ್ಲ ರೀತಿಯ ಹಂತಗಳಲ್ಲಿ ಕೇವಲ ಅಧ್ಯಾತ್ಮದ ಲೆವೆಲ್ ಅಷ್ಟೇ ಅಲ್ಲ, ಮಾನಸಿಕ, ಶಾರೀರಿಕ ಎಲ್ಲ ಹಂತಗಳಲ್ಲಿ ಜೀವಿಗೆ ಪರೋಪಕಾರವನ್ನ ಆತ್ಮದ ದೃಷ್ಟಿಯಿಂದ ಕಾಣೋ ಉತ್ತಮ ಅಧಿಕಾರಿ ಮಾಡ್ತಾನೆ. ಆ ಅಂಶವನ್ನ ಪ್ರಭುಪಾದರಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಈ ಮಂತ್ರ 6ರಲ್ಲಿ ನಾವು 3 ರೀತಿಯ ಭಕ್ತರು, ಅತ್ಯಂತ ಉನ್ನತನಾದಂತಹ ಆ ಉತ್ತಮಾಧಿಕಾರಿ, ಆತ ನಿಜವಾಗಿಯೂ ಭಗವಂತನನ್ನ ಕಾಣ್ತಾನೆ. ಭಗವಂತನ ತಿಳುವಳಿಕೆ ಅಥವಾ ದರ್ಶನ ಯಾರಿಗೆ ಪೂರ್ಣ ಪ್ರಮಾಣದಲ್ಲಿದೆ? ಉತ್ತಮಾಧಿಕಾರಿ. ಸೊ ಆತನಿಂದ ನಾವು ಕೇಳಿ ತಿಳಿಬೇಕು. ಆತ ನಮಗೆ ಹೇಗೆ ತಿಳಿಸ್ತಾನೋ ಆ ರೀತಿ ನೋಡ್ಬೇಕು. ಅದಕ್ಕೇನು ಹೇಳ್ತಾರೆ? ಅನುಪಶ್ಯತಿ. ಅದು ಈ 2 ಅಂಶಗಳನ್ನ ಈ ಶ್ಲೋಕದಿಂದ ಕಾಣಬೇಕು. ಈಗ ಇದೇ ಜ್ಞಾನವನ್ನ, ಅಂಶವನ್ನ ಮುಂದೆ ಇನ್ನಷ್ಟು ವರ್ಣಿಸ್ತಾ ಮಂತ್ರ 7ರಲ್ಲಿ ಹೆಚ್ಚು ವರ್ಣನೆಯನ್ನ ಕೊಡಲಾಗಿದೆ. ಪ್ರಭುಪಾದರ ತಾತ್ಪರ್ಯ ಬಹಳ ಚೆನ್ನಾಗಿದೆ, ನೋಡೋಣ ಬನ್ನಿ. ಓಕೆ, ಮಂತ್ರ 7. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂತ್ ವಿಜಾನತಃ ತತ್ರ ಕೋ ಮೋಹಕಃ ಶೋಕ ಏಕತ್ವಂ ಅನುಪಶ್ಯತಃ. ಈ ಶ್ಲೋಕ ಮತ್ತೆ ಹಿಂದಿನ ಶ್ಲೋಕದಲ್ಲಿ ಒಂದು ಶಬ್ದ ರಿಪೀಟ್ ಆಗಿದೆ. ಅನುಪಶ್ಯತ. ಪರ್ಫೆಕ್ಟ್, ತುಂಬಾ ಚೆನ್ನಾಗಿ ಗಮನಿಸಿದ್ರ. ಅನುಪಶ್ಯತಃ, ಅನುಪಶ್ಯತಿ ಆ ಶಬ್ದ ಇಲ್ಲಿ ರಿಪೀಟ್ ಆಗಿದೆ. ಇಲ್ಲಿ ಒಂದು ವಿಶೇಷವಾದ ಶಬ್ದ ಬರುತ್ತೆ, ಏಕತ್ವಂ. ಏಕತ್ವ ಅಥವಾ ಸಮಾನತೆ, ಎಲ್ಲರೂ ಒಂದೇ ಅಂಶದವರು ಅನ್ನೋದು, ಅದು ಏನು ಅನ್ನೋದನ್ನ ಪ್ರಭುಪಾದರು ಚೆನ್ನಾಗಿ ವರ್ಣಿಸ್ತಾರೆ. ಅದೇ ಮುಖ್ಯ ವಿಷಯ ಈ ಶ್ಲೋಕದ ಭಾವಾರ್ಥದಲ್ಲಿ. ಸೊ ಶ್ಲೋಕದ ಅರ್ಥ ಏನದು? ಸ್ಮರಣವಾಗಿದೆ. ಯಸ್ಮಿನ್, ಆ ಶ್ಲೋಕದಲ್ಲೂ ಹಾಗೆ ಇತ್ತು ನೋಡಿ. ಯಸ್ತು ಸರ್ವಾಣಿ ಭೂತ್. ಇಲ್ಲಿ ಯಸ್ಮಿನ್ ಅಂದ್ರೆ ಆತನಲ್ಲಿ, ಅದು ಒಂದು ರೀತಿ ಸರ್ವನಾಮ, ಪ್ರನೌನ್ ಅದು. ಯಸ್ಮಿನ್ ಸರ್ವಾಣಿ ಭೂತಾನಿ, ಎಲ್ಲ ಜೀವಿಗಳು ಆತನಲ್ಲಿವೆ. ಆತನ ಅಂಶಗಳು, ಆಧ್ಯಾತ್ಮಿಕ ಕಿಡಿಗಳು ಅವು. ಆತ್ಮೈವಾಭೂತ್ ವಿಜಾನತಃ, ಈ ರೀತಿ ಯಾರು ತಿಳಿದಿದ್ದಾರೋ ಪ್ರತಿಯೊಬ್ಬ ಜೀವಿಯ ಬಗ್ಗೆ, ಪರಮಾತ್ಮನ ಸಂಬಂಧದಲ್ಲಿ ಪ್ರತಿ ಜೀವಿ ಆತನ ಅಂಶ. ತತ್ರ ಕೋ ಮೋಹಕಃ ಶೋಕ, ಆತನಿಗೆ ಈ ರೀತಿ ತಿಳಿದವರಿಗೆ ಮೋಹ ಮತ್ತೆ ಶೋಕ ಎಲ್ಲಿರುತ್ತೆ? ಯಾಕೆ ಅಂದ್ರೆ ಏಕತ್ವಂ ಅನುಪಶ್ಯತಃ, ಅವರು ಎಲ್ಲರನ್ನೂ ಕೂಡ ಆಧ್ಯಾತ್ಮಿಕ ಏಕತೆಯಲ್ಲಿ ಕಾಣುತ್ತಿರ್ತಾರೆ. ಏಕಭಾವ, ಸಮಾನ ದೃಷ್ಟಿ, ಅದು ಆಧ್ಯಾತ್ಮಿಕ ದೃಷ್ಟಿ. ಸೊ ಅದನ್ನ ಕಾಣುವಂಥವರು ಈ ಉತ್ತಮ ಅಧಿಕಾರಿಗಳು. ಸೊ ಆ ಉತ್ತಮ ಅಧಿಕಾರಿಯ ಹೆಚ್ಚು ವರ್ಣನೆಯನ್ನು ಇಲ್ಲಿ ಹೇಳಲಾಗ್ತಾ ಇದೆ. ಓದಿ, ಅನುವಾದ ಯಾರು ಹಿಂದೆ ಯಾರು ಓದ್ಲಿಕ್ಕೆ ಬಂದ್ರಿ? ನಾನು ಪಾಸ್ ಮಾಡಿದೆ, ಅವ್ರು ಓದಿ. ಯಾರು ಓದ್ತೀರಾ? ನಾನೇ ಪ್ರಭು. ಓದಿ. ಯಾವನು ಎಲ್ಲ ಜೀವಿಗಳನ್ನು ಆಧ್ಯಾತ್ಮಿಕ ಕಿಡಿಗಳೆಂದು ನೋಡುವನು, ಗುಣದಲ್ಲಿ ಭಗವಂತನು ಅವರು ಒಂದೇ ಎಂದು ನೋಡುವನು, ಅವನು ನಿಜವಾದ ತಿಳುವಳಿಕೆಯುಳ್ಳವನು. ಆಗ ಅವನಿಗೆ ಮೋಹವೆಲ್ಲಿ ಅಥವಾ ಕಳವಳವೆಲ್ಲಿ? ಮೋಹ, ಕಳವಳ, ಚಿಂತೆ, ಶೋಕ ಅಂಥವ್ರಿಗೆ ಎಲ್ಲಿರುತ್ತೆ? ಭಗವದ್ಗೀತೆಯಲ್ಲಿ ಇಂಥದೇ ಒಂದು ಶ್ಲೋಕ ಇದೆ, ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಸಮೈ ಪಶ್ಯತಿ. ಮುಂದೆ ಏನ್ ಹೇಳುತ್ತೆ? ನಚಮೇನ
ಹ, ನ ಚಮೇನ ಪ್ರಣಶ್ಯತಿ. ಪ್ರಣಶ್ಯತಿ. ಸೊ ಮುಂದೆ ಹೌದು, ಅದರಲ್ಲೂ ಕೂಡ ಈ ರೀತಿಯಾದ ಉತ್ತಮ ಭಕ್ತನ ಬಗ್ಗೆ ವರ್ಣನೆ ಇದೆ. ನಾನು ಇನ್ನೊಂದು ಶ್ಲೋಕ ಆ, ತಮ್ಮಿಂದ ಎಲ್ಲರಿಂದ ಅಪೇಕ್ಷಿಸ್ತೀನಿ. ಆ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಾನೆ ಅಂದ್ರೆ, ಈ ರೀತಿಯಾಗಿ ಈ ಸ್ಥಿತಿಯನ್ನ ಪಡೆದವನು ಆತ ಆತ್ಮ ಸಾಕ್ಷಾತ್ಕಾರಿ, ಬ್ರಹ್ಮ ಬ್ರಹ್ಮಭೂತ ಸಾಕ್ಷಾತ್ಕಾರಿ. ಪ್ರಸನ್ನಾತ್ಮ. ಆತನಿಗೆ ಯಾವುದೇ ಶೋಕ ಮೋಹ ಭಯ ಇಲ್ಲ. ಹೇಳಿ, ಯಾವ್ದು ಹೇಳಿ, ಯಾರು ಹೇಳಿದ್ರಿ ಬ್ರಹ್ಮಭೂತ ಈಗ ಹೇಳಿ. ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಹಾ ಸಮ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಲಭತೆ ಪರಾಂ. ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡ್ತಾ ಇದ್ದೀರಾ. ಅರ್ಥ ಹೇಳಿದ್ರದು. ಯಾರು ಆ ಬ್ರಹ್ಮಭೂತ ಹೈಯೆಸ್ಟ್ ಪ್ಲಾಟ್ಫಾರ್ಮ್ಗೆ ಹೋಗ್ತಾರೋ ಅವರು ನಮೇ ನ ಶೋಚತಿ ನ ಕಾಂಕ್ಷತಿ. ಅವ್ರು ಏದ್ರ ಬಗ್ಗೆ ಹಾ ಕಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ಆ ಲ್ಯಾಮೆಂಟೇಶನ್, ಶೋಕ. ಶೋಕ ಪಡಲ್ಲ ಅಥವಾ ಹಾ ದುಃಖ ಪಡೋದಿಲ್ಲ. ಬಿಕಾಸ್ ಅವ್ರು ಈ ಆಕಾಂಕ್ಷೆ ಸ್ಟೇಜಸ್ ಇಲ್ಲ. ಎಲ್ಲ ದಾಟಿರೋರು, ಹ್ಮ್ ಮೇಲೆ ಇರೋರು ಅಂತ. ಹ್ಮ್ ವೆರಿ ಗುಡ್. ಸೊ ನ ಶೋಚತಿ ನ ಕಾಂಕ್ಷತಿ. ಅವರಿಗೆ ಶೋಕ ಇಲ್ಲ ಹಿಂದೆ ಆಗಿರುವಂತಹ ಘಟನೆಗಳ ಕುರಿತಾಗಿ, ಮುಂದೆ ಬರುವಂತಹ ಘಟನೆಗಳ ಕುರಿತಾಗಿ ಆಕಾಂಕ್ಷೆ ಇಲ್ಲ. ನ ಶೋಚತಿ ನ ಕಾಂಕ್ಷತಿ ಸರ್ವೇಷು ಭೂತೇಷು ಮದ್ಭಕ್ತಿ ನವದೀಪ. ಎಲ್ಲವನ್ನ ಕೂಡ ಒಂದು ಸಮಭಾವದಲ್ಲಿ ಸ್ವೀಕರಿಸ್ತಾರೆ. ಸೊ ಭಗವದ್ಗೀತೆಯಲ್ಲಿ ಈ ಸಮದೃಷ್ಟಿ, ಸಮಭಾವವನ್ನ ಅನೇಕ ಬಾರಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಕೃಷ್ಣ ಹೇಳ್ತಾನೆ. ಸೊ ಇಲ್ಲಿ ಇದೇ ರೀತಿಯಾದಂತಹ ಒಂದು ಅಂಶ ಬರ್ತಾ ಇದೆ. ಇಲ್ಲಿ ಆತ್ಮೈವಾಭೂತ್ ವಿಜಾನತಃ. ಆತ್ಮೈವಾಭೂತ್ ಆ ಭಗವದ್ಗೀತೆ ಶ್ಲೋಕದಲ್ಲಿ ಬ್ರಹ್ಮಭೂತ. ಹೇಗೆ ಅದು ಸ್ಟಾರ್ಟ್ ಆಗುತ್ತೆ? ಬ್ರಹ್ಮಭೂತ ಪ್ರಸನ್ನಾತ್. ಇಲ್ಲಿ ಆತ್ಮಭೂತ, ಆತ್ಮೈವಾಭೂತ್ ವಿಜಾನತ ಶಬ್ದ ಅದೇ, ಆಲ್ಮೋಸ್ಟ್ ಅದೇ. ಆಕ್ಚುಲಿ ಪ್ರಭುಪಾದರು ಅದೇ ಶ್ಲೋಕವನ್ನ ಇದಕ್ಕೆ ಕನೆಕ್ಟ್ ಮಾಡ್ತಾರೆ. ಅದಕ್ಕೆ ನಾವು ಆ ರೆಫರೆನ್ಸ್ ಅನ್ನ ತಗೊಂಡಿದ್ವಿ. ಓಕೆ, ಈಗ ಭಾವಾರ್ಥವನ್ನ ನೋಡೋಣ ಬನ್ನಿ. ಭಾವಾರ್ಥದಲ್ಲಿ ಪ್ರಭುಪಾದರು ಬಹಳ ಒಳ್ಳೆ ಉದಾಹರಣೆಗಳನ್ನ ಕೊಡ್ತಾರೆ. ಅದನ್ನ ಓದೋಣ. ಬಟ್ ಯಾರಾದರೂ ಬೇರೆಯವರು ಮೊದಲೆರಡು ಸಾಲುಗಳನ್ನು ಓದಿ, ಭಾವಾರ್ಥವನ್ನ ಓದಿ. ಯಾರು ಓದ್ತೀರಾ? ಮೇಲೆ ಚರ್ಚಿಸಿದ ಮಧ್ಯಮ ಅಧಿಕಾರಿ ಮತ್ತು ಉತ್ತಮ ಅಧಿಕಾರಿಗಳಲ್ಲದೆ ಬೇರೆ ಯಾರು ಜೀವಿಯ ಆಧ್ಯಾತ್ಮಿಕ ಸ್ಥಾನವನ್ನು ನೋಡಲು ಸಾಧ್ಯವಿಲ್ಲ. ಎಲ್ರಿಗೂ ತಿಳಿತಾ ಈ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದ್ದಾರೆ ಪ್ರಭುಪಾದರಲ್ಲಿ? ಮಧ್ಯಮ ಅಧಿಕಾರಿ ಉತ್ತಮ ಅಧಿಕಾರಿಗಳನ್ನು ಅವರು ಇಬ್ಬರನ್ನು ಆಧ್ಯಾತ್ಮಿಕ ಸ್ಥಾನಕ್ಕೆ ನೋಡಲು ಸಾಧ್ಯವಾಗುವುದಿಲ್ಲ ಅಂತ ಹೇಳಿದ್ದಾರೆ. ಮಧ್ಯಮ ಅಧಿಕಾರಿ ಮತ್ತು ಉತ್ತಮ ಅಧಿಕಾರಿ ಆಧ್ಯಾತ್ಮಿಕ ಸ್ಥಾನ, ಯಾರು ಜೀವಿಯ ಆಧ್ಯಾತ್ಮಿಕ ಸ್ಥಾನವನ್ನು. ಯಾಕಂದ್ರೆ ಕನಿಷ್ಠ ಅಧಿಕಾರಿ ಜೀವಿನ ಹೇಗ್ ಕಾಣ್ತಾ ಇದ್ದ? ಜೀವಿಯಲ್ಲಿ ಭಗವಂತ ಇದ್ದಾನೆ ಅಂತ ಕಂಡ್ ನಾವನು ತಾನೇ ಶ್ರೇಷ್ಠ ಭಕ್ತ ಇಲ್ಲ. ಸೊ ಹಾಗಾಗಿ ಆ ವರ್ಗವನ್ನ ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಮಧ್ಯಮಾಧಿಕಾರಿ ಏನ್ ನೋಡ್ತಾನೆ? ಭಕ್ತರು ಜೀವಿಗಳಾದ್ರೂ ಅವರು ಭಕ್ತರಾಗಿರೋದ್ರಿಂದ ಅವರಲ್ಲಿ ಭಗವಂತ ನೆಲೆ ಇರುತ್ತಾನೆ, ಬಹಳ ಪ್ರಿಯರು. ಇವರು ಮುಗ್ಧರು, ಅಜ್ಞಾನಿಗಳಾದ್ರೂ ಕೂಡ ಇವರು ಕೂಡ ಭಗವಂತನ ಅಂಶಗಳೇ. ಸೊ ಆಧ್ಯಾತ್ಮಿಕ ಸ್ಥಾನ ಜೀವಿಯದ್ದು ಯಾರ್ಯಾರು ನೋಡ್ತಾರೆ? ಮಧ್ಯಮಾಧಿಕಾರಿ ನೋಡ್ತಾರೆ. ಆದ್ರೂ ಉತ್ತಮ ಅಧಿಕಾರಿ ಬಿಡಿ, ಆತ ಎಲ್ಲವನ್ನೂ ಕೂಡ ಆಧ್ಯಾತ್ಮಿಕವಾಗಿ ಕಾಣ್ತಾನೆ. ಸೊ ಹೀಗೆ ಈ ರೀತಿಯಾದಂತಹ ವಿಶೇಷವಾದಂತಹ ಆಧ್ಯಾತ್ಮಿಕ ದೃಷ್ಟಿ ಎಲ್ಲಿಂದ ಪ್ರಾರಂಭ ಆಗುತ್ತೆ? ಮಧ್ಯಮಾಧಿಕಾರಿ. ಓಕೆ, ಸೊ ಮಧ್ಯಮಾಧಿಕಾರಿಯಿಂದ ಆ ಹಂತ ಬೆಳೀತಾ ಹೋಗುತ್ತೆ. ಈಗ ಜೀವಿಗಳನ್ನ ಆಧ್ಯಾತ್ಮಿಕ ಸ್ಥಾನದಲ್ಲಿ ನೋಡೋದು ಅಂದ್ರೆ ಸಮದೃಷ್ಟಿಯಲ್ಲಿ ಕಾಣೋದು. ಇದರ ಅರ್ಥ ಏನು? ಅದನ್ನ ಪ್ರಭುಪಾದರು ಮುಂದೆ ಎರಡು ಬಹಳ ಸುಂದರವಾದಂತಹ ಒಂದು ಉದಾಹರಣೆಗಳನ್ನ ನೀಡಿ ಹೇಳ್ತಾರೆ. ಏನದು ಉದಾಹರಣೆಗಳು ಅಂದ್ರೆ, ಮೊದಲನೇ ಉದಾಹರಣೆ ಬೆಂಕಿ. ಓಕೆ, ಬೆಂಕಿ ಮತ್ತೆ ಬೆಂಕಿಯ ಕಿಡಿ. ಬೆಂಕಿ, ಇದರಲ್ಲಿ ಕೆಲ ಗುಣಗಳಿವೆ. ಏನದು? ಬೆಳಕು ಮತ್ತೆ ಶಾಖ. ಬೆಂಕಿ ಕಿಡಿಯಲ್ಲೂ ಕೂಡ ಬೆಳಕು ಮತ್ತೆ ಶಾಖ ಇದೆ, ಹೌದಲ್ವಾ? ಹರೇ ಕೃಷ್ಣ, ಹೌದಲ್ವಾ? ಸೊ ಎರಡರಲ್ಲೂ ಅದೇ ಗುಣಗಳಿವೆ. ಸೊ ಆ ಗುಣಗಳ ದೃಷ್ಟಿಯಲ್ಲಿ ಬೆಂಕಿ ಮತ್ತೆ ಬೆಂಕಿ ಕಿಡಿ ಸಮಾನ. ಇದು ಬಹಳ ಮುಖ್ಯವಾದಂತ ಅಂಶ. ಆಕ್ಚುಲಿ ಇದು ಟೆಕ್ನಿಕಲಿ ಅಚಿಂತ್ಯ ಭೇದ ಅಭೇದ ತತ್ವ ಅಂತ ಹೇಳ್ತಾರೆ.
ಇದರಲ್ಲಿ ಸಾಕಷ್ಟು ಡೀಟೇಲ್ಸ್ ಇದೆ. ಬಟ್ ಪ್ರಭುಪಾದರು ಇದನ್ನು ಬಹಳ ಸರಳವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಈ ಒಂದು ಉದಾಹರಣೆಗಳ ಮೂಲಕ. ಅದನ್ನು ನಾವು ಗಮನಿಸಬೇಕು. ಸೊ ಎರಡು ಬೆಂಕಿ ಮತ್ತೆ ಬೆಂಕಿ ಕಿಡಿ ಎರಡೂ ಕೂಡ ಆ, ಒಂದೇ ಒಂದೇ ಗುಣದ ರೂಪದಲ್ಲಿ ಸಮ. ಸೊ ಅದನ್ನ ಪ್ರಭುಪಾದರು ನಮ್ಗೆ ತಿಳಿಸ್ತಾ ಇದ್ದಾರೆ. ಬಟ್ ಪ್ರಮಾಣದಲ್ಲಿ ಭೇದ ಇದೆ. ಬೆಂಕಿ ನೀಡುವಂತಹ ಬೆಳಕು ಶಾಖ, ಬೆಂಕಿ ಕಿಡಿ ನೀಡುವ ಬೆಳಕು ಶಾಖ, ವ್ಯತ್ಯಾಸ ಇದೆ ಇಲ್ವಾ? ಹೌದು ಸಾಕಷ್ಟು ವ್ಯತ್ಯಾಸ ವ್ಯತ್ಯಾಸ ಇದೆ, ಇದೆ. ಸಾಕಷ್ಟು ವ್ಯತ್ಯಾಸ ಇದೆ. ಬಟ್ ಗುಣಗಳು ಅದೇ ರೀತಿ ಗುಣಗಳು. ಆಲ್ಮೋಸ್ಟ್ ಎಲ್ಲ ಗುಣಗಳು ಏನು ಪೂರ್ತಿ ಬೆಂಕಿಯಲ್ಲಿ ಏನೇನು ಗುಣಗಳಿವೆಯೋ ಬಹುತೇಕ ಎಲ್ಲ ಗುಣಗಳು ಕೂಡ ಆ ಬೆಂಕಿ ಕಿಡಿಯಲ್ಲೂ ಕಾಣ್ತವೆ. ಬಟ್ ಪ್ರಮಾಣದಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ. ಆಕಾಶ ಎಲ್ಲಿ, ಒಂದು ಸಣ್ಣ ಮಣ್ಣಿನ ಕಣ ಇಲ್ಲಿ ಅಲ್ವಾ? ಸೊ ಹಾಗೆ ಅದೇ ರೀತಿ ಇನ್ನೊಂದು ಉದಾಹರಣೆ ಏನ್ ಕೊಡ್ತಾರೆ, ಸಮುದ್ರ ಅಥವಾ ಸಾಗರ ಮತ್ತೆ ನೀರಿನ ಹನಿ, ಅಲ್ಲಿಯ ನೀರಿನ ಹನಿ. ಸೊ ಎರಡರಲ್ಲೂ ಯಾವ ಗುಣಗಳು ಸಮಾನವಾಗಿ ನಾವು ಕಾಣ್ತೀವಿ? ಗುಣಗಳು ಸಮ ಇರುತ್ತವೆ, ಅದು ಪ್ರಮಾಣದಲ್ಲಿ ಕಮ್ಮಿ ಇರುತ್ತೆ ಪ್ರಭು. ಅದು ಸರಿ, ಅದು ಸರಿ. ನಾನು ಕೇಳ್ತಾ ಇರೋದು ಈಗ ಸಮುದ್ರ ಮತ್ತೆ ಸಮುದ್ರದ ನೀರಿನ ಹನಿಯಲ್ಲಿ ಯಾವ ಗುಣಗಳು ಕಾಣ್ತಾ ಇವೆ? ಉಪ್ಪಿನ ಉಪ್ಪಾಗಿರುತ್ತೆ. ಉಪ್ಪುತನ ಅಲ್ವಾ? ಉಪ್ಪುತನ ಎರಡು ಕೂಡ ಉಪ್ಪು ಉಪ್ಪು ಅನ್ಸುತ್ತಲ್ವಾ? ಒಂದು ಹನಿಯಲ್ಲೂ ಉಪ್ಪುತನ ಇದೆ, ಪೂರ್ತಿ ಸಾಗರವು ಕೂಡ ಉಪ್ಪುಪ್ಪೆ ನೀರು. ಬಟ್ ಕೆಲ ಗುಣಗಳು ಕೇವಲ ಸಮುದ್ರದಲ್ಲೇ ಸಿಗತ್ತೆ. ಉದಾಹರಣೆಗೆ ಅಲೆಗಳು ಉದಾಹರಣೆಗೆ ದೊಡ್ಡ ದೊಡ್ಡ ಜೀವಿಗಳು ಕೂಡ ಸಮುದ್ರದಲ್ಲಿ ವಾಸಿಸ್ತವೆ. ಸಣ್ಣ ಹನಿಲಿ ಇರ್ತಾವ? ಸಣ್ಣ ಹನಿಲಿ ಇಲ್ಲ. ಅಲೆ ಕಾಣುತ್ತೆ, ಜೀವಿಗಳ ಆಗೋದಿಲ್ಲ. ಇಲ್ಲ. ಬಟ್ ಗುಣಗಳ ದೃಷ್ಟಿಯಲ್ಲಿ ಏಕತೆ ಇದೆ. ಇದಕ್ಕೆ ಅಭೇದ ಅಂತ ಹೇಳ್ತಾರೆ. ಏಕತೆಯನ್ನ ನೋಡುವುದು, ಇದು ಅಭೇದವನ್ನ ಕಾಣುವುದು. ಅಭೇದ, ಭೇದ ಕಾಣುವುದು ಅಂದ್ರೆ ಅರ್ಥ ಏನು? ಪ್ರಮಾಣದಲ್ಲಿ ಭೇದ ಇದೆ ಅಲ್ವೋ? ಬೆಂಕಿ ಮತ್ತೆ ಬೆಂಕಿ ಕಿಡಿ, ಅದರಲ್ಲಿ ಭೇದ ಇದ್ದೇ ಇದೆ. ಸಮುದ್ರ ಪೂರ್ತಿ ಮತ್ತೆ ಆ ಸಮುದ್ರದ ಒಂದು ಸಣ್ಣ ನೀರಿನ ಬಿಂದು, ಭೇದ ಇದೆ. ಅಟ್ ದ ಸೇಮ್ ಟೈಮ್ ಅದೇ ಸಮಯದಲ್ಲಿ ಅಭೇದವೂ ಇದೆ. ಸೊ ಇದು ಈ ಒಂದು ಸಣ್ಣ ಉದಾಹರಣೆಯಿಂದ ಓಕೆ ಇಷ್ಟೇ ಅಲ್ವಾ, ಇದರಲ್ಲಿ ಏನಂತ ಮಹಾನ್ ಇದು ಅಂತ ಅಂದ್ಕೊಳ್ತೀವಿ. ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಹೇಗೆ ಒಂದೇ ಸಮಯದಲ್ಲಿ ಎರಡು ಅಂಶಗಳು, ಎರಡು ವಸ್ತುಗಳು ಒಂದೇ ಆಗಿವೆ, ಬೇರೇನೂ ಆಗಿವೆ, ಇದನ್ನ ತಿಳ್ಕೊಳ್ಳೋದು ಅಚಿಂತ್ಯ. ಯಾಕಂದ್ರೆ ಇಲ್ಲಿವರೆಗೂ ನಾವು ಚರ್ಚೆ ಮಾಡ್ತಾ ಇರೋದು ನಿರ್ಜೀವ ವಸ್ತುಗಳ ಬಗ್ಗೆ. ಬಟ್ ಈಗ ಈ ತತ್ವವನ್ನ ಚೈತನ್ಯ ಮಹಾಪ್ರಭುಗಳು ಒಂದು ಭಗವಂತ ಅಥವಾ ಪರಮಪುರುಷ ಮತ್ತು ಜೀವಿಯ ನಡುವಿನ ಸಂಬಂಧವನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ, ತಿಳಿಸ್ಲಿಕ್ಕೆ ಉಪಯೋಗಿಸ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ? ಅಚಿಂತ್ಯ ಭೇದ ಅಭೇದ ತತ್ವ. ಸೊ ಪ್ರಭುಪಾದರು ಈ ವರ್ಣನೆಯನ್ನ ಇಲ್ಲಿ ಕೊಡ್ತಾರೆ ನಮ್ಗೆ ಈ ಶ್ಲೋಕದಲ್ಲಿ. ನೋಡಿ, ಕಿಡಿ, ನಾನು ಅದನ್ನ ಸಂಕ್ಷೇಪವಾಗಿ ಇಲ್ಲಿ ಓದ್ತಾ ಇದ್ದೀನಿ. ಬೆಂಕಿಯ ಕಿಡಿ ಬೆಂಕಿಯ ಗುಣ ಒಂದೇ ಆಗಿರುವಂತೆ ಜೀವಿಗಳು ಪರಮಪ್ರಭು ಗುಣದಲ್ಲಿ ಒಂದೇ. ಸೊ ಗಾತ್ರದಲ್ಲಿ ಕಿಡಿಗಳು ಬೆಂಕಿ ಅಲ್ಲ, ಅಂದ್ರೆ ಪ್ರಮಾಣದಲ್ಲಿ. ಗಾತ್ರ ಅಂದ್ರೆ ಪ್ರಮಾಣ. ಏಕೆಂದ್ರೆ ಕಿಡಿಲಿರೋ ಶಾಖ ಬೆಳಕು ಬೆಂಕಿ ಜೊತೆ ಕಂಪೇರ್ ಮಾಡ್ಲಿಕ್ಕೂ ಆಗೋದಿಲ್ಲ. ಸೊ ಹೀಗೆ ಮಹಾಭಾಗವತ ಅಥವಾ ಮಹಾನ್ ಭಕ್ತ ಏನಿದ್ದಾನೆ, ಭಗವಂತ ಆತ ಪರಮ ಶಕ್ತಿವಂತ, ಆತ ಎಲ್ಲ ಶಕ್ತಿಗಳ ಮೂಲ ಆತ. ಹಾಗಾಗಿ ಆತನನ್ನ ಶಕ್ತಿಮಾನ್ ಅಥವಾ ಶಕ್ತಿವಂತ ಅಂತ ಹೇಳಿದ್ದಾರೆ. ಆದ್ದರಿಂದ ಬರುವಂತಹ ಶಕ್ತಿಗಳು ಇವೆಲ್ಲವೂ. ಸೊ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಶಕ್ತಿಮಾನ್ ಶಕ್ತಿ ಮತಯೋರ್ ಅಭೇದ. ಶಕ್ತಿ ಮತ್ತೆ ಶಕ್ತಿವಂತನಲ್ಲಿ ಅಭೇದವಿದೆ. ಸೂರ್ಯ ಮತ್ತೆ ಸೂರ್ಯನ ಬೆಳಕಲ್ಲಿ ಅಭೇದ ಇದೆ. ಇವೆರಡು ಏಕಭಾವದಲ್ಲಿ. ಅಟ್ ದ ಸೇಮ್ ಟೈಮ್ ವ್ಯತ್ಯಾಸನೂ ಇದೆ. ಒಂದು ದೃಷ್ಟಿಯಿಂದ ಸಮ, ಇನ್ನೊಂದು ದೃಷ್ಟಿಯಿಂದ ಭೇದ ಇದೆ. ಸೊ ಈ ರೀತಿ ಕಾಣೋದು ಇದು ಆಧ್ಯಾತ್ಮಿಕ ದೃಷ್ಟಿ. ಕೆಲವೊಮ್ಮೆ ಜನ ಏನಂದ್ಬಿಡ್ತಾರೆ, ಜೀವಿ ಮತ್ತೆ ಭಗವಂತ ಎಲ್ಲ ಒಂದೇ. ಈಗ ಬದ್ಧಾವಸ್ಥೆಯಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ. ಅದೇ ಮುಕ್ತನಾದ ಮೇಲೆ ಜೀವಿ ಆ ಪರಮನಲ್ಲಿ ಐಕ್ಯನಾಗಿ ಒಂದೇ ಆಗ್ಬಿಡ್ತಾನೆ.
ಆಗ ಈ ಆ, ಭೇದ, ಹ, ಈ ರೀತಿಯಾದ ಭಕ್ತಿ ಇದೆಲ್ಲ ಎಲ್ಲಿದೆ? ಜೀವಿ ಮತ್ತೆ ಆ ಪರಮ ಒಂದೇ ಆದ್ಮೇಲೆ ಇವೆಲ್ಲ ಮಾತುಗಳೆಲ್ಲ ಇವೊಂದು ರೀತಿ ಭ್ರಮೆ. ಕೇಳಿದ್ದೀರಾ ಈ ರೀತಿ? ಹ? ಹೌದು ಪ್ರಭು ಹೇಳ್ತಾರೆ. ಇದಕ್ಕೇನು ಹೇಳ್ತಾರೆ? ನಿರಾಕಾರವಾದಿಗಳು. ಬ್ರಹ್ಮ ನಿರಾಕಾರವಾದ ಅಥವಾ ಮಾಯವಾದ ಆಯ್ತು. ಕೇಳಲಿಕ್ಕೆ ತುಂಬಾ ಚೆನ್ನಾಗಿದೆ. ಹ? ಇದನ್ನ ಸಾಕಷ್ಟು ಕಡೆ ಉಪದೇಶಗಳಲ್ಲಿ ಪ್ರವಚನಗಳಲ್ಲಿ ಇದೆ ಹೇಳ್ತಾರೆ. ಆಕ್ಚುಲಿ ಅವರು ಭಕ್ತಿನ ಶಾಶ್ವತ ಕ್ರಿಯೆ ಅಂತ ಪರಿಗಣಿಸೋದೇ ಇಲ್ಲ. ಎಲ್ಲಿವರೆಗೂ ನೀನು ಈ ಸಂಸಾರದಲ್ಲಿ ಸಿಲುಕಿದೆಯೋ ಭಕ್ತಿ ನೀನು ಮಾಡಬೇಕು. ಬಟ್ ಸಂಸಾರದಿಂದ ಮುಕ್ತನಾದ್ಮೇಲೆ ನಿನಗೆ ಯಾಕೆ ಬೇಕು ಭಕ್ತಿ? ಯಾಕಂದ್ರೆ ನೀನ್ ಎಲ್ಲಿರ್ತೀಯ? ನೀನು ಆ ಭಗವಂತನಲ್ಲಿ ಐಕ್ಯ ಆಗಿ ಹೋಗ್ತೀಯ. ನೀನು ಮತ್ತೆ ನಿನ್ನ ಪ್ರತ್ಯೇಕತೆ ಇರೋದೇ ಇಲ್ಲ. ಈಗ ಸಾಗರದೊಳಗೆ ನದಿ ಸೇರಿದ ಮೇಲೆ ನದಿ ಹುಡುಕಕ್ಕಾಗತ್ತಾ? ಇಲ್ಲ. ಸೊ ಆ ರೀತಿ ನಿನ್ನ ಅಸ್ತಿತ್ವನೇ ಇರೋದಿಲ್ಲ. ಏನು ಉಳಿತು ನಿನ್ನಲ್ಲಿ? ಎಂಥದೂ ಇಲ್ಲ. ಸೊ ಮುಕ್ತನಾಗುವವರೆಗೆ ಭಕ್ತಿ ಮಾಡು, ತುಂಬಾ ತೀವ್ರವಾಗಿ ಮಾಡು. ಅದಾದ್ಮೇಲೆ ಭಗವಂತನಾಗ್ಬಿಟ್ಟೆ ನೀನು, ಆ ಪರಮನಾಗ್ಬಿಟ್ಟೆ ನೀನು, ಆ ಈಶ್ವರನಾಗ್ಬಿಟ್ಟೆ ನೀನು. ಕೇಳಲಿಕ್ಕೆ ತುಂಬಾ ಚೆನ್ನಾಗಿದೆ, ಬಟ್ ವಾಸ್ತವ ಇದಲ್ಲ. ಯಾಕೆಂದ್ರೆ ಭಗವಂತ ಸದಾ ಸರ್ವೋಚ್ಚನಾಗಿಯೇ ಇರ್ತಾನೆ. ಜೀವಿ ಸದಾ ಆ ಭಗವಂತನ ಅಂಶವಾಗಿಯೇ ಇರುತ್ತೆ, ಮುಕ್ತನಾದ ಮೇಲೂ ಕೂಡ. ಸೊ ಪ್ರಭುಪಾದರು ಇದನ್ನ ಇನ್ನಷ್ಟು ನಮಗೆ ವರ್ಣಿಸ್ತಾರೆ. ನಾನು ಆಗ್ಲೇ ನಿಮಗೆ ಆ ಸಮುದ್ರದ ನೀರಿನ ಉದಾಹರಣೆಯನ್ನ ಕೊಟ್ಟೆ. ಈಗ ಜೀವಿಯಲ್ಲಿ ಮತ್ತೆ ಪರಮ ಪುರುಷನಲ್ಲಿ ಗುಣಗಳಲ್ಲಿ ಏಕತೆ ಇದೆ, ಏಕತ್ವ ಇದೆ. ಇದರ ಅರ್ಥ ಏನು? ಇದರ ಅರ್ಥ ಏನು ಅಂತ ಪ್ರಭುಪಾದರು ಇನ್ನೊಂದು ಪುಸ್ತಕದಲ್ಲಿ, ಭಕ್ತಿರಸಾಮೃತ ಸಿಂಧು ಅನ್ನೋ ಪುಸ್ತಕದಲ್ಲಿ ಹೆಚ್ಚು ವರ್ಣನೆಯನ್ನ ಪ್ರಭುಪಾದರು ಆ ರೂಪ ಗೋಸ್ವಾಮಿಗಳ ಮಾತನ್ನ ವಿವರಿಸುವಾಗ ಹೇಳಿದ್ದಾರೆ. ಅದನ್ನ ಇಲ್ಲಿ ನೋಡೋಣ. ತಾವೆಲ್ಲ ಕೇಳಿರ್ತೀರ, ಭಗವಂತನಲ್ಲಿ ಎಷ್ಟು ಗುಣಗಳಿವೆ? ಅನಂತ ಗುಣಗಳಿವೆ. ಆದ್ರೆ 64. ಮುಖ್ಯವಾಗಿ ಎಷ್ಟು ಗುಣಗಳಿವೆ? ಹ? ಮುಖ್ಯವಾಗಿ ಎಷ್ಟು ಗುಣಗಳಿವೆ? ಹ? ಮುಖ್ಯವಾಗಿ ಎಷ್ಟು 64 ಗುಣಗಳಿವೆ? 64 ಗುಣಗಳಿವೆ ಅಲ್ವಾ 64. ಪ್ರಭು? 64. 64 ಹೆದರಬೇಡಿ, ದಯವಿಟ್ಟು ನಿಮ್ಗೆ ಏನ್ ತಿಳಿಯುತ್ತೆ ಜೋರಾಗಿ ಹೇಳಿ. ಇಲ್ಲಾಂದ್ರೆ ನನಗೆ ಏನು ಗೊತ್ತಾಗಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಬ್ಲ್ಯಾಕ್ ಬಾಕ್ಸೇ ಕಾಣುತ್ತೆ. ಅದಲ್ದೇನೆ ನೀವು ಹೇಳದೆ ಇದ್ರೆ ನಾನು ಏನ್ ಕೇಳಿಸ್ತೋ ಇಲ್ವೋ ಅಂತ ಗೊತ್ತಾಗೋದೇ ಇಲ್ಲ. ಸೊ ಶ್ರೀ ಕೃಷ್ಣನಲ್ಲಿ ಅನಂತ ಗುಣಗಳಿವೆ. ಆ, ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಕಣವನ್ನ ಎಣಿಸಬಹುದು, ಆದರೆ ಭಗವಂತನ ಗುಣಗಳನ್ನ ಎಣಿಸ್ಲಿಕ್ಕಾಗುವುದಿಲ್ಲ. ಹಾಗಾಗಿಯೇ ಆತನಿಗೆ ಅನಂತ ಅನ್ನೋ ಹೆಸರು ಕೊಟ್ಟಿದ್ದಾನೆ. ಅನಂತ ಅಂದ್ರೆ ಅಂತ್ಯವೇ ಇಲ್ಲದವನು. ಆತನ ಗುಣ, ಮಹಿಮೆ, ಲೀಲೆ, ರೂಪಗಳು, ವರ್ಣನೆಗಳು ಎಲ್ಲವೂ ಅನಂತ. ಅವುಗಳನ್ನ ಎಣಿಸ್ಲಿಕ್ಕೆ ಆಗೋದಿಲ್ಲ. ಸೊ ಈ ರೀತಿಯಾಗಿ ಭಾಗವತ ವರ್ಣಿಸುತ್ತೆ. ಬಟ್ ಮುಖ್ಯವಾಗಿ ನಮಗೆ ಸ್ವಲ್ಪ ಭಗವಂತನ ನೆನಪು ಸ್ಮರಣೆ ಆಗಲಿ ಅಂತ ಹೇಳಿ ಮುಖ್ಯ ಗುಣಗಳನ್ನ ಎಣಿಸಿ ಹೇಳಿದ್ದಾರೆ. ಎಷ್ಟವು? 64. 64. ಈ 64 ಗುಣಗಳಲ್ಲಿ ಒಬ್ಬ ಜೀವಿ ಬಹುತೇಕ ಗುಣಗಳನ್ನ ಪಡಿಬಹುದು. ಎಷ್ಟರ ಮಟ್ಟಿಗೆ? ಅತಿ ಉನ್ನತನಾದಂತಹ ಜೀವಿ ಸಂಸಾರದಲ್ಲಿ ಅಂದ್ರೆ ಬ್ರಹ್ಮ. ಆತ ಎಷ್ಟು ಗುಣಗಳನ್ನ ಪಡಿಬಹುದು? ಈ ಚಾರ್ಟ್ ಪ್ರಕಾರ 50 ಗುಣಗಳನ್ನ ಪಡಿಬಹುದು. ಒಬ್ಬ ಶುದ್ಧ ಭಕ್ತನಾದಾಗ ಒಬ್ಬ ಜೀವಿ ಎಷ್ಟು ಗುಣಗಳನ್ನ ಪಡಿತಾನೆ? 50 ಗುಣಗಳನ್ನ ಪಡಿತಾನೆ. ಇದಕ್ಕೂ ಮಿಗಿಲಾಗಿ ಇನ್ನೊಂದು ತತ್ವ ಇದೆ. ಅದು ಜೀವ ಅಂತ ಹೇಳೋದಿಲ್ಲ, ಆ ತತ್ವಕ್ಕೆ ಶಂಭು ತತ್ವ ಅಂತಾರೆ. ಶಿವ ಈತ ಜೀವ ಅಲ್ಲ, ಈತ ಭಗವಂತನ ವಿಷ್ಣು ರೂಪವೂ ಅಲ್ಲ. ಈತ ವಿಶೇಷವಾದಂತಹ ತತ್ವ. ಈತನಲ್ಲಿ ಎಷ್ಟು ಗುಣಗಳಿವೆ? 55 ಗುಣಗಳಿವೆ. 55 ಗುಣಗಳು ಈತನಲ್ಲಿ. ಇದೆಲ್ಲ ಭಕ್ತಿರಸಾಮೃತ ಸಿಂಧುನಲ್ಲಿ ಒಂದೊಂದು ಗುಣಾನು ಉಲ್ಲೇಖ ಮಾಡಿ ವಿವರಣೆ ಕೊಟ್ಟಿದ್ದಾರೆ. ನೀವು ಬೇಕಿದ್ದಲ್ಲಿ ಭಕ್ತಿರಸಾಮೃತ ಸಿಂಧು 20, 21, 22 ಆ ಅಧ್ಯಾಯಗಳಲ್ಲಿ ನೀವು ಇದೆಲ್ಲ ಕಾಣ್ತೀರಿ. ಓಕೆ, ಭಗವಂತನ ಗುಣಗಳನ್ನ ವರ್ಣಿಸ್ತಾ ಎಲ್ಲವನ್ನ ಹೇಳ್ತಾ ಹೋಗ್ತಾರೆ. ಅದಾದ ಮೇಲೆ ನೆಕ್ಸ್ಟ್ ವಿಷ್ಣು ಅಥವಾ ನಾರಾಯಣ. ಈತನಲ್ಲಿ ಶಿವನಿಗಿಂತ ಇನ್ನಷ್ಟು ಹೆಚ್ಚು ಗುಣಗಳಿವೆ. ಒಟ್ಟಾರೆ 60 ಗುಣಗಳಿವೆ.
ಕೃಷ್ಣನಲ್ಲಿ 4 ಬಹಳ 64. ವಿಶೇಷ ಗುಣಗಳಿವೆ. ಹಾಗಾಗಿ ಆತ ಸರ್ವೋಚ್ಚ, ವಿಷ್ಣುವಿಗಿಂತ ಉತ್ತಮ ಆತ. 64 ಗುಣಗಳಿವೆ. ಈಗ ನಾನು ಡೀಟೇಲ್ಸ್ಗೆ ಹೋಗೋದಿಲ್ಲ. ಹ? ಕೃಷ್ಣನಲ್ಲಿ ಯಾವ್ದಪ್ಪ 4 ವಿಶೇಷ ಗುಣಗಳು, ಅಥವಾ ವಿಷ್ಣುವಿನಲ್ಲಿ ಶಿವನಿಗಿಂತ ಹೆಚ್ಚು ಯಾವಪ್ಪ ಆ ಗುಣಗಳು, ಈ ಗುಣಗಳ ಡೀಟೇಲ್ಸ್ಗೆ ನಾವು ಚರ್ಚೆ ಮಾಡೋದು ಅದು ಭಕ್ತಿರಸಾಮೃತ ಸಿಂಧು ಉನ್ನತ ಅಧ್ಯಯನದಲ್ಲಿ ತಾವೆಲ್ಲ ಕಲಿಬಹುದು. ಸೊ ಹೇಳೋ ಅಂಶ ಯಾಕೆ ಇದನ್ನೆಲ್ಲ ತೋರಿಸ್ತಾ ಇದ್ದೀವಿ ಅಂದ್ರೆ, ಪ್ರಭುಪಾದರು ಇದರ ಉಲ್ಲೇಖ ಮಾಡ್ತಾರೆ. ಈಗ ನಾವು ಮುಂದೆ ಓದ್ತಾ ಇದೀವಲ್ಲ, ಇದರಲ್ಲಿ ಇದೆಲ್ಲ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ಸೊ ಸ್ವಲ್ಪ ಗಮನ ವಹಿಸ್ಬೇಕು. ಓಕೆ, ನಾನು ಪ್ರಶ್ನೆ ಕೇಳ್ತೀನಿ, ಯಾಕಿಷ್ಟು ಯಾಕಷ್ಟು ಅಂತ, ಆಗ ನೀವು ಇದನ್ನ ನನಗೆ ನೆನಪು ಮಾಡಿ ಹೇಳಬೇಕು. 2ನೇ ಪ್ಯಾರಾಗ್ರಾಫ್ ಓದಬೇಕು. ಯಾರು ಓದ್ತೀರಾ? ಓದಿ. ನಾನು ಓದ್ಲಾ ಪ್ರಭುಜಿ? ಓದಿ ಓದಿ ಓದಿ. ಇದು ಆಧ್ಯಾತ್ಮಿಕ ಜೀವಿಗಳು ಅಲ್ಲಿಂದ ತಾನೆ? ಇಲ್ಲ, ಈ ಶ್ಲೋಕದಲ್ಲಿನ ಅಲ್ಲಿಂದಲೇ. ಏಕತ್ವಂ. ಈ ಶ್ಲೋಕದಲ್ಲಿನ ಏಕತ್ವಂ ಅನುಪಶ್ಯತಃ ಎಂಬ ಪದಗಳು ಸ್ತುತಿಗಳ ಅಭಿಪ್ರಾಯದಲ್ಲಿ ಎಲ್ಲಾ ಜೀವಿಗಳು ಒಂದೇ ಎಂಬುದನ್ನು ಸೂಚಿಸುತ್ತವೆ. ಪರಮಪೂರ್ಣನ ಬಿಡಿಕಿಡಿಗಳು ಪೂರ್ಣನ ಹೆಚ್ಚು ಕಡಿಮೆ ಶೇಕಡ 80ರಷ್ಟು ಗುಣಗಳನ್ನು ಹೊಂದಿವೆ. ಆದರೆ ಓಕೆ, ಒಂದು ಪ್ರಶ್ನೆ. ಯಾಕಪ್ಪ 80% ಹೇಳ್ತಾ ಇದ್ದಾರೆ? ಯಾಕೆ 50%, 60%, 90% ಹೇಳ್ತಾ ಇಲ್ಲ? ಕ್ಯಾಲ್ಕುಲೇಟ್ ಮಾಡಿ. 64ರಲ್ಲಿ 50 ಗುಣಗಳು ಅಂದ್ರೆ ಎಷ್ಟು ಪರ್ಸೆಂಟ್ ಆಗುತ್ತೆ? ಹ್ಮ್ 64ರಲ್ಲಿ 50 ಇದ್ರೆ, 50 ಸಿಕ್ಕರೆ ಎಷ್ಟು ಪರ್ಸೆಂಟೇಜ್ ಬಂತು ಅಂತ ಹೇಳ್ತಾರೆ? ಸರಿ ಸುಮಾರು 70. 114 ಬರ್ತದೆ ಪ್ರಭು. ಇಲ್ಲಮ್ಮ, ಹಾಗಲ್ಲ. ಅಲ್ಲ, ಅಷ್ಟು ಬರಲ್ಲ. 50/64 78% ಬರುತ್ತೆ ಹತ್ತತ್ರ. ಅದಕ್ಕೆ ಪ್ರಭುಪಾದರು ಹೆಚ್ಚು ಕಡಿಮೆ ಶೇಕಡ ಅಂತ 80ರಷ್ಟು ಅಂತ ಹೇಳಿದ್ದಾರೆ. ಸೊ ಯಾಕೆ 80ರಷ್ಟು ಹೇಳಿದ್ದಾರೆ? ಈ ಡೌಟ್ ಬರ್ಬೋದಲ್ವಾ? ಅದಕ್ಕೆ ಆ ಚಾರ್ಟ್ ತೋರಿಸಿದ್ದು. ಆ ಚಾರ್ಟ್ ಅಲ್ಲಿ ಜೀವಿ ಎಷ್ಟು ಪಡಿಬಹುದು ಪೂರ್ತಿಯಾಗಿ ಆತ ವಿಕಸಿತನಾದ್ರೆ? 50 ಗುಣ. ಸೊ ಗುಣಗಳ ಗುಣಗಳಲ್ಲಿ ಜೀವಿ ಮತ್ತೆ ಪರಮಪುರುಷನಲ್ಲಿ ಏಕತೆ ಇದೆ ಅಂತ ಹೇಳೋದ್ರ ಅರ್ಥ ಏನು? 80% ಅಷ್ಟು ಪಡಿಬಹುದು ಗುಣಗಳನ್ನ. ಅವುಗಳು ಕೂಡ ಸ್ವಲ್ಪ ಪ್ರಮಾಣದಲ್ಲಿ. ಆಕ್ಚುಲಿ ಭಗವಂತ ಮತ್ತೆ ಜೀವಿಯಲ್ಲಿ ಏಕತೆ ಇದೆ ಅಥವಾ ಅಭೇದ ಇದೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಕೆಲವೊಮ್ಮೆ ಅಭೇದ ಅಂದ ತಕ್ಷಣ ಅಲ್ಲಿ ಅದ್ವೈತವಾದ ಬಂದ್ಬಿಡತ್ತೆ. ಅದನ್ನ ಸ್ಪಷ್ಟ ಮಾಡ್ಕೊಳ್ಬೇಕು ನಾವು. ಅಭೇದ ಅನ್ನೋದು ಕೇವಲ ಗುಣಗಳಲ್ಲಿ. ಅದರಲ್ಲೂ ಕೂಡ ಎಷ್ಟು ಪೂರ್ತಿ ಗುಣಗಳು ಪಡೆಯಕ್ಕಾಗತ್ತಾ? ಇಲ್ಲ. ಎಷ್ಟರ ಮಟ್ಟಿಗೆ? 80% ಗುಣಗಳು. ಅದು ಪೂರ್ತಿ ಶುದ್ಧನಾದಂತಹ ಭಕ್ತನಲ್ಲಿ ಆತ ಕಾಣಬಹುದು. ಮುಂದೆ ಓದಿ. ಆದರೆ ಅವು ಪ್ರಮಾಣದಲ್ಲಿ ಪ್ರಭುವಿಗೆ ಸ್ವಲ್ಪವಲ್ಲ. ಈ ಗುಣಗಳು ಸಮವಲ್ಲ. ಈ ಗುಣಗಳು ಅಲ್ಪ ಪ್ರಮಾಣದಲ್ಲಿ ಇರುತ್ತವೆ. ಏಕೆಂದರೆ ಜೀವಿಯು ಪರಮಪುರುಷನ ಅಲ್ಪ ವಿಭಿನ್ನಾಂಶ. ಅಲ್ಪ ವಿಭಿನ್ನಾಂಶ. ಅಲ್ಪ ಆ ಶಬ್ದ ಬಹಳ ಇಂಪಾರ್ಟೆಂಟ್. ಅಲ್ಪ. ಭಗವಂತನನ್ನ ವಿಭು ಅಂತ ಹೇಳ್ತಾರೆ, ಜೀವಿಯನ್ನ ಅಣು ಅಂತ ಹೇಳ್ತಾರೆ. ವಿಭು ಅಂದ್ರೆ ಆಕಾಶ, ಅಣು ಅಂದ್ರೆ ಸಣ್ಣ ಒಂದು ಕಣ. ಒಂದು ಸಣ್ಣ ಕಣ ಎಲ್ಲಿ? ಆಕಾಶ ಎಲ್ಲಿ? ಬಟ್ ಗುಣಗಳಲ್ಲಿ ಸಾಮ್ಯತೆ ಇದೆ. ಈಕ್ವಾಲಿಟಿ ಇನ್ ಕ್ವಾಲಿಟೀಸ್. ಗುಣಗಳಲ್ಲಿ ಸಾಮ್ಯತೆ ಅಥವಾ ಸಮತನ ಇದೆ. ಸೊ ಅದಾದ್ಮೇಲೆ ಪ್ರಭುಪಾದರ ಉದಾಹರಣೆ ಕೊಡ್ತಾರೆ. ಏನದು? ಸಮುದ್ರದ ನೀರು ಮತ್ತೆ ಸಮುದ್ರದ ನೀರಿನ ಒಂದು ಸಣ್ಣ ಬಿಂದು. ಇವೆರಡರಲ್ಲೂ ಕೂಡ ಏಕತೆ ಇದೆ. ಹೇಗೆ? ಉಪ್ಪುತನ. ನೀವೇ ಹೇಳಿದ್ರಲ್ವಾ? ಸೊ ಒಂದು ಹನಿಯಲ್ಲಿರೋ ಉಪ್ಪಿನ ಪ್ರಮಾಣ ಮತ್ತು ಇಡೀ ಸಮುದ್ರದಲ್ಲಿರೋ ಉಪ್ಪಿನ ಪ್ರಮಾಣವನ್ನು ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಎರಡೂ ಕೂಡ ಸಮವಾಗಿವೆ. ಹೇಗೆ? ಉಪ್ಪುತನ ರಾಸಾಯನಿಕ ಸಂಯೋಜನೆಯಲ್ಲಿ ಸಮವಾಗಿದೆ. ಸೊ ಹೀಗೆ ಪ್ರಭುಪಾದರಲ್ಲಿ ಕೆಳಗಡೆ ಬರೀತಾ ಇದ್ದಾರೆ ನೋಡಿ. ಜೀವಿಯು ಗುಣದಲ್ಲಿ ಮತ್ತು ಪ್ರಮಾಣದಲ್ಲಿ ಪ್ರಭುವಿಗೆ ಸಮನಾಗಿದ್ದರೆ ಆಗ ಅವನು ಐಹಿಕ ಶಕ್ತಿಯ ಪ್ರಭಾವಕ್ಕೊಳಗಾಗುವ ಪ್ರಶ್ನೆಯೇ ಇಲ್ಲ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಕೆಲವರು ಹೇಳ್ತಾರೆ ಜೀವಿ
ಆ ಪೂರ್ಣ ಬ್ರಹ್ಮ ಪರಬ್ರಹ್ಮನ ಅಂಶ. ಆಕ್ಚುಲಿ ಜೀವಿ ಪರಬ್ರಹ್ಮನೇ ಆಗಿದ್ದ. ಅದಕ್ಕೋಸ್ಕರನೇ ಆ ಏನ್ ಹೇಳ್ತಾರೆ, ಆ ಬ್ರಹ್ಮ ಸರ್ವಂ ಖಲು ಇದಂ ಬ್ರಹ್ಮ. ಆ ಶಬ್ದವನ್ನು ಹೇಳ್ತಾರೆ. ಎಲ್ಲವೂ ಬ್ರಹ್ಮ, ಎಲ್ಲವೂ ಬ್ರಹ್ಮ. ಬ್ರಹ್ಮ ಅಂದ್ರೆ ಇಲ್ಲಿ ಚತುರ್ಮುಖ ಬ್ರಹ್ಮ ಅಂತಲ್ಲ, ಎಲ್ಲವೂ ಆಧ್ಯಾತ್ಮ, ಎಲ್ಲವೂ ಪರಮ. ಸೊ ಹಾಗಿದ್ದಲ್ಲಿ ಆ, ಎಲ್ಲವೂ ಬ್ರಹ್ಮ ಆಗಿದ್ರೆ ಜೀವಿ ಯಾಕೆ ಈ ಜಗತ್ನಲ್ಲಿ ಮಾಯೆಗೊಳಗೆ ಸೇಲಿಕಾಗ್ತಾ ಇದೆ? ಜೀವಿ ಪ್ರಮಾಣದಲ್ಲೂ ಕೂಡ ಭಗವಂತನ ಜೊತೆ ಸಮನಾಗಿದ್ದಲ್ಲಿ ಅದು ಹೇಗೆ ಮಾಯೆಯ ಪ್ರಭಾವಕ್ಕೊಳಗಾಗುತ್ತೆ? ಅದು ಪ್ರಮಾಣದಲ್ಲಿ ಸಮ ಇಲ್ಲ. ಅದಕ್ಕೋಸ್ಕರನೇ ಮಾಯೆ ಪ್ರಭಾವಕ್ಕೆ ಸಿಲುಕಿ ಈ ಜಗತ್ತಿನಲ್ಲಿ ಕಷ್ಟಪಡ್ತಾ ಇದೆ. ಇದನ್ನ ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೇಕು. ಇಲ್ಲ ಅಂದ್ರೆ ಆ ತಪ್ಪು ಸಿದ್ಧಾಂತ ಕಡೆ ಹೋಗ್ಬಿಡ್ತೀವಿ ನಾವು. ಏನದು? ಓ ಆ ಈಗ ನಾವು ಬದ್ಧರಾಗಿದ್ದೀವಿ, ಮುಕ್ತರಾದ ಮೇಲೆ ನಾವು ಐಕ್ಯರಾಗಿ ಬಿಡ್ತೀವಿ, ಆಗ ಏನು ಭೇದ ಮಾತುಗಳೇ ಇಲ್ಲ. ತಪ್ಪು ಸಿದ್ಧಾಂತ. ಇದನ್ನ ಪದೇ ಪದೇ ಪ್ರಭುಪಾದರು ಈ ತಾತ್ಪರ್ಯಗಳಲ್ಲಿ ನಮ್ಗೆ ಸ್ಪಷ್ಟಪಡಿಸ್ತಾ ಹೋಗ್ತಾರೆ. ಸೊ ಹಾಗಿದ್ದಲ್ಲಿ ಏಕತ್ವ ಅಂತ ಹೇಳ್ತಾ ಇದ್ದಾರಲ್ಲ ಈ ಶ್ಲೋಕದಲ್ಲಿ, ಇದರ ಅರ್ಥ ಏನು? ಗುಣಗಳ ಹಂತದಲ್ಲಿ ಗುಣಗಳನ್ನ ನಾವು ಗಮನಿಸಿದಾಗ 80% ಆಲ್ಮೋಸ್ಟ್ ಎಲ್ಲ ಗುಣಗಳು ಜೀವಿಯಲ್ಲೂ ಇವೆ ಅಂತ ಹೇಳಬಹುದು. ಸೊ ಆ ದೃಷ್ಟಿಯಲ್ಲಿ ಒಂದು ಆ ಏಕತೆ ಇದೆ. ಯಾವ ದೃಷ್ಟಿಯಲ್ಲಿ? ಯಾವ ದೃಷ್ಟಿಯಲ್ಲಿ? ಗುಣಗಳ ದೃಷ್ಟಿಯಲ್ಲಿ. ಗುಣಗಳ ದೃಷ್ಟಿಯಲ್ಲಿ. ಇದನ್ನು ಗಮನಿಸಿ. ಇದು ಮಾಡಬೇಡಿ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಈಗ ಇಲ್ಲಿ ಇನ್ನೊಂದು ದೃಷ್ಟಿಯಲ್ಲಿ ಕೂಡ ಜೀವಿಯಲ್ಲಿ ಜೀವಿ ಮತ್ತೆ ಪರಮ ಪುರುಷನಲ್ಲಿ ಸಮಾನತೆ ಇದೆ. ನಿಮಗೆ ಅದು ಕಾಣ್ತಾ ಇದೆ ಸ್ಕ್ರೀನ್? ಏಕತ್ವ ಎರಡು ರೀತಿಯಲ್ಲಿ ಕಾಣಬಹುದು. ಜೀವಿ ಮತ್ತೆ ಭಗವಂತನ ನಡುವೆ ಏಕತ್ವ ಅಥವಾ ಸಮಾನತೆ ಎರಡು ರೂಪದಲ್ಲಿ. ಮೊದಲನೇದೇನು? ಬೆಂಕಿ ಕಿಡಿ. ಬೆಂಕಿ ಕಿಡಿ ಪ್ರಭು. ಬೆಂಕಿ ಮತ್ತು ಬೆಂಕಿ ಕಿಡಿ. ಅದನ್ನ ಹೇಗೆ ಹೇಳ್ಬೇಕು? ಗುಣದಲ್ಲಿ ಏಕತೆ. ಗುಣದಲ್ಲಿ ಏಕತ್ವ. ಬೆಂಕಿ ಕಿಡಿ ಅಂದ್ರೆ ಏನ್ ಅರ್ಥ ಆಗಲ್ಲ ನನಗೆ. ಗುಣದಲ್ಲಿ ಏಕತೆ ಇದೆ. ಗುಣದಲ್ಲಿ ಏಕತೆ ಇದೆ ಅಂತ. ಬೆಂಕಿ ಮತ್ತೆ ಬೆಂಕಿ ಕಿಡಿ, ಸಮುದ್ರ ಮತ್ತೆ ಸಮುದ್ರದ ಹನಿ. ಆ ಉದಾಹರಣೆಯಿಂದ ನಮ್ಗೆ ಸ್ಪಷ್ಟ ಆಯ್ತು. ಈಗ ಎರಡನೇ ಅರ್ಥ ಏಕತ್ವದ್ದು ಏನದು? ಸಮಾನ ಹಿತಾಸಕ್ತಿ. ಏನಪ್ಪ ಇದು ಶಬ್ದ? ಈಗ ಭಗವಂತ ಒಂದು ಉದಾಹರಣೆ ಮೂಲಕ ಹೇಳ್ತೀನಿ ಬೆಟರ್. ಪ್ರಭುಪಾದರಿ ಉದಾಹರಣೆ ಅಂತ ತಾವೇ ಹೇಳ್ತಾರೆ ಇಲ್ಲಿ. ಏನದು? ಒಂದು ರಾಷ್ಟ್ರ ಮತ್ತೆ ರಾಷ್ಟ್ರದಲ್ಲಿರುವಂತಹ ಪ್ರಜೆಗಳು. ಈಗ ನೋಡಿ, ಒಂದು ರಾಷ್ಟ್ರಕ್ಕೆ ಒಂದು ಹಿತಾಸಕ್ತಿ ಇರುತ್ತೆ. ರಾಷ್ಟ್ರ ಹಿತದಲ್ಲಿ ಇರಬೇಕಂದ್ರೆ ಏನಾಗಬೇಕು? ಅಲ್ಲಿ ಸಂರಕ್ಷಣೆ ಚೆನ್ನಾಗಿರ್ಬೇಕು, ಹೊರಗ್ನವ್ರು ಆಕ್ರಮಣ ಮಾಡಬಾರದು, ಶೋಷಣೆ ಮಾಡಬಾರದು, ಸಂಪನ್ಮೂಲಗಳನ್ನು ಕದಿಬಾರದು, ಜನರ ಮೇಲೆ ಆಕ್ರೋಶ ಅಥವಾ ಏನೋ ಅತಿಕ್ರಮಣ ಮಾಡಬಾರದು ಅಲ್ವಾ? ಸಂರಕ್ಷಣೆ ಬಹಳ ಬೇಸಿಕ್ ಹಿತಾಸಕ್ತಿ. ಅಷ್ಟೇ ಅಲ್ಲದೆ ಜನರು ಒಂದು ರೀತಿ ಎಲ್ಲ ಅವಶ್ಯಕತೆಗಳನ್ನ ಪಡಿಬೇಕು, ಜೀವನ ಸ್ವಲ್ಪ ಸುಖಮಯವಾಗಿರಬೇಕು, ಅಭಿವೃದ್ಧಿಶೀಲರಾಗಿರ್ಬೇಕು. ಅದೇ ಅಲ್ವಾ ಈಗ ಎಲ್ಲ ಸಬ್ಕಾ ಸಾಥ್ ವಿಕಾಸ್, ಸಬ್ಕಾ ವಿಕಾಸ್ ಹೇಳ್ತಾರಲ್ವಾ? ಸೊ ಏನದು? ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಹಿತಾಸಕ್ತಿಯಿಂದ ಕಾರ್ಯ ಮಾಡೋಣ ಅಂತ. ಯಾವುದೇ ದೇಶ ಆದರೂ ಇದೇ ರೀತಿಯಾಗಿ ಒಗ್ಗಟ್ಟನ್ನ ತರುತ್ತೆ. ಸೊ ಅದರಿಂದ ಏನಾಗುತ್ತೆ? ರಾಷ್ಟ್ರ ಏನು ಹಿತಾಸಕ್ತಿಯನ್ನ ಹಿಡಿದಿದೆಯೋ ಅದೇ ಪ್ರಜೆಗಳಿಗೂ ಕೂಡ ಒಳ್ಳೇದು. ಅರ್ಥ ಆಗುತ್ತಾ ಈ ಮಾತು? ಉದಾಹರಣೆಗೆ ಇನ್ನು ಸ್ಪಷ್ಟವಾಗಿ ಎಕ್ಸಾಕ್ಟ್ ಸಿಚುವೇಶನ್ ತಗೊಳ್ಳೋದಾದ್ರೆ, ಉದಾಹರಣೆಗೆ ಯುದ್ಧ ಆಯ್ತಪ್ಪ, ಯುದ್ಧ ನಡೀತಾ ಇದೆ, ಹೊರಗಿನ ದೇಶದವರು ಯುದ್ಧಕ್ಕೆ ಮುಂದೆ ಬಂದಿದ್ದಾರೆ, ಆಮೇಲೆ ಬಾಂಬ್ ಹಾಕ್ತಾ ಇದ್ದಾರೆ. ಈಗ ಕೆಲವೊಮ್ಮೆ ಗೌರ್ಮೆಂಟು ಆದೇಶ ಹೊರಡಿಸುತ್ತೆ, ಇನ್ ದ ನ್ಯಾಷನಲ್ ಇಂಟ್ರೆಸ್ಟ್ ಅಂತ. ಅಂದ್ರೆ ನ್ಯಾಷನಲ್ ಇಂಟ್ರೆಸ್ಟ್ ಅಂದ್ರೆ ಅದೇ ರಾಷ್ಟ್ರೀಯ ಹಿತಾಸಕ್ತಿ. ನ್ಯಾಷನಲ್ ಇಂಟ್ರೆಸ್ಟ್ ಅಲ್ಲಿ ನಾವು ಕೆಲವೊಂದು ವಸ್ತುಗಳನ್ನ ಉಪಯೋಗಿಸೋದನ್ನ ನಿಲ್ಲಿಸ್ತಾ ಇದ್ದೀವಿ. ಯಾಕೆಂದ್ರೆ ನಮಗೆ ರಾಷ್ಟ್ರದ ಸಂರಕ್ಷಣೆ ಅತಿ ಮುಖ್ಯವಾಗಿದೆ. ಅದಕ್ಕೋಸ್ಕರ ಸಂಪನ್ಮೂಲಗಳನ್ನ ಉಳಿಸ್ಲಿಕ್ಕೆ ಅಂತ ಹೇಳಿ ನಾವು ಕೆಲವೊಂದು ವಸ್ತುಗಳನ್ನ
ಸಪ್ಲೈ ಮಾಡೋದನ್ನ ನಿಲ್ಲಿಸ್ತಾ ಇದ್ದೀವಿ. ಇದನ್ನ ಪ್ರತಿಯೊಬ್ಬರು ಒಪ್ಕೊಳ್ತಾರೆ ತಾನೆ? ಒಪ್ಕೋಬೇಕಾಗುತ್ತಲ್ವಾ? ಯಾಕಂದ್ರೆ ಹೌದು. ರಾಷ್ಟ್ರ ರಾಷ್ಟ್ರದ ಸಂರಕ್ಷಿತವಾಗಿದ್ರೆ ಹಿತಕ್ಕೋಸ್ಕರ. ಪ್ರತಿ ಕುಟುಂಬ ಸಂರಕ್ಷಿತವಾಗಿರುತ್ತೆ. ಹೌದು ತಾನೆ? ಸೊ ಪಾಯಿಂಟ್ ಹೌದು. ಏನು, ಆ, ಒಂದು ದೊಡ್ಡ ಒಂದು ಸಂಯೋಜನೆ ಅಥವಾ ಎಂಟಿಟಿ, ಕಾಮನ್ ಎಂಟಿಟಿ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಒಂದು ಫ್ಯಾಮಿಲಿನೇ ಆಗಿರ್ಬೋದು. ಪ್ರಭುಪಾದರು ಈ ಉದಾಹರಣೆ ಕೊಡ್ತಾರೆ. ಫ್ಯಾಮಿಲಿ ಒಂದು ಕುಟುಂಬದಲ್ಲಿ ಒಬ್ಬ ತಂದೆ, ತಾಯಿ, ಮಕ್ಕಳು ಇವರೆಲ್ಲ ಇರ್ತಾರೆ. ಸೊ ತಂದೆ ಏನಿದ್ದಾನೆ ಆತ ಮುಖ್ಯ. ಆತ ಏನನ್ನ ನೋಡ್ತಾನೆ? ಪೂರ್ತಿ ಕುಟುಂಬದ ಹಿತಾಸಕ್ತಿಯನ್ನ ನೋಡ್ತಾನೆ. ಅದೇ ಮಕ್ಕಳು ತಮ್ಮ ಜೀವನವನ್ನು ನೋಡ್ಕೊಳ್ತಾ ಇರ್ತಾರೆ. ಬಟ್ ತಂದೆ ಹೇಳ್ದ, ನೋಡು ಈಗ ತುಂಬಾ ಕಷ್ಟದಲ್ಲಿ ಬಿದ್ದಿದ್ದೀವಿ, ನಮ್ಮ ತಂದೆ ನಮ್ಮ ಅಜ್ಜ ಅಜ್ಜಿ ಅವ್ರು ಹುಷಾರಿಲ್ಲ, ಸೊ ಎಲ್ಲರೂ ಕೂಡ ಈಗ ಅಲ್ಲಿ ಹೋಗ್ಬೇಕು ನಾವು. ಸೊ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ತಾರೆ. ಅಥವಾ ನಾಳೆ ಏನೋ ತಂದೆ ಈಗ ಗ್ಯಾಸ್ ಸಿಲಿಂಡರ್ ತುಂಬಾ ಹೆಚ್ಚಿಗೆ ರೇಟ್ ಆಗಿಬಿಟ್ಟಿದೆ, ಸೊ ನಾವು ಹಾಗಾಗಿ ಕೆಲವು ವಸ್ತುಗಳನ್ನ ಉಪಯೋಗಿಸೋದನ್ನು ಕಡಿಮೆ ಮಾಡೋಣ. ಸೊ ಎಲ್ಲರೂ ಕೂಡ ಅದಕ್ಕೆ ಅಲೈನ್ ಆಗ್ತಾರಲ್ವಾ. ಸೊ ಅದೇನು? ಸಮಾನ ಹಿತಾಸಕ್ತಿ. ಸೊ ಭಗವಂತ ನಮಗೆ ಏನು ಆದೇಶಗಳನ್ನು ನೀಡಿದ್ದಾನೆ ಅವುಗಳನ್ನು ನಾವು ನಮ್ಮ ಹಿತ ಅಂತ ಹೇಳಿ ಪರಿಗಣಿಸಿ ನಡೆಯೋದು. ಇದನ್ನ ಬೈಬಲಲ್ಲಿ ಕೂಡ ಹೇಳ್ತಾರೆ. ಏನಂತ? ಲೆಟ್ ದೈ ವಿಲ್ ಬಿ ಮೈ ವಿಲ್. ನಿನ್ನ ಇಚ್ಛೆಯೇ ನನ್ನ ಇಚ್ಛೆಯಾಗಿರಲಿ. ಬೈಬಲಲ್ಲಿ ಕ್ರೈಸ್ಟ್ ಕೂಡ ಹೇಳಿದ. ಭಗವಂತನ ಇಚ್ಛೆಯನ್ನೇ ಜೀವಿ ತನ್ನ ಇಚ್ಛೆ ಅಥವಾ ಗುರಿಯಾಗಿ ಸ್ವೀಕರಿಸಿ ನಡೆಯಿತು. ಅದೇನು? ಸಮಾನ ಹಿತಾಸಕ್ತಿ. ಈ ರೂಪದಲ್ಲಿ ಜೀವಿ ಮತ್ತೆ ಭಗವಂತನ ನಡುವೆ ಏಕತ್ವ ಉಂಟಾಗುತ್ತೆ. ಅರ್ಥ ಆಯ್ತಾ ಈ ಮಾತು? ಸಮಾನ ಹಿತಾಸಕ್ತಿ. ಪ್ರಭುಪಾದರು ಇದನ್ನ ವರ್ಣಿಸ್ತಾರೆ. ಅವ್ರ ಮಾತುಗಳಲ್ಲಿ ನೀವೇ ಇದನ್ನ ಸ್ಪಷ್ಟವಾಗಿ ಕಾಣ್ತೀರ. ನೋಡಿ, ಇಲ್ಲಿ ಕೆಳಗಡೆ ಇಲ್ಲಿಂದ ಓದಬೇಕು. ಆದ್ದರಿಂದ ಏಕತ್ವಂ, ಇಲ್ಲಿಂದ ಓದಿ. ಯಾರು ಓದ್ತಾ ಇದ್ರಿ? ಓದಿ. ಯಾರು ಓದ್ತಾ ಇದ್ರಿ? ಅದೇ ನಾನೇ ಓದ್ತಾ ಇದ್ದೆ ಪ್ರಭುಜಿ. ಓದಿ. ನೆಕ್ಸ್ಟ್ ಆದ್ದರಿಂದ ಇಲ್ಲಿಂದ ಏಕತ್ವ. ಇನ್ನೊಂದು ಹೋಲಿಕೆ ಕೊಡುವುದಾದ್ರೆ ಅಲ್ಲಿಂದ ಬೇಡವಾ? ಆಯ್ತು, ಅದ್ರ ಕೆಳಗಡೆ ಆದ್ದರಿಂದ ಏಕತ್ವಂ ಎಂಬ ಪದಕ್ಕೆ ಎಂಬ ಪದಕ್ಕೆ ಪರಮಪ್ರಭುವಿಗೆ ಎಲ್ಲ ವಿಧದಲ್ಲೂ ಸರಿಸಮನಾದ ಜೀವಿ ಎಂದು ಅರ್ಥವಾಗುವುದಿಲ್ಲ. ಆದರೆ ಒಂದು ವಿಶಾಲ ಅರ್ಥದಲ್ಲಿ ಸಮಾನ ಹಿತಾಸಕ್ತಿಯೊಂದಿದೆ ಎಂದು ಸೂಚಿಸುತ್ತವೆ. ಒಂದು ಕುಟುಂಬದಲ್ಲಿ ಎಲ್ಲಾ ಸದಸ್ಯರ ಹಿತಾಸಕ್ತಿಯು ಒಂದೇ ಆಗಿರುವಂತೆ, ಅಥವಾ ರಾಷ್ಟ್ರದಲ್ಲಿ ಅವರ ಬೇರೆ ಬೇರೆ ಪ್ರಜೆಗಳ ರಾಷ್ಟ್ರೀಯ ಹಿತಾಸಕ್ತಿ ಒಂದೇ ಆಗಿರುವಂತೆ, ಜೀವಿಗಳೆಲ್ಲ ಒಂದೇ ಪರಮ ಕುಟುಂಬದ ವಿಭಿನ್ನಾಂಶಗಳು. ಪರಮ ಪುರುಷನ ಮತ್ತು ವಿಭಿನ್ನಾಂಶಗಳ ಹಿತಾಸಕ್ತಿಗಳು ಬೇರೆ ಬೇರೆ ಅಲ್ಲ. ಸೊ ಇದು ಬಹಳ ಮುಖ್ಯವಾದಂತಹ ಅಂಶ. ಏನದು? ಹಿತಾಸಕ್ತಿ, ದ ಇಂಟ್ರೆಸ್ಟ್. ಜೀವಿಯ ಒಳಿತು ಎಲ್ಲಿದೆ? ಭಗವಂತನ ಮಾತಿನಲ್ಲಿದೆ. ಜೀವಿ ತನ್ನ ಹಿತವನ್ನ ಪಡಿಬೇಕಂದ್ರೆ ಭಗವಂತನ ಮಾತನ್ನ ಪಾಲಿಸಿ ನಡಿಬೇಕು. ಅದನ್ನ ಪಾಲಿಸಿದ್ರೆ ಜೀವಿ, ಭಗವಂತನ ಮಾತು ಮತ್ತೆ ಜೀವಿಯ ಆಚಾರ ಒಂದೇ ಆದ್ರೆ ಏಕತ್ವ ಇದೆ. ಅರ್ಥವಾಗ್ತಾ ಇದೆಯಾ? ಏಕತ್ವ ಇದೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಅಂಶ ಇಲ್ಲಿ ಹೇಳ್ತಾ ಇರೋದು. ಸೊ ಇದನ್ನ ನಾವು ಪಾಲಿಸಬೇಕು. ಸೊ ಈ ರೀತಿಯಾದ ಏಕತ್ವವನ್ನ ಜೀವಿ ಪಡಿಬೇಕು. ಗುಣದಲ್ಲಿ ಆತ ಶುದ್ಧನಾಗ್ತಾ ಭಕ್ತಿಯನ್ನ ಪರಿಪಾಲಿಸಿ 80% ಜಿಗುಣಗಳನ್ನು ಪಡಿಬೇಕು. ಇನ್ನೊಂದು ಕಡೆ ಹಿತಾಸಕ್ತಿಯಲ್ಲಿ ಅಂದ್ರೆ ಭಗವಂತನ ಇಚ್ಛೆಯನ್ನು ಸ್ವೀಕರಿಸಿ ಆತ ಮೇಲೇರ್ತಾ ಭಗವಂತನ ಇಚ್ಛೆಯನ್ನೇ ತನ್ನ ಜೀವನವನ್ನ ರೂಪಿಸುವಂತಹ ದಿಕ್ಕಿನಂತೆ ನಡಿಬೇಕು. ಆಕ್ಚುಲಿ ಶುದ್ಧ ಭಕ್ತರು ಹಾಗೆ ನಡೀತಾರೆ. ಪ್ರಭುಪಾದರೀಗ ಅವ್ರ ಗುರುಗಳು ಹೇಳಿದ್ರು, ನೀವು ಪ್ರಚಾರ ಮಾಡಿ, ಆಂಗ್ಲ ಭಾಷೆಯಲ್ಲಿ ಪಾಶ್ಚಾತ್ಯ ದೇಶದಲ್ಲಿ ಪ್ರಚಾರ ಮಾಡಿ. ಅವ್ರ ಜೀವನದ ಮುಖ್ಯ ಉದ್ದೇಶ ಏನಾಗಿದೆ? ಅದೇ ಆಗಿತ್ತು. ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ, ಆಮಾರ ಆಜ್ಞಾಯ ತಾರಯೇ ಇದೇಶ್. ಸೊ ಎಲ್ಲ ಕಡೆ ನೀನು ಹೋಗಿ ಈ ಪ್ರಚಾರವನ್ನ ಮಾಡು. ಸೊ ಅವರ ವಚನವನ್ನ, ಉಪದೇಶವನ್ನ ತನ್ನ ಜೀವನದ ಗುರಿ, ತನ್ನ ಜೀವನದ ಕಾರ್ಯ ಅಂತ ಸ್ವೀಕರಿಸೋದಿದೆಯಲ್ಲ, ಅದು ಏಕತ್ವ.
ಆ ಮಾತನ್ನ ಪ್ರಭುಪಾದರಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವಿಲ್ಲಿ ತಿಳಿಬೇಕಾಗಿರೋದೇನು, ಎರಡು ರೀತಿಯ ಏಕತ್ವ ಇದೆ. ಇದನ್ನ ನಾವು ತಿಳ್ಕೊಳ್ಬೇಕು. ಈ ರೀತಿಯ ಏಕತ್ವದಲ್ಲಿ ನಾವು ಜೀವಿಸಿದಾಗ ನಾವು ಯಾವುದೇ ಶೋಕ ಮತ್ತೆ ಕಳವಳಕ್ಕೊಳಗಾಗುವುದಿಲ್ಲ. ಶ್ಲೋಕದಲ್ಲಿದೆ ಅಲ್ವಾ? ಶ್ಲೋಕದಲ್ಲಿದೆ ಅಲ್ವಾ? ಹೌದು ತತ್ರ ಪ್ರಭು. ಕೋ ಮೋಹಕಃ ಶೋಕ. ಯಾರು ಈ ರೀತಿಯಾದ ಏಕತ್ವವನ್ನ ಕಾಣ್ತಾರೋ ಅವರಿಗೆ ಶೋಕ ಮತ್ತೆ ಮೋಹ ಇರೋದಿಲ್ಲ. ಬಟ್ ಬೇರೆಯವರಿಗೆ ಒಂದಲ್ಲ ಒಂದು ರೀತಿ ಶೋಕ ಮತ್ತೆ ಮೋಹ ಇದ್ದೇ ಇರತ್ತೆ. ಪ್ರಭುಪಾದರು ಅದನ್ನ ವರ್ಣಿಸ್ತಾರೆ ಹೇಗೆ ಅಂತ. ಇನ್ನೊಬ್ರು ಯಾರಾದ್ರೂ ಓದ್ತೀರಾ? 3ನೇ ಪ್ಯಾರಾಗ್ರಾಫ್, ಆಧ್ಯಾತ್ಮ ಜೀವಿಗಳಿರುವುದು ಸುಖಾನುಭವಕ್ಕಾಗಿ. ಓದಿ ಇದನ್ನ. ಬೇರೆಯವ್ರು ಯಾರಾದ್ರೂ ಓದಿ. ಇಲ್ಲಿವರೆಗೆ ಯಾರು ಓದಿ? ಆಧ್ಯಾತ್ಮಿಕ ಹರೇ ಓದಿ ಕೃಷ್ಣ ಎಸ್ ಪ್ರಭು, ಪ್ರಭು. ಓದಿ ಓದಿ ಪ್ರಭು. ಆಧ್ಯಾತ್ಮಿಕ ಜೀವಿಗಳು ಇರುವುದು ಸುಖ ಅನುಭವಕ್ಕಾಗಿ. ಸ್ವಭಾವತಃ ಪ್ರತಿಯೊಂದು ಜೀವಿಯು ಪರಮಪ್ರಭು ಪರಮ ಪ್ರಭು. ಪ್ರತಿಯೊಂದು ವಿಭಿನ್ನಾಂಶವೂ ಸೇರಿದಂತೆ ಇರುವುದು ಶಾಶ್ವತ ಸುಖವನ್ನು ಅನುಭವಿಸಲು. ಐಕ ಆವಾಸ ಸ್ಥಾನದಲ್ಲಿ ಸಂಬಂಧಿಸಲ್ಪಟ್ಟಿರುವ ಜೀವಿಗಳು ಒಂದೇ ಸಮನಾಗಿ ಭೋಗವನ್ನು ಹರಿಸುತ್ತಿದ್ದಾರೆ. ಆದರೆ ಅವರು ದೋಷಪೂರಿತ ನೆಲೆಯಲ್ಲಿ ಹರಿಸುತ್ತಿದ್ದಾರೆ. ಈ ಭೌತಿಕ ಜಗತ್ತಲ್ಲದೆ ಪರಮ ಪುರುಷನು ತನ್ನ ಅಸಂಖ್ಯಾತ ಸಹಚರರೊಡನೆ ಸುಖವನ್ನು ಅನುಭವಿಸುತ್ತಿರುವ ಆಧ್ಯಾತ್ಮಿಕ ನೆಲೆಯು ಒಂದು ಇದೆ. ಆ ನೆಲೆಯಲ್ಲಿ ಐಕ ಗುಣಗಳು ಎಲ್ಲಷ್ಟು ಇಲ್ಲ. ಆದುದರಿಂದ ಆ ನೆಲೆಯನ್ನು ನಿರ್ಗುಣ ಎಂದು ಕರೆಯಲಾಗಿದೆ. ನಿರ್ಗುಣ ನೆಲೆಯಲ್ಲಿ ಸುಖದ ಉದ್ದೇಶದ ಬಗ್ಗೆ ಎಂದು ಸಂಘರ್ಷವಿಲ್ಲ. ಈ ಐಕ ಜಗತ್ತಿನಲ್ಲಾದರೂ ಯಾವಾಗಲೂ ಬೇರೆ ಬೇರೆ ವ್ಯಕ್ತಿಗಳ ನಡುವೆ ಸಂಘರ್ಷಣೆ ಇದ್ದೇ ಇರುತ್ತದೆ. ಏಕೆಂದರೆ ಇಲ್ಲಿ ಸುಖದ ನಿಜವಾದ ಕೇಂದ್ರವೇ ಇಲ್ಲ. ನಿಜವಾದ ಸುಖದ ಕೇಂದ್ರವೆಂದರೆ ಪರಮಪ್ರಭು. ಅವನು ಭವ್ಯವೂ ದಿವ್ಯವೂ ಆದ ರಾಸಲೀಲೆಯ ಕೇಂದ್ರ ಬಿಂದು. ನಾವೆಲ್ಲ ಇರುವುದು ಅವನೊಡನೆ ಸೇರಿ ಒಂದು ದಿವ್ಯ ಉದ್ದೇಶದಿಂದ ಯಾವುದೇ ಸಂಘರ್ಷವಿಲ್ಲದೆ ಜೀವನವನ್ನು ಅನುಭವಿಸಲು. ಅದೇ ಆಧ್ಯಾತ್ಮಿಕ ಹಿತದ ಉಚ್ಚ ನೆಲೆ. ಒಬ್ಬನು ಈ ಪರಿಪೂರ್ಣ ಏಕತೆಯನ್ನು ಅರಿತೊಡನೆ ಅವನಿಗೆ ಭ್ರಮೆಯ ಅಥವಾ ಗೋಳಾಟದ ಪ್ರಶ್ನೆಯೇ ಇರುವುದಿಲ್ಲ. ನೋಡಿ, ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ ಪ್ರಭುಪಾದರು. ಏನಿದು? ಪ್ರತಿಯೊಂದು ಜೀವಿ ಸುಖವನ್ನ, ಆನಂದವನ್ನ ಅರಸ್ತಾ ಇರುತ್ತೆ, ಹುಡುಕ್ತಾ ಇರುತ್ತೆ. ನಾವು ಮಾಡೋ ಪ್ರತಿಯೊಂದು ಕೆಲಸದ ಹಿಂದಿನ ಮುಖ್ಯ ಗುರಿ ಏನು? ಸುಖ ಅಥವಾ ಆನಂದ. ಯಾಕೆ ಅಷ್ಟು ವ್ಯಕ್ತಿ ಕಷ್ಟಪಡ್ತಾನೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ? ಅಷ್ಟೊಂದೆಲ್ಲ ಸಂಪಾದನೆ ಮಾಡ್ಲಿಕ್ಕಾಗಿರ್ಬೋದು, ವಿದ್ಯೆಯನ್ನ ಕಲೀಲಿಕ್ಕಾಗಿರಬಹುದು, ಅಥವಾ ಏನನ್ನೇ ಮಾಡ್ಲಿಕ್ಕಾಗಿರ್ಬೋದು. ಯಾಕೆ? ಎಲ್ಲವೂ ಕೂಡ ದಿವ್ಯ ಆನಂದ ಅಥವಾ ಸುಖವನ್ನ ಹುಡುಕೋದ್ರಲ್ಲಿಯೇ ಇರೋದು. ಬಟ್ ಅದು ಹೇಗೆ ಸಿಗುತ್ತೆ? ಪ್ರತಿಯೊಬ್ಬರು ತಮ್ಮ ಜೀವನದ ಕೇಂದ್ರವನ್ನ ತಾವೇ ಅಂತ ಹೇಳಿ ಮಧ್ಯದಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ದಾರೆ, ಸ್ವಾರ್ಥ ಕೇಂದ್ರಿಗಳಾಗಿದ್ದಾರೆ. ಬಟ್ ಯಾವಾಗ ಭಗವಂತನನ್ನ ಕೇಂದ್ರವಾಗಿ ನೆಲೆಗೊಳಿಸ್ತೀವೋ ಆಗ ಭಗವಂತ ಆತನ ಸುಖ ಆನಂದವನ್ನ ಪ್ರತಿಯೊಬ್ಬರೊಡನೆ ಹಂಚ್ಕೊಳ್ತಾನೆ. ಇದು ಆತನ ಮಹಾನ್ ಗುಣ. ಏನದು? ಭಗವಂತನೊಡನೆ ನಾವು ಆತನ ಸಂಬಂಧದಲ್ಲಿ ನಾವು ಸ್ಥಿತರಾದರೆ ಭಗವಂತ ನಮಗೆ ಏನ್ ಕೊಡ್ತಾನೆ? ಸಂತೋಷ ಕೊಡ್ತಾನೆ. ಆನಂದವನ್ನ ಕೊಡ್ತಾನೆ. ನಾವು ಆನಂದ ಪಡಿಬೇಕಂದ್ರೆ ಏನ್ ಮಾಡ್ಬೇಕು? ಭಗವಂತನನ್ನ ಕೇಂದ್ರ ಮಾಡಿ ಆತನ ಸೇವೆ ಮಾಡ್ಬೇಕು. ಅದು ನಿಜವಾದ ಆನಂದ ಪ್ರಭುಪಾದರು ಇದನ್ನ ನಿರ್ಗುಣ ನೆಲೆ ಅಂತ ಹೇಳ್ತಾರೆ. ಇದು ಆಧ್ಯಾತ್ಮಿಕ ನೆಲೆ. ಇದು ಭೌತಿಕ ಸ್ಥರ ಅಲ್ಲ, ಇದು ಆಧ್ಯಾತ್ಮಿಕ ಸ್ಥರ. ಒಂದು ಸಣ್ಣ ಲೀಲೆಯ ಉಲ್ಲೇಖ ಕೂಡ ಮಾಡ್ತಾರೆ. ಕೃಷ್ಣ ಒಂದು ಲೀಲೆ. ಯಾವ್ದದು ಗಮನಿಸಿದ್ರೆ? ರಾಸಲೀಲೆ. ನೋಡಿದ್ರ? ರಾಸಲೀಲೆಯ ಕೇಂದ್ರ ಬಿಂದು ಕಾಣ್ತಾ ಇದೆ ಅಲ್ವಾ ಅಲ್ಲಿ? ಸೊ ಇಲ್ಲಿ ಬರ್ದಿದೆ ನೋಡಿ. ಅವನು ಭವ್ಯವಾದ, ಏನದು? ಭವ್ಯವೂ ದಿವ್ಯವೂ ಆದ ರಾಸಲೀಲೆಯ ಕೇಂದ್ರ ಬಿಂದು. ಸೊ ಭಗವಂತನ ಅನೇಕ ಲೀಲೆಗಳು, ಕೃಷ್ಣನ ಅನೇಕ ಲೀಲೆಗಳು, ಆದರೆ ಅತಿ ಉನ್ನತವಾದಂತಹ ಲೀಲೆಗಳು ಅಂದ್ರೆ ಯಾವುದು? ಗೋಪಿಯರೊಡನೆ ಕೃಷ್ಣ ತೋರಿಸಿದಂತಹ ಲೀಲೆಗಳು. ಆ ಲೀಲೆಗಳಲ್ಲಿ ಮುಖ್ಯವಾಗಿ ಏನ್ ಕಾಣ್ತೀವಿ? ಹೊರರೂಪದ ಘಟನೆಗಳನ್ನಲ್ಲ, ಅಲ್ಲಿ
ಮುಖ್ಯವಾಗಿ ಸಿದ್ಧಾಂತದ ರೂಪದಲ್ಲಿ ಏನ್ ನೋಡ್ತೀವಿ? ಕೃಷ್ಣ ಕೇಂದ್ರ. ಆ ಗೋಪಿಯರೆಲ್ಲರೂ ಕೃಷ್ಣನ ಸಂತುಷ್ಟಿಗೋಸ್ಕರ ಎಲ್ಲವನ್ನೂ ತ್ಯಜಿಸ್ಲಿಕ್ಕೆ ತಯಾರಾಗಿತ್ತು. ಎಷ್ಟು ಶ್ರಮ ಪಡ್ಲಿಕ್ಕೆ ತಯಾರು. ಆ ಕೃಷ್ಣ ಕೇಂದ್ರವಾಗಿ ಅಲ್ಲಿ ತಮ್ಮ ಜೀವನದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೃಷ್ಣನನ್ನು ಸಂತುಷ್ಟಿಪಡಿಸ್ಲಿಕ್ಕೆ ನಿಂತಿತ್ತು. ಆ ಕೃಷ್ಣ ಏನ್ ಮಾಡ್ದ? ಪ್ರತಿಯೊಬ್ಬರ ಜೊತೆ ವಿಸ್ತಾರವಾಗಿ ಸಂತೋಷ. ಪ್ರತಿಯೊಬ್ಬರ ಜೊತೆ ಪ್ರತ್ಯೇಕವಾಗಿ ತಾನು ವಿಸ್ತಾರವಾಗಿ ಅವರೊಡನೆ ಆತ ಲೀಲೆಯನ್ನ ತೋರಿಸ್ತಾ ಅವರಿಗೆ ಆನಂದವನ್ನ ಪ್ರದಾನ ಮಾಡ. ಸೊ ಏನು ತೋರಿಸುತ್ತೆ ಅದು? ಆ ಭಗವಂತನನ್ನ ನಾವು ಕೇಂದ್ರ ಮಾಡಿದ್ರೆ ಆತ ಪ್ರತಿ ಜೀವಿಗೆ ಜೊತೆ ವಿಸ್ತಾರವಾಗಿ ಆ ಜೀವಿಗೆ ಆನಂದವನ್ನ ನೀಡ್ತಾನೆ. ಆಗ ಶೋಕ, ಮೋಹ, ಭ್ರಮೆ, ಗೋಳಾಟ ಇದೆಲ್ಲ ಎಲ್ಲಿ? ನೋಡಿ ಎಷ್ಟು ಮಾಯ ಚೆನ್ನಾಗಿ ಆಗುತ್ತೆ. ಪ್ರಭುಪಾದರು ಒಂದು ತತ್ವ ಹೇಳ್ತಾ ಇದ್ದಾರೆ ಇಲ್ಲಿ. ಬಟ್ ನಾವು ಏನ್ ಮಾಡಿದೀವಿ? ಈ ರೀತಿ ಕೇಂದ್ರವನ್ನ ನಾವು ಮರೆತು ಬಿಟ್ಟಿವಿ. ಹಾಗಾಗಿ ನಾವು ಸ್ವಾರ್ಥಿಗಳಾಗಿ ಮಾಯೆಯಲ್ಲಿ ಸಿಲುಕೊಂಡಿದ್ದೀವಿ. ಮುಂದಿನ ಪ್ಯಾರಾಗ್ರಾಫ್ ಅಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಹೊರಗಡೆ ಜನ ಎಷ್ಟೇ ಸಮದೃಷ್ಟಿ ಸಮಭಾವ ಅಂತ ಎಲ್ಲ ಹೇಳಿದ್ರು ಕೂಡ ಅವರು ಕೇಂದ್ರ ಭಗವಂತ ಇರೋದಿಲ್ಲ. ಹಾಗಾಗಿ ಸದಾ ಅಲ್ಲಿ ಭಯ, ಕಳವಳ, ಮೋಹ, ಭ್ರಮೆ ತುಂಬಿ ತುಳುಕಾಡ್ತಾ ಇರತ್ತೆ. ಭೌತಿಕ ಜಗತ್ತು ತನ್ನ ಕಠೋರತೆಯನ್ನು ಕೂಡ ತೋರಿಸುತ್ತೆ. ಎಷ್ಟು ಜೀವಿ ಸ್ವಾರ್ಥಿ ಆಗ್ತಾನೋ ಅಷ್ಟು ಆತನ ಮೇಲೆ ಪ್ರಕೃತಿ ಕಠೋರವಾಗ್ತಾ ಹೋಗುತ್ತೆ. ಯಾಕಂದ್ರೆ ಪೂರ್ತಿ ಸೃಷ್ಟಿಯ ಉದ್ದೇಶ ಏನು? ಭಗವಂತರ ಜೊತೆ ನೀನು ಏಕತ್ವದಲ್ಲಿ ಆನಂದವಾಗಿರು. ನೆಲೆಯಪ್ಪ. ಅದನ್ನ ಮರೆತು ನಾವು ವಿರುದ್ಧ ಹೋದ್ರೆ ಬಾಂಧವ್ಯವನ್ನು ಪ್ರಕೃತಿ ಬೆಳೆಸ್ಕೊಳ್ಬೇಕು. ಪ್ರಕೃತಿ ಹೇಳುತ್ತೆ, ನಾನ್ ಮಾಡಿರುವಂತಹ ಈ ಪೂರ್ತಿ ಯೋಜನೆ, ಈ ಎಲ್ಲ ಸಂಪನ್ಮೂಲಗಳನ್ನೆಲ್ಲ ನಿನಗೆ ಕೊಡ್ತಾ ಇರೋದ್ರ ಉದ್ದೇಶ ನೀನು ಮರೆತು ಬಿಟ್ಟಿದೀಯ. ಹಾಗಾಗಿ ನಿನಗೆ ದಂಡ ನೀಡಬೇಕು, ಶಿಕ್ಷೆ ನೀಡಬೇಕು ಅಂತ ಅದು ಇನ್ನೂ ಕಠೋರವಾಗಿ ಆಗ್ತದೆ. ಸೊ ಹಾಗೆ ನಾವು ನಿಜವಾಗಿಯೂ ನಮ್ಮ ಹಿತ ಬಯಸೋದಾದ್ರೆ, ನಿಜವಾಗಿಯೂ ನಾವು ಈ ಭ್ರಮೆ, ಗೋಳಾಟ, ಕಳವಳದಿಂದ ಹೊರ ಹೋಗ್ಬೇಕಂದ್ರೆ ಏನಾಗ್ಬೇಕು? ಭಗವಂತನನ್ನ ಕೇಂದ್ರದಲ್ಲಿ ತರಬೇಕು. ಭಗವಂತನ ಸೇವೆಯಲ್ಲಿ ನಾವು ನಿರತರಾಗಬೇಕು. ಬಾಂಧವ್ಯವನ್ನು ಮುಂದೆ ಬೆಳೆಸ್ಕೊಳ್ಬೇಕು. ಬರುವಂತಹ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಭಗವದ್ಗೀತೆ ಆ ಶ್ಲೋಕವನ್ನ ಉಲ್ಲೇಖ ಮಾಡ್ತಾರೆ. ಮುಂದೆ ಓದಿ ಪ್ರಭುಗಳೇ, ಓದ್ತಾ ಇದ್ರೆ ನೀವೇ ಓದಿ. ನಮ್ಮ ಕೆಲಸ ಕಾರ್ಯಗಳ ಫಲಗಳನ್ನು ಓದಿ. ಭಗವಂತನ ಹಿತ ನಾಗರಿಕತೆ ಮಾಯೆಂದು. ಪ್ರಭುಗಳೇ ಯಾರು ಓದ್ತಾ ಇದ್ರಲ್ಲ ಅವರು ಪ್ರಭುಗಳು ಓದಿ. ಗುರುಕ್ರಮ ಪ್ರಭು ಅನ್ಮ್ಯೂಟ್ ಮಾಡಿ ಓದಿ. ಕೇಳಿಸ್ತಾ ಇಲ್ಲ. ಓಕೆ, ಬೇರೆಯವರು ಓದಿ ಯಾರಾದ್ರು. ಓದಿ ಪ್ಲೀಸ್. ಓದಿ ಪ್ಲೀಸ್. ಓದಿ. ಭಗವದ್ ರಹಿತ ನಾಗರಿಕತೆಯು ಯಾವ್ದು ಓದ್ತಾ ಇದ್ದೀರಾ? Next, ಅದಲ್ಲ ಅದಕ್ಕೆ ಅದರಿಂದ ನೆಕ್ಸ್ಟ್ ಪ್ಯಾರಾಗ್ರಾಫ್. ಸ್ಕ್ರೀನ್ ಅದಕ್ಕೆ ನೋಡ್ತಾ next ಇರ್ಬೇಕು ನೀವು paragraph. ಯಾವಾಗ್ಲೂ. ನಮ್ಮ ದಯವಿಟ್ಟು ಎಲ್ಲರೂ ಸ್ಕ್ರೀನ್ ನೋಡ್ತಾ ಇರ್ಬೇಕು. ನಾನು ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇರೋದು ಎಲ್ಲಿ ಅಂತ ನೀವು ಗಮನಿಸ್ತಾ ಇರಬೇಕು. ನಮ್ಮ ಕೆಲಸ ಕಾರ್ಯಗಳ ಫಲಗಳನ್ನು ಓದಿ ಅಲ್ಲಿಂದ. ನಮ್ಮ ಕೆಲಸ ಕಾರ್ಯಗಳ ಫಲಗಳನ್ನು ಭಗವತ್ ಸೇವೆಗಾಗಿ ಬೆಳೆಸಬೇಕೇ ಹೊರತು ಬೇರೆ ಉದ್ದೇಶಗಳಲ್ಲ. ಭಗವಂತನ ಸೇವೆಯನ್ನು ಮಾಡುವುದರಿಂದ ಮಾತ್ರ ನಾವು ಇಲ್ಲಿ ಹೇಳಿದ ಆತ್ಮಭೂತ ಹಿತವನ್ನು ಅರಿಯಬಹುದು. ಈ ಮಂತ್ರದಲ್ಲಿ ಹೇಳಿರುವ ಆತ್ಮಭೂತ ಹಿತವು ಭಗವದ್ಗೀತೆಯಲ್ಲಿ ಹೇಳಿರುವ 18.54 ಬ್ರಹ್ಮಭೂತ ಹಿತವು ಒಂದೇ. ಪರಮ ಆತ್ಮನೇ ದೇವರು, ಸೂಕ್ಷ್ಮ ಆತ್ಮನೇ ಜೀವಿ. ಪರಮಾತ್ಮನೊಬ್ಬನೇ ಎಲ್ಲ ಜೀವಾತ್ಮಗಳನ್ನು ಕಾಪಾಡುತ್ತಾನೆ, ಏಕೆಂದರೆ ಪರಮಪ್ರಭುವು ಅವರ ಪ್ರೇಮದಿಂದ ಸಂತೋಷ ಪಡ ಬಯಸುತ್ತಾನೆ. ತಂದೆಯು ತನ್ನ ಮಕ್ಕಳ ಮೂಲಕ ತನ್ನ ವಂಶ ಬೆಳೆಸಿ ಅವರ ಪ್ರೀತಿಯಿಂದ ತಾನು ಸುಖ ಅನುಭವಿಸ ಬಯಸುತ್ತಾನೆ. ತಂದೆಯ ಇಚ್ಛೆಯಂತೆ ಮಕ್ಕಳು ವಿಧೇಯವಾಗಿದ್ದರೆ ಸಾಂಸಾರಿಕ ವ್ಯವಹಾರಗಳಲ್ಲಿ ಸುಗಮವಾಗಿ ಮತ್ತು ಸಂತೋಷ ವಾತಾವರಣದಲ್ಲಿ ನಡೆಯುತ್ತವೆ. ಇದೇ ಪರಿಸ್ಥಿತಿ ಪರಬ್ರಹ್ಮನ ಕುಟುಂಬದಲ್ಲಿ ದಿವ್ಯವಾಗಿ ಏರ್ಪಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು ಉದಾಹರಣೆ. ಏನಿದು ಉದಾಹರಣೆ? ಒಂದು ಕುಟುಂಬದ ಉದಾಹರಣೆ. ಒಂದು ಕುಟುಂಬದಲ್ಲಿ ಮಕ್ಕಳು ವಿಧೇಯರಾಗಿದ್ದರೆ ಎಲ್ಲವೂ ಕೂಡ ಸುಗಮವಾಗಿರುತ್ತೆ, ಸಂತೋಷ ವಾತಾವರಣ ಇರುತ್ತೆ. ಯೋಚನೆ ಮಾಡಿ, ಮನೆಯಲ್ಲಿ ಮಕ್ಕಳು ಜಗಳಾಡ್ತಾ ಇದ್ದಾರೆ, ತಂದೆ ಮಾತು ಕೇಳ್ತಿಲ್ಲ, ಏನೇನೋ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಟೆನ್ಷನ್ ಮನೆಯಲ್ಲಿ, ಹೌದಲ್ವಾ? ಹೌದು. ಅನೇಕರಲ್ಲಿ ತಂದೆ ತಾಯಿಗಳಿದ್ದೀರಾ, ಅಫ್ಕೋರ್ಸ್ ನಿಮ್ಗೆಲ್ಲ ಇದು ಅನುಭವದ ಮಾತು. ಸೊ ಪಾಯಿಂಟ್ ಏನಂದ್ರೆ,
ಯಾವಾಗ ಹಿತಾಸಕ್ತಿ ಒಂದಾಗಿರುತ್ತೋ ಆಗ ಅಲ್ಲಿ ಶಾಂತಿ ಆ, ನೆಲೆಯಿರುತ್ತೆ, ಆನಂದವಿರುತ್ತೆ. ಭಗವಂತನ ಸೃಷ್ಟಿಯಲ್ಲಿ ಅದೇ ರೀತಿ ಭಗವಂತನ ಮಕ್ಕಳೆಲ್ಲರೂ ಕೂಡ ಅಲ್ವಾ. ಸೊ ಭಗವಂತ ತನ್ನ ಮಕ್ಕಳ ಜೊತೆ ಆತ ವ್ಯವಹರಿಸ್ತಾ ಪ್ರೀತಿಯನ್ನು ಅನುಭವಿಸಲು ಬಯಸ್ತಾನೆ. ಅದರಿಂದ ಜೀವಿ ಕೂಡ ಅತ್ಯಂತ ಆನಂದವನ್ನು ಪಡೆಯುತ್ತೆ. ಇದನ್ನ ಮರೆತು ನಾವು ಸ್ವಾರ್ಥಿಗಳಾದ್ರೆ, ನಮ್ಮ ಸುಖವನ್ನು ನಾವೇ ಪಡಿತೀವಿ ಅಂತ ಸ್ವತಂತ್ರವಾಗಿ ಹೋರಾಟ ಮಾಡ್ಲಿಕ್ಕೆ ಹೋದ್ರೆ, ಗುಡ್ ಲಕ್, ಆಲ್ ದ ಬೆಸ್ಟ್. ಜಗತ್ತಿನಲ್ಲಿ ಆ ರೀತಿ ಎಂದು ಸಾಧ್ಯನೇ ಆಗೋದಿಲ್ಲ ಅಲ್ವಾ. ಸೊ ಇದನ್ನ ನಾವು ತಿಳಿಬೇಕು. ಸೊ ಆ ಭಗವಂತನೂ ಕೂಡ ಒಬ್ಬ ವ್ಯಕ್ತಿ, ಆತ ನಿರಾಕಾರ ಅಲ್ಲ. ನಾನೀಗ ನೆಕ್ಸ್ಟ್ ಪ್ಯಾರಾಗ್ರಾಫ್ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ಅಂಶಗಳನ್ನ ಸರಳವಾಗಿ ಹೇಳ್ತಾ ಇದ್ದೀನಿ. ಸೊ ಆ ಪರಬ್ರಹ್ಮ ಭಗವಂತನೂ ಒಬ್ಬ ವ್ಯಕ್ತಿ, ಆತ ನಿರಾಕಾರನಲ್ಲ. ಆ ಆತ ಒಂದು ಅತಿ ದಿವ್ಯವಾದಂತಹ ಕುಟುಂಬ ಆತನದ್ದು. ಎಲ್ಲ ಜೀವಿಗಳು ಆತನ ಮಕ್ಕಳು. ಆತ ಎಲ್ಲರಿಗೂ ಕೂಡ ಆ ಆನಂದವನ್ನ ನೀಡಲಿಕ್ಕೆ ದೊರಿತಾ ಇದ್ದಾನೆ. ಬಟ್ ಏನಾಗ್ಬೇಕು, ಜೀವಿ ಏನ್ ಮಾಡ್ಬೇಕು? ಮೊದಲನೇದಾಗಿ ಆ ಭಗವಂತನ ಪಾದಾರವಿಂದಗಳ ಆಶ್ರಯವನ್ನ ಶರಣ ಪಡಿಬೇಕು, ಆಗ್ಬೇಕು. ಶರಣ ಆಗ್ಬೇಕು, ಆಶ್ರಯವನ್ನ ಪಡಿಬೇಕು. ಸೊ ಆ ರೀತಿ ಆಶ್ರಯ ಪಡೆದವರನ್ನ ಮಹಾತ್ಮರು ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಭಗವಂತ, ದೈವೀಂ ಪ್ರಕೃತಿಂ ಆಶ್ರಿತ ಮಹಾತ್ಮಾನಸ್ತು ಮಾಂ ಪಾರ್ಥ. ಸೊ ಮಹಾತ್ಮರಂದ್ರೆ ಯಾರು? ಆ ಭಗವಂತನ ಆಶ್ರಯದಲ್ಲಿರುವವರು. ದೈವಿ ಪ್ರಕೃತಿ ಭಕ್ತಿಯ ಆಶ್ರಯದಲ್ಲಿ, ಆ ರೀತಿ ಆಶ್ರಯದಲ್ಲಿರೋರಿಗೆ ಎಲ್ಲಿ ಸುಖ, ಎಲ್ಲಿ ದುಃಖ, ಎಲ್ಲಿ ಶೋಕ, ಎಲ್ಲಿ ಈ ಜನನ ಮರಣ, ಇವೆಲ್ಲ ಎಲ್ಲಿ ಇರೋದೇ ಇಲ್ಲ. ಈ ಮಾತನ್ನೇ ಈಶೋಪನಿಷತ್ತು ನಮಗೆ ತಿಳಿಸ್ತಾ ಇದೆ. ಸೊ ಸಂಕ್ಷೇಪವಾಗಿ ನಾವೇನ್ ನೋಡ್ತಾ ಇದ್ದೀವಿ, ಈ ಒಂದು 7ನೇ ಶ್ಲೋಕದಲ್ಲಿ ಏನನ್ನೆಲ್ಲ ಕಂಡ್ವಿ ನಾವು ಅದನ್ನ ನೋಡೋದಾದ್ರೆ, ಮೊದಲನೇದಾಗಿ 2 ರೀತಿಯ ಏಕತ್ವವನ್ನ ಜೀವಿ ಪರಮಾತ್ಮನ ಜೊತೆ ಅಥವಾ ಭಗವಂತನ ಜೊತೆ ಪಡಿಬಹುದು. ಮೊದಲನೇದೇನು? ಗುಣದಲ್ಲಿ ಏನು? ಏಕತೆ, ಗುಣದಲ್ಲಿ ಏಕತೆ. 2 ಉದಾಹರಣೆ ಪ್ರಭುಪಾದರು ಕೊಟ್ಟರು, ಬೆಂಕಿ ಕಿಡಿ ಮತ್ತೆ ಬೆಂಕಿ, ಸಮುದ್ರ, ಸಮುದ್ರ ಮತ್ತೆ ಸಮುದ್ರದ ಹನಿ. ಇನ್ನೊಂದು ರೀತಿ ಏಕತ್ವ ಎಲ್ಲಿ? ಸಮಾನ ಹಿತಾಸ. ಸಮಹಿತಾಸಕ್ತಿ. ಒಂದು ಕುಟುಂಬ, ಒಂದು ದೇಶ, ಅದ್ರ ಬಗ್ಗೆ ಉದಾಹರಣೆ ಕೊಟ್ರು. ಸೊ 2ನೇ ಅಂಶನೂ ಕೂಡ ದಯವಿಟ್ಟು ನೆನಪಿಟ್ಕೊಳ್ಳಿ, ಯಾಕಂದ್ರೆ ಅದು ವಿಶೇಷವಾಗಿ ಈ ಶ್ಲೋಕದಲ್ಲೇ ಕಾಣಸಿಗುತ್ತೆ ನಮಗೆ ಪ್ರಭುಪಾದರ ವರ್ಣನೆಯಲ್ಲಿ. ಸಾಮಾನ್ಯವಾಗಿ ಮೊದಲನೇದನ್ನ ಅಲ್ಲಿ ಇಲ್ಲಿ ಓದ್ತೀವಿ, ಬಟ್ 2ನೇದು ಪ್ರಭುಪಾದರು ಬಹಳ ವಿಶೇಷವಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಈ ರೀತಿ ನಾವು ಏಕತ್ವವನ್ನ ಪಡೆದಾಗ ನಾವು ಸುಖವನ್ನ, ಆನಂದವನ್ನ ಪಡಿತೀವಿ. ನಿಜವಾಗಿಯೂ ಭ್ರಮೆ, ಗೋಳಾಟ, ಮೋಹ, ದುಃಖ ಎಲ್ಲದೂ ಮುಕ್ತವಾಗ್ತದೆ. ಸೊ ಅದಕ್ಕೆ ನಾವು ಭಗವಂತನ ಕೇಂದ್ರ ಮಾಡಿ ಆತನ ಸಂತುಷ್ಟಿಗೆ ಅಂತ ಕಾರ್ಯವನ್ನ ಸೇವೆ ರೂಪದಲ್ಲಿ ಮಾಡಬೇಕು. ಹಾಗೆ ಮಾಡಿದಾಗ ಹೇಗೆ ಒಂದು ಸಣ್ಣ ಕುಟುಂಬ ಇರುತ್ತಲ್ವಾ, ಆ ಕುಟುಂಬದಲ್ಲಿ ಹೇಗೆ ಎಲ್ಲರೂ ಕೂಡ ನೆಮ್ಮದಿ, ಆನಂದ, ಸಂತೋಷದಿಂದ ಇರ್ತಾರಲ್ವಾ. ಅಥವಾ ಒಂದು ದೇಶ, ಅಲ್ಲಿ ಜನ ಬೇರೆ ಬೇರೆ ಇದ್ರು ಕೂಡ ಎಲ್ರು ಕೂಡ ವ್ಯಕ್ತಿಗಳು, ಆದ್ರೆ ಎಲ್ರು ಕೂಡ ಒಂದು ಏಕತ್ವದಲ್ಲಿ ಇರ್ತಾರಲ್ವಾ. ಅದೇ ರೀತಿಯಾಗಿ ಆಧ್ಯಾತ್ಮಿಕ ಜಗತ್ತೇನಿದೆ, ಅಲ್ಲಿ ಆ ಪೂರ್ಣ ಪುರುಷೋತ್ತಮ ಭಗವಂತ ಇದ್ದಾನೆ. ಪ್ರತಿಯೊಬ್ಬ ಜೀವಿಯು ಪ್ರತ್ಯೇಕವಾಗಿ ಇದೆ. ಉದಾಹರಣೆಗೆ ಹಸುಗಳು, ನವಿಲುಗಳು, ಪಕ್ಷಿಗಳು, ಗೋಪರು ಎಲ್ಲರೂ ಇದ್ದಾರೆ. ಬಟ್ ಅವರೆಲ್ಲರ ಹಿತಾಸಕ್ತಿ ಏನು? ಏನು? ಕೃಷ್ಣನನ್ನ ಭಗವಂತ, ಇದು ಮಾಡ್ಬೇಕು, ಭಗವಂತನನ್ನ ಭಗವಂತನ ಸೇವೆ ಸಂತುಷ್ಟಿ, ಆತ ಅವರ ಕೇಂದ್ರ. ಎಲ್ಲರೂ ಕೂಡ ಆ ಭಗವಂತನನ್ನೇ ಕೇಂದ್ರವಾಗಿಟ್ಟು ನಡೀತಾ ಇದೆ. ಸೊ ಹಾಗಾಗಿ ಆಧ್ಯಾತ್ಮಿಕ ಜಗತ್ತಂದ್ರೆ ಏನು? ಎಲ್ಲಿ ಭಗವಂತ ಕೇಂದ್ರವಾಗಿರುತ್ತಾನೋ ಅದುವೇ ಆಧ್ಯಾತ್ಮಿಕ ಜಗತ್ತು. ಅದನ್ನ ಪೂರ್ಣ ಸ್ಥಿತಿಯಲ್ಲಿ ನಾವು ಆ ಗೋಲೋಕ ವೃಂದಾವನದಲ್ಲಿ ಕಾಣ್ತೀವಿ. ಸೊ ಹೀಗೆ ಆ ಆಧ್ಯಾತ್ಮಿಕ ದೃಷ್ಟಿಯನ್ನು ಬೆಳೆಸ್ಕೊಳ್ಬೇಕು ನಾವು, ಏಕತ್ವವನ್ನು ನಾವು ಕಲಿತುಕೊಳ್ಬೇಕು. ಸೊ ಈ 2 ಶ್ಲೋಕ 6 ಮತ್ತು 7, ಈ 2 ಶ್ಲೋಕದಲ್ಲಿ ನಾವೇನು ಕಂಡ್ವಿ? ಆ ಆಧ್ಯಾತ್ಮಿಕ ದೃಷ್ಟಿ, ಆ ಉತ್ತಮ ಅಧಿಕಾರಿಯ ದೃಷ್ಟಿ, ಅದನ್ನು ಹೇಗೆ ನಾವು ಪಡಿಬೇಕು? ಹೇಗೆ ಪಡಿಬೋದು ನಾವು? ಅನುಪಶ್ಯತಿ, ಆ ಶಬ್ದ ನೆನ್ಪಿಟ್ಕೊಳ್ಳಿ. ಅನುಪಶ್ಯತಿ, ಅವರಿಂದ ಕೇಳಿ, ಅವರು ಹೇಗೆ ತಿಳಿಸ್ತಾರೋ ಹಾಗೆ
ಈ ಜಗತ್ತನ್ನ ನೋಡೋದು, ಅದು ಅನುಪಶ್ಯತೆ. ಸೊ ಆಕ್ಚುಲಿ ಉತ್ತಮ ಅಧಿಕಾರಿಗಳು ಏನಿರ್ತಾರಲ್ವಾ, ಅವರು ಪ್ರತಿಯೊಬ್ಬರಿಗೂ ಕೂಡ ಆ, ಭಗವಂತನ ಜೊತೆ ಸಂಬಂಧವನ್ನ, ಆ ಜ್ಞಾನವನ್ನ, ಆ ಪ್ರಕ್ರಿಯೆಯನ್ನ ನೀಡ್ತಾರೆ. ಒಂದ್ಸಲ ಪ್ರಭುಪಾದರ ಹತ್ರ ಆ ಕೆಲ ಪಂಡಿತರು ಬಂದು ವಾದ ಮಾಡ್ತಾ ಇದ್ರು. ಆ, ಪ್ರಭುಪಾದರೆ, ನೀವು ಎಲ್ಲರನ್ನು ಕೂಡ ಸಮಾನವಾಗಿ ಕಾಣಬೇಕು ಅಲ್ವಾ, ನೀವು ಯಾಕೆ ಬೇರೆ ಆಧ್ಯಾತ್ಮಿಕ ಸಂಸ್ಥೆಯವರನ್ನ, ವಿಶೇಷವಾಗಿ ಅದ್ವೈತವಾದಿಗಳನ್ನ ಅಷ್ಟೊಂದು ತಪ್ಪಾಗಿ ಮಾತಾಡ್ತೀರಾ ಅವ್ರ ಕುರಿತಾಗಿ? ಆ? ಅವರನ್ನು ಕೂಡ ಸಮಾನವಾಗಿ ಕಾಣ್ಬೇಕು ನೀವು, ಯಾಕೆ ಅವರ ಅವರನ್ನ ಖಂಡನೆ ಮಾಡ್ತೀರಾ ನೀವು? ಪ್ರಭುಪಾದರು ಬಹಳ ಖಂಡಿಸಿದ್ದಾರೆ ಮಾಯವಾದಿಗಳ ಬಗ್ಗೆ. ಆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಸೊ ನೀವ್ಯಾಕೆ ಆ ರೀತಿಯಾಗಿ ಮಾತಾಡ್ತೀರಾ? ಆ ಆ, ಆನಂದ ಅನ್ನೋರಾಗಿರ್ಬೋದು, ಪರಮಾಂಸ ಅನ್ನೋರಾಗಿರ್ಬೋದು, ಇವರಾಗಿರ್ಬೋದು, ಅವರಾಗಿರ್ಬೋದು, ಅವ್ರ ಕುರಿತಾಗಿ ನೀವು ಡೈರೆಕ್ಟ್ ಹೆಸರೇ ಹೇಳಿ ಬೈತೀರಲ್ವಾ, ಯಾಕೆ? ಅವರು ಕೂಡ ಸಾಧು ಪುರುಷರು, ಸನಾತನ ಧರ್ಮ ಪಾಲಿಸ್ತಾ ಇದ್ದಾರೆ. ಹಾಗಂತ ಹೇಳಿದ್ರೆ ಆಗ ಪ್ರಭುಪಾದರು ಹೇಳಿದ್ರು, ನೋಡು, ಅವರು ಭಗವದ್ಗೀತೆ ತತ್ವವನ್ನ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಭಗವದ್ಗೀತೆ ಹೆಸರು ಹೇಳ್ತಾರೆ, ಬಟ್ ಭಗವದ್ಗೀತೆ ತತ್ವನ ತಿರುಚಿ ಹಾಕ್ತಾರೆ, ಭಗವಂತನ ಮಾತನ್ನ ತಿರುಚಿ ಹಾಕ್ತಾ ಇದ್ದಾರೆ. ಹಾಗಾಗಿ ನಾನು ಸತ್ಯವನ್ನ ಹೇಳಬೇಕು, ಸತ್ಯವನ್ನ ನಾನು ಜನರ ಮುಂದೆ ಇಡಬೇಕು. ಸುಳ್ಳು ಯಾರಾದ್ರೂ ಹೇಳ್ತಾ ಇದ್ರೆ ಅವರನ್ನ ಖಂಡಿಸ್ಬೇಕು. ಅದು ನನ್ನ ಸಮಾನ ದೃಷ್ಟಿ. ಆದ್ರೂ ಕೂಡ ಪಂಡಿತರು ಮಾತೆ ಕೇಳ್ತಾ ಇರಲ್ಲ, ವಾದ ಮಾಡ್ತಾನೆ ಇದ್ರು. ಪ್ರಭುಪಾದರು ಕೊನೆಗೆ ಇವ್ರಿಗೆ ತಿಳಿತಾ ಇಲ್ಲ ಅಂತ ಹೇಳಿ ಏನ್ ಮಾಡಿದ್ರು ಗೊತ್ತಾ, ಅವರ ರೂಮ್ ಹೊರಗಡೆ ಬೇರೆ ಭಕ್ತರೆಲ್ಲ ಅಲ್ಲಿ ಕಾಯ್ತಾ ಇದ್ರು ಪ್ರಭುಪಾದರನ್ನ ಕಾಣ್ಲಿಕ್ಕೆ ಅಂತ. ಅವ್ರನ್ನೆಲ್ಲ ಒಳಗ್ ಕರೆಸಿ ಅವ್ರನ್ನೆಲ್ಲ ಅಲ್ಲಿ ಸಾಲಾಗಿ ನಿಲ್ಲಿಸಿದ್ರು. ಅದರಲ್ಲಿ ಒಬ್ರು ಆಸ್ಟ್ರೇಲಿಯಾದವ್ರು ಒಬ್ರಿದ್ರು, ಒಬ್ರು ಆಫ್ರಿಕಾದವ್ರು ಒಬ್ರಿದ್ರು, ಒಬ್ರು ನೈಜೀರಿಯಾದವ್ರು ಇದ್ರು, ಒಬ್ರು ಯುರೋಪ್ ಅವರಿದ್ರು, ಏನೋ ಈ ರೀತಿ ಬೇರೆ ಬೇರೆ ಇದೆ, ಭಾರತದವರು ಒಂದಿಬ್ರು ಇದ್ರು, ಎಲ್ಲರೂ ಇದ್ರು ಅಲ್ಲಿ. ಸೊ ಪ್ರಭುಪಾದರನ್ನ ಅವರೆಲ್ಲರೂ ನೋಡ್ಲಿಕ್ಕೆ ಅಂತ ಬಂದಿದ್ರು, ಅವ್ರ ಜೊತೆ ಮಾತಾಡ್ಲಿಕ್ಕೆ ಅಂತ ಬಂದಿದ್ರು, ಅವ್ರು ಬೇರೆ ಬೇರೆ ದೇಶಗಳಿಂದ ಎಲ್ಲ ಬಂದಿದ್ರು. ಸೊ ಪ್ರಭುಪಾದರು ಏನ್ ಮಾಡಿದ್ರು, ಈ ಪಂಡಿತರಿಗೆ ಹೇಳಿದ್ರು, ನೋಡಲ್ಲಿ ಕಾಣ್ತಾ ಇದೆಯಾ, ಈತ ಯಾವ ದೇಶದಿಂದ, ಈತ ಯಾವ ದೇಶದಿಂದ, ಈತ ಯಾವ ದೇಶದಿಂದ ಅಂತ ಎಲ್ಲ. ನಾನು ಸಮದೃಷ್ಟಿಯಿಂದ ಇವರನ್ನೆಲ್ಲ ನೋಡಿದ್ರಿಂದ ನಾನು ಎಲ್ಲರಿಗೂ ಕೂಡ ಭಕ್ತಿಯ ಅವಕಾಶವನ್ನ ನೀಡಿದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾನಲ್ವಾ, ಪಂಡಿತ ಸಮದರ್ಶಿನ. ಕೇಳಿದಿರ ಈ ಶ್ಲೋಕ? ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನ. ಸೊ ಪಂಡಿತರು ಸಮದರ್ಶಿಗಳಾಗಿರ್ತಾರೆ. ಅದೇ ತಾನೇ ನೀವು ನನ್ನ ಬಗ್ಗೆ ತಪ್ಪಾಗಿ ಹೇಳ್ತಾ ಇರೋದು, ನೀವೆಲ್ಲಿ ಸಮದರ್ಶಿಗಳು ಅಂತ, ಎಲ್ರಿಗೂ ಬೈತೀರಾ ಅಂತ. ನನ್ನ ಸಮದರ್ಶಿತ್ವ ಇದೆ, ಏನದು? ಎಲ್ರಿಗೂ ಕೂಡ ನಾನು ಭಗವಂತನ ಭಕ್ತಿಯ ಜ್ಞಾನವನ್ನ ನೀಡಿದೆ. ಇವರು ಭಾರತದವರು, ಇವರು ಬ್ರಾಹ್ಮಣರು, ಇವರು ಏನ್ ಹೇಳ್ತಾರೆ ಪುರುಷರು, ಇವರು ಅವರಿಗೆ ಅಂತ ಹೇಳಿ ಭಕ್ತಿ ಉಪದೇಶ ನೀಡಲಿಲ್ಲ ನಾನು, ಎಲ್ಲರಿಗೂ ನೀಡಿದೆ. ಎಲ್ಲ ದೇಶದವರಾಗಿರ್ಬೋದು, ಯಾವುದೇ ಜಾತಿಯವರಾಗಿರಬಹುದು, ಯಾವುದೇ ಲಿಂಗದವರಾಗಿರಬಹುದು, ಯಾವುದೇ ಪರಿಸ್ಥಿತಿಯವರಾಗಿರಬಹುದು, ಎಲ್ಲರಿಗೂ ನಾನು ಈ ಭಕ್ತಿಯ ಜ್ಞಾನವನ್ನ ನೀಡಿದ್ದೀನಿ. ಇದು ನನ್ನ ಸಮದರ್ಶಿತ್ವ. ಇದು ಹೇಳಿದ್ಮೇಲೆ ಆ ಪಂಡಿತರಿಗೆ ಮಾತಾಡೋಕ್ ಮಾತೇ ಇರಲಿಲ್ಲ. ಸೊ ನಿಜವಾದ ಸಮದರ್ಶಿತ್ವ ಅಂದ್ರೆ ಏನು? ಈ ಶ್ಲೋಕದಲ್ಲಿ ನೋಡಿದ್ವಲ್ಲ, ಪ್ರತಿಯೊಬ್ಬ ಜೀವಿ ಭಗವಂತನ ಅಂಶ. ಕೆಲವರು ಸದುಪಯೋಗ ಪಡಿಸ್ಕೊಂಡಿದ್ದಾರೆ, ಕೆಲವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಬಟ್ ಉತ್ತಮ ಅಧಿಕಾರಿ ಹೇಗೆ ನೋಡ್ತಾನೆ? ಈ ರೀತಿ ನೋಡಿದ್ದಲ್ದೆ ಅವರನ್ನ ಮತ್ತೆ ಒಳ್ಳೆಯ ಸ್ಥಾನ, ಭಗವಂತನ ಸಂಪರ್ಕದಲ್ಲಿ ತರಲಿಕ್ಕೆ ಆತ ಪ್ರಯತ್ನ ಪಡ್ತ. ಅದು ಆ ನಿಜವಾದ ಉತ್ತಮ ಅಧಿಕಾರಿಯ ಲಕ್ಷಣಗಳು. ಏನಿದೆ, ಈ ದಿನದ ಚರ್ಚೆಯಲ್ಲಿ ನಾವು ಈ ಮಂತ್ರ 6 ಚರ್ಚಿಸಿ 7ನೇದನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀವಿ. ಮಂತ್ರ 8 ನಾವು ನಾಳೆ ಚರ್ಚೆಯಲ್ಲಿ ನೋಡೋಣ. ಓಕೆ, ಹರೇ ಕೃಷ್ಣ. ತಮ್ಮೆಲ್ರಿಗೂ ಧನ್ಯವಾದ. ನಾಳೆ 4 ಗಂಟೆಗೆ ಚರ್ಚೆ ಮಾಡಿ ಟ್ರೈ ಮಾಡೋಣ. ನನ್ನ ಮೆಸೇಜನ್ನು ನಾಳೆ ಹೇಳ್ತೇನೆ, ಮೋಸ್ಟ್ಲಿ ಸಾಧ್ಯ ಆಗ್ಬೋದು. ಹರೇ ಕೃಷ್ಣ. ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಶ್ರೀಲ ಪ್ರಭುಪಾದರಿಗೆ ಪ್ರಶ್ನೆ ಇದೆಯಾ? ಏನಾದ್ರೂ ಅನೌನ್ಸ್ಮೆಂಟ್ಸ್ ಇದೆಯಾ? ಇಲ್ಲ ಪ್ರಭು, ಏನೂ ಪ್ರಶ್ನೆ ಇಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಭು. ಧನ್ಯವಾದ ಪ್ರಭು. ಓಕೆ, ಹರೇ ಹರೇ ಕೃಷ್ಣ. ಕೃಷ್ಣ. ಸೊ ತಮಗೆಲ್ಲ ಶ್ಲೋಕ ಟೆಸ್ಟ್ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ.
ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀರಾ ಅನ್ಕೊಳ್ತೀನಿ.